ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಅನುವಾದವನ್ನು ಆರಂಭ ಮಾಡ್ತಾ, ಶ್ರೀ ಹರಿವಾಯು ಗುರುಗಳು ವಿಘ್ನೇಶ್ವರ, ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರಾಭಿನ್ನ ಲಕ್ಷ್ಮೀ ನರಸಿಂಹದೇವರು ಈ ಜ್ಞಾನಯಜ್ಞವನ್ನು ನಿರ್ವಿಘ್ನವಾಗಿ ನಡೆಸಲಿ, ಈ ಸಪ್ತಾಹ ಯಜ್ಞ ಇದು ಯಶಸ್ವಿಯಾಗಲಿ ಅಂತ ಆ ಎಲ್ಲ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿ ಭಾಗವತದ ಮಹಿಮೆಯನ್ನು ಹೇಳ್ತಾ ಭಾಗವತವನ್ನು ಆರಂಭ ಮಾಡ್ತೇವೆ. ಭಾಗವತವನ್ನು ರಚನೆ ಮಾಡಿದಂಥ ವೇದವ್ಯಾಸರೇ ತಮ್ಮ ಇನ್ನೊಂದು ಪುರಾಣವಾದಂಥ ಪದ್ಮಪುರಾಣದಲ್ಲಿ ಭಾಗವತ ಶ್ರವಣದ ಮಹಿಮೆಯನ್ನು ಹೇಳಿದ್ದಾರೆ. ಕಲಿಯುಗದಲ್ಲಿ ಭಾಗವತ ಸಪ್ತಾಹ ಅಥವಾ ಎಷ್ಟು ದಿವಸ ಆಯಿತೋ ಅಷ್ಟು ದಿವಸ ಭಾಗವತ ಶ್ರವಣ ಯಾಕೆ ಮಾಡಬೇಕು, ಇದರಿಂದ ಏನು ಫಲ ಸಿಗ್ತದೆ ಅನ್ನೋದನ್ನು ಪದ್ಮಪುರಾಣದಲ್ಲಿ 3 ಉಪಾಖ್ಯಾನಗಳ ಮೂಲಕ ಹೇಳಿದ್ದಾರೆ. ದ್ವಾಪರದ ಕೊನೆಯಲ್ಲಿ ವ್ಯಾಸಾವತಾರ ಆದದ್ದು. ಅವತರಿಸಿದಂಥ ವ್ಯಾಸರು ಭಾಗವತ ರಚನೆ ಮಾಡುವಾಗ 3 ಉದ್ದೇಶ ಇಟ್ಟುಕೊಂಡು ರಚನೆ ಮಾಡಿದ್ದಾರಂತೆ. ಮೊದಲನೇದಾಗಿ ವ್ಯಾಸರ ಮನಸ್ಸಿನಲ್ಲಿದ್ದ ಉದ್ದೇಶ, ಮುಂದೆ ಕಲಿಯುಗ ಪ್ರಾರಂಭ ಆಗ್ತದೆ, ಆ ಕಲಿ ಪ್ರಭಾವದಿಂದ ಏನಾದರೂ ಪಾಪಗಳು ಬರುವಂಥ ಸಂಭವ ಇರ್ತದೆ ಮನುಷ್ಯರಿಗೆ. ಏನಾದರೂ ಪಾಪ ಸಂಘಟನೆ ಆದರೆ ಆ ಪಾಪ ಪರಿಹಾರಕ್ಕೆ ಒಂದು ಪ್ರಾಯಶ್ಚಿತ್ತ ಅವರಿಗೆ ಸೂಚಿಸಬೇಕು, ಅವರೊಂದು ಪ್ರಾಯಶ್ಚಿತ್ತ ಮಾಡಿಕೊಂಡು ಪಾಪ ಪರಿಹಾರ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ಭಾಗವತ ರಚನೆ ಮಾಡಿದರು. ಅದರಿಂದ ಕಲಿಯುಗದಲ್ಲಿ ಭಾಗವತ ಶ್ರವಣ ಮಾಡಿದರೆ ಇದೊಂದು ಪ್ರಾಯಶ್ಚಿತ್ತ ರೂಪ. ಭಾಗವತ ಗೊತ್ತಿದ್ದರೂ, ಕಥೆ ಗೊತ್ತಿದ್ದರೂ ಪದೇ ಪದೇ ಭಾಗವತವನ್ನು ಶ್ರವಣ ಮಾಡ್ತಾರೆ. ಯಾಕೆ ಅಂದರೆ ನಾವು ಮಾಡಿದಂಥ ಪಾಪಗಳೇನಾದರೂ ಇದ್ದರೆ, ಜ್ಞಾತಾಜ್ಞಾತವಾಗಿ ತಿಳಿದೋ ತಿಳಿಯದೆಯೋ ಏನಾದರೂ ಪಾಪ ಸಂಘಟನೆ ಆಗಿದ್ದರೆ ಅದಕ್ಕೆಲ್ಲ ಬಹಳ ಉತ್ತಮವಾದಂಥ ಪ್ರಾಯಶ್ಚಿತ್ತ ಅಂದರೆ ಭಾಗವತ ಶ್ರವಣ. ಭಗವಂತನ ಕಥೆ ಮಹಿಮೆ ಇದನ್ನು ಒಳಗೊಂಡಿರ್ತಕ್ಕಂಥ ಭಾಗವತ ಶ್ರವಣ ಮಾಡಿದರೆ ಎಲ್ಲ ಪಾಪಗಳ ಮಾರ್ಜನೆ ಆಗ್ತದೆ. ಆ ಉದ್ದೇಶದಿಂದ ವ್ಯಾಸರು ಸಜ್ಜನರು ಪ್ರಾಯಶ್ಚಿತ್ತ ರೂಪವಾಗಿ ಶ್ರವಣ ಮಾಡಲಿ, ಪಾಪ ಮಾರ್ಜನ ಮಾಡಿಕೊಳ್ಳಿ ಅಂತ ಹೇಳಿ ಭಾಗವತವನ್ನು ರಚನೆ ಮಾಡಿದ್ದಾರೆ. ಇನ್ನೊಂದು ಉದ್ದೇಶ, ಈ ಲೋಕದಲ್ಲಿ ಮನುಷ್ಯನಿಗೆ ಏನಾದರೂ ಅತೀಂದ್ರಿಯವಾದ ಈ ಭೂತ ಪ್ರೇತಾದಿಗಳ ಬಾಧೆ ಇದ್ದರೆ, ಭೂತ ಪ್ರೇತ ಪಿಶಾಚಿಗಳು
ಅದು ನಮ್ಮ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಅದರ ಬಾಧೆ ಆಗ್ತಾ ಇರ್ತದೆ, ಮನುಷ್ಯ ಅನುಭವಿಸ್ತಾ ಇರ್ತಾನೆ, ನಾನಾ ವಿಧವಾದ ತೊಂದರೆಗಳನ್ನು ಅನುಭವಿಸ್ತಾನೆ. ಆ ಎಲ್ಲ ಭೂತ ಪ್ರೇತಾದಿಗಳ ಬಾಧೆ ನಿವಾರಣೆ ಆಗಬೇಕು. ಅದು ಭಾಗವತ ಪ್ರವಚನ ಶ್ರವಣದಿಂದ ಆಗ್ತದೆ. ಎಲ್ಲಿ ಭಾಗವತ ಶ್ಲೋಕಗಳು ಕೇಳಿ ಬರ್ತದೋ, ಎಲ್ಲಿ ಭಾಗವತ ಶ್ರವಣ ನಡೀತದೋ ಅಂಥಲ್ಲಿ ಭೂತ ಪ್ರೇತಾದಿಗಳಿಗೆ ಅವಕಾಶ ಇಲ್ಲ, ಅವುಗಳು ಇರೋದಿಲ್ಲ. ನಾಮಗ್ರಹಣ ಭೀರವಹ ಅಂತಾರೆ. ಭಗವಂತನ ನಾಮಗ್ರಹಣ ಭೀರು, ಪರಮಾತ್ಮನ ನಾಮಕ್ಕೆ ಅಂಜುತ್ತಾವೆ, ಭಗವಂತನ ನಾಮಕ್ಕೆ ಹೆದರ್ತಾವೆ. ಅಂಥ ಎಲ್ಲ ದುಷ್ಟಶಕ್ತಿಗಳ ಉಚ್ಚಾಟನೆಯಾಗಿ ಮನೆಯಲ್ಲಿ ಶಾಶ್ವತವಾಗಿ ನೆಮ್ಮದಿ, ಶಾಂತಿ ಅದೆಲ್ಲ ಉಳಿಬೇಕು. ಅದಕ್ಕೆ ವಿಘ್ನ ತರತಕ್ಕಂಥ ಭೂತ ಪ್ರೇತಾದಿಗಳ ಉಚ್ಚಾಟನೆ ಆಗಬೇಕು ಅಂತ ಹೇಳಿ ಭಾಗವತವನ್ನು ರಚನೆ ಮಾಡಿದ್ದಾರೆ. ಇನ್ನೊಂದು ಉದ್ದೇಶ, ಪ್ರತಿಯೊಬ್ಬ ಮನುಷ್ಯ ಬಯಸೋದು ಮೋಕ್ಷವನ್ನು. ಮೋಕ್ಷ ದೊರೆಯಬೇಕಾಗಿದ್ದರೆ ಭಕ್ತಿ, ಜ್ಞಾನ, ವೈರಾಗ್ಯ ಇವು ಮೋಕ್ಷಕ್ಕೆ ಪ್ರಧಾನ ಸಾಧನ. ಅದರಿಂದ ಭಕ್ತಿ, ಜ್ಞಾನ, ವೈರಾಗ್ಯ ಜನರ ಮನಸ್ಸಿನಲ್ಲಿ ಅಭಿವೃದ್ಧಿ ಆಗಬೇಕು, ಅವರಿಗೆ ಮೋಕ್ಷ ಸಾಧನೆ ಆಗಬೇಕು. ಆ ಭಕ್ತಿ, ಜ್ಞಾನ, ವೈರಾಗ್ಯಕ್ಕೋಸ್ಕರವಾಗಿ ಭಾಗವತವನ್ನು ರಚನೆ ಮಾಡಿದರು. ಭಾಗವತದಿಂದ ಇವು ಮೂರು ಅಭಿವೃದ್ಧಿ ಆಗ್ತದೆ. ಹೀಗೆ ಮೂರು ಉದ್ದೇಶ ಇಟ್ಟುಕೊಂಡು ಭಾಗವತ ರಚನೆ ಮಾಡಿದರು. ಆ ಮೂರೂ ಉದ್ದೇಶ ಈಡೇರಿದ್ದು, ಭಾಗವತ ಶ್ರವಣದಿಂದ ಈ ಮೂರು ಫಲಗಳು ದೊರೆತದ್ದು, ಅದಕ್ಕೆ ನಿದರ್ಶನ ಕೊಡ್ತಾ ಇದ್ದಾರೆ ವ್ಯಾಸರೇ. ಭಾಗವತ ರಚನೆಯಾದದ್ದು ದ್ವಾಪರದ ಕೊನೆಯಲ್ಲಿ. ಕಲಿಯುಗ ಪ್ರಾರಂಭ ಆಗಿ 30 ವರ್ಷಕ್ಕೆ ಮೊದಲನೇ ಭಾಗವತ ಸಪ್ತಾಹ ನಡೀತಂತೆ. ಆ ಕೃಷ್ಣ ನಿರ್ಗಮ 30 ವರ್ಷಾಧಿಕ ಗತೆ ಕಲವು ನವಮೀತೋ ನಭಸ್ಯೇಚ ಕಥಾರಂಭಂ ಶುಕೋಕರೋತ್. ಕಲಿಯುಗ ಪ್ರಾರಂಭ ಆಗಿ 30 ವರ್ಷ, ಭಾದ್ರಪದ ಮಾಸ ಶುಕ್ಲಪಕ್ಷ ನವಮಿಯಿಂದ ಹುಣ್ಣಿಮೆಯವರೆಗೆ ಮೊದಲನೇ ಭಾಗವತ ಸಪ್ತಾಹ ಕಲಿಯುಗದಲ್ಲಿ. ಅದು ಪರೀಕ್ಷಿತ್ ರಾಜ ಕೇಳಿದ್ದು, ಶುಕಮುನಿಗಳು ಹೇಳಿದ್ದು. ಭಾದ್ರಪದ ಮಾಸಕ್ಕೆ ಇನ್ನೊಂದು ಹೆಸರು ಪ್ರೋಷ್ಠಪದ ಮಾಸ ಅಂತ ಕರೀತಾರೆ. ಇವತ್ತಿಗೂ ಅನೇಕ ಕಡೆ ಭಾದ್ರಪದ ಮಾಸ ಬಂದರೆ ಪ್ರೌಷ್ಠಪದಿ ಭಾಗವತ ಶ್ರವಣ ಅಂತ ಒಂದು ಪದ್ಧತಿಯೇ ಇದೆ. ಪ್ರತಿ ವರ್ಷದ ಭಾದ್ರಪದ ಮಾಸದಲ್ಲಿ ಭಾಗವತ ಶ್ರವಣ ಮಾಡುವವರಿದ್ದಾರೆ. ಪರೀಕ್ಷಿತಾಜಿ ಶ್ರವಣ ಮಾಡಿದ್ದು ನವಮಿಯಿಂದ ಹುಣ್ಣಿಮೆಯವರೆಗೆ. ಅದು ಪಾಪ ಪರಿಹಾರಕ್ಕೋಸ್ಕರ. ಪರೀಕ್ಷಿತ್ ರಾಜ ಒಮ್ಮೆ ಶಮೀಕ ಋಷಿಗಳ ಕೊರಳಿಗೆ ಸತ್ತ ಹಾವು ಹಾಕ್ತಾನೆ. ಆ ಮಂತ್ರಜ್ಞರಾಗಿರ್ತಕ್ಕಂಥ ಧ್ಯಾನಾಸಕ್ತರಾದ ಆ ಋಷಿಗಳ ಕೊರಳಿಗೆ ಹಾವು ಹಾಕಿದ್ರಿಂದ ಅವನಿಗೆ ಪಾಪ ಬಂತು. ಆ ಪಾಪ ಪರಿಹಾರಕ್ಕೋಸ್ಕರವಾಗಿ 7 ದಿವಸ ಭಾಗವತ ಕೇಳಿದ. ಆ ಭಾಗವತ ಕೇಳಿ ಅವನು ಪಾಪದಿಂದ ನಿರ್ಮುಕ್ತನಾಗಿ ಭಗವಂತನ ಪಾದಮೂಲ ಸೇರಿದ್ದಾನೆ. ಆ ಋಷಿಗಳ ಕೊರಳಿಗೆ ಹಾವು ಹಾಕಿ ಅಪಚಾರ ಮಾಡಿದ್ದರಿಂದ ಯಾವ ನರಕವೂ ಅವನಿಗೆ ಆಗಲಿಲ್ಲ. ಇಲ್ಲದೇ ಇದ್ದರೆ ಆಗ್ತಿತ್ತು. ದೈವವಶಾತ್ ಶುಕಾಚಾರ್ಯರ ಬಾಯಿಂದ ಭಾಗವತ ಶ್ರವಣ ಮಾಡಿ ಪಾಪ ಪರಿಹಾರ ಮಾಡಿಕೊಂಡ. ಅದು ವಿಸ್ತಾರವಾಗಿ ಆ ಕಥೆ ಮುಂದೆ ಭಾಗವತದಲ್ಲೇ ಬರ್ತದೆ. ಅದಾಗಿ 200 ವರ್ಷಕ್ಕೆ ತುಂಗಭದ್ರಾ ನದಿ ತೀರದಲ್ಲಿ ಮತ್ತೆ ಭಾಗವತ ಪ್ರವಚನ ನಡೀತು. ಆತ್ಮದೇವ ಅನ್ನುವಂಥ ಒಬ್ಬ ಬ್ರಾಹ್ಮಣನ ಕುಮಾರ, ಅವನ ಹೆಸರು ಗೋಕರ್ಣ. ಅವನು ಭಾಗವತವನ್ನು ತನ್ನ ಮನೆಯಲ್ಲಿ ಪ್ರವಚನ ಮಾಡ್ತಾನೆ. ಮೊದಲನೇ ಸಲ ಭಾಗವತ ಪರೀಕ್ಷಿತ್ ರಾಜ ಶ್ರವಣ ಮಾಡಿದ್ದು ಗಂಗಾ ತೀರದಲ್ಲಿ, ಶುಕಸ್ಥಳ ಅಂತ ಅದಕ್ಕೆ ಹೆಸರು. ಇವತ್ತಿಗೆ ಅದನ್ನು ಶುಕ್ರತಾಲ್ ಅಂತ ಕರೀತಾರೆ ಇವತ್ತಿನ ಭಾಷೆಯಲ್ಲಿ. ಗಂಗಾ ತೀರದ ಆ ಶುಕಸ್ಥಳದಲ್ಲಿ ಪರೀಕ್ಷಿತ್ ರಾಜ ಭಾಗವತ ಶ್ರವಣ ಮಾಡಿದ್ದು. ಅದಾಗಿ 200 ವರ್ಷದ ಮೇಲೆ ಗೋಕರ್ಣ ಅನ್ನುವ ಒಬ್ಬ ಬ್ರಾಹ್ಮಣ ಕುಮಾರ ತನ್ನ ಮನೆಯಲ್ಲಿ ತಾನು ಭಾಗವತ ಹೇಳ್ತಾನೆ. ಯಾಕೆ ಅಂದರೆ ಆ ಗೋಕರ್ಣನಿಗೆ ಒಬ್ಬ ಅಣ್ಣ ಇರ್ತಾನೆ, ಧುಂಧುಕಾರಿ ಅಂತ ಅವನ ಹೆಸರು. ಅವನು ಬಹಳ ನೀಚ ಜೀವನವನ್ನು ನಡೆಸಿದವನು. ಅದರಿಂದ ಅವನು ಸತ್ತ ಮೇಲೆ ಅವನಿಗೆ ಸದ್ಗತಿ ಆಗಿಲ್ಲ, ಅವನು ಪ್ರೇತವಾಗಿ ಉಳ್ಕೊಳ್ತಾನೆ. ಪ್ರೇತ ಆಗೋದು ಅಂತಂದರೆ ಬಹಳ ಶ್ರಮ, ಬಹಳ ಕಷ್ಟ ಜೀವನ ಅದು. ಅವನೇ ಹೇಳ್ತಾನೆ, ವಾತಾಹಾರೇಣ ಜೀವಾಮಿ ಅಂತ. ಧುಂಧುಕಾರಿ ಪ್ರೇತ ಆದಾಗ ಅವನಿಗೆ ಕುಡಿಲಿಕ್ಕೆ ಒಂದು ಹನಿ ನೀರು ಸಿಕ್ಕಿಲ್ಲ, ಕೇವಲ ಗಾಳಿಯಿಂದಷ್ಟೇ ಬದುಕಬೇಕು. ಅಂಥ ಒಂದು ಜನ್ಮ, ಪ್ರೇತ ಜನ್ಮ ಧುಂಧುಕಾರಿಗೆ ಬರ್ತದೆ. ಬಹಳ ಶ್ರಮ ಅನುಭವಿಸಿ ಅವನು ಕೊನೆಗೆ ತನ್ನ ತಮ್ಮನನ್ನೇ ಪೀಡಿಸ್ತಾನೆ. ಗೋಕರ್ಣನ ಮನೆಯಲ್ಲಿ ಪ್ರೇತಬಾಧೆ ಶುರುವಾಗ್ತದೆ. ಇವನಿಗೂ ಗೊತ್ತಿತ್ತು ತನ್ನ ಅಣ್ಣ ಸತ್ತ ಮೇಲೆ ಪ್ರೇತ ಆಗ್ತಾನೆ ಅಂತ ಹೇಳಿ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಶ್ರಾದ್ದಾದಿಗಳನ್ನು ಮಾಡಿ ಬಂದಿದ್ದಾನೆ. ಆದರೂ ಕೂಡ ಅವನಿಗೆ ಮುಕ್ತಿ ಆಗಿಲ್ಲ. ಧುಂಧುಕಾರಿಗೆ ಪ್ರೇತವಾಗಿ ಇವನನ್ನು ಕಾಡ್ತಾ ಇದ್ದ. ಏನು ಇವನಿಗೆ ಪ್ರೇತಬಾಧೆ ಅಂದರೆ ಪದ್ಮಪುರಾಣದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಒಂದು ದಿನ ಈ ಗೋಕರ್ಣ ಮಲಗಿರುವಾಗ ಅವನೊಬ್ಬನೇ ಇದ್ದ ಮನೆಯಲ್ಲಿ.
ರಾತ್ರಿ ಹೊತ್ತು ಮನೆಗೆ ಬಾಗಿಲು ಬಡದ ಶಬ್ದ. ಏನಿದು ಶಬ್ದ ಅಂತ ಬಾಗಿಲು ತೆಗೆದು ನೋಡಿದರೆ ಅಂಗಳದಲ್ಲಿ ಒಂದು ಕುರಿ ಕಾಣಿಸ್ತಾ ಇತ್ತಂತೆ. ಇದು ಕುರಿ ಇದೆಯಲ್ಲ ಅಂತ ಯೋಚನೆ ಮಾಡುವಾಗ ಕುರಿ ಮಾಯವಾಯಿತು, ಕೋಣ ಆಯಿತು. ಒಂದು ಕ್ಷಣದಲ್ಲಿ ಕೋಣ ಹೋಯಿತು, ಎಮ್ಮೆ ಆಯಿತು, ಬೆಂಕಿ ಅಂತಾಯಿತು, ದೇವತೆಯಂತೆ ಆಯಿತು. ನಾನಾ ವಿಧವಾದ ವಿಚಿತ್ರ ರೂಪವನ್ನು ಧರಿಸ್ತಾ ಇತ್ತು. ಗೋಕರ್ಣ ಅರ್ಥ ಮಾಡಿಕೊಂಡ, ಅಯಂ ದುರ್ಗತಿ ಕಶ್ಕೋಪಿ, ಯಾರೋ ಒಬ್ಬ ಜೀವ ಸತ್ತ ಮೇಲೆ ಸದ್ಗತಿ ಹೊಂದದೆ ದುರ್ಗತಿ ಹೊಂದಿದ್ದಾನೆ, ಪ್ರೇತ ಆಗಿರಬೇಕು, ನನ್ನನ್ನು ಪೀಡಿಸ್ತಾ ಇದ್ದಾನೆ ಅಂತ ಅವನಿಗೆ ತೀರ್ಥ ಎಲ್ಲ ಪ್ರೋಕ್ಷಣೆ ಮಾಡಿ ಕೇಳಿದ್ನಂತೆ. ಕಸ್ತ್ವ ಮುಗ್ರತರೋ ರಾತ್ರವು ಕುತೋ ಯಾತೋ ದಶಾಮಿಮಾಂ, ಯಾರು ನೀನು, ಯಾಕೆ ನನ್ನನ್ನು ಪೀಡಿಸ್ತಾ ಇದ್ದಿ ಅಂತ ಕೇಳಿದರೆ ಆ ಪ್ರೇತ ಹೇಳ್ತದೆ, ತಮ್ಮ ಗೋಕರ್ಣ, ನಾನು ಬೇರೆ ಯಾರೂ ಅಲ್ಲ, ನಿನ್ನ ಅಣ್ಣ ದುಂದುಕಾರಿ. ನಾ ಮಾಡಿದ ಕರ್ಮದಿಂದ ನಾನು ಪ್ರೇತ ಆಗಿದ್ದೇನೆ. ವಾತಾಹಾರೇಣ ಜೀವಾಮಿ, ಬಹಳ ಕಷ್ಟಪಟ್ಟು ಬರೇ ಗಾಳಿಯಿಂದ ಜೀವಿಸ್ತಾ ಇದ್ದೇನೆ. ನಿರ್ಜಲ ಅರಣ್ಯದಲ್ಲಿ ವಾಸ, ದುಃಖ ಮಿತಿಮೀರಿ ಹೋಗಿದೆ. ಅದಕ್ಕೆ ನನ್ನ ಕುಟುಂಬದಲ್ಲಿ ಈಗ ನೀನು ಉಳಿದವನು ನೀನೊಬ್ಬ, ಆದ್ದರಿಂದ ನಿನ್ನನ್ನು ಪೀಡಿಸ್ತಾ ಇದ್ದೇನೆ. ನೀನೇನಾದರೂ ಮಾಡಿ ನನಗೆ ಸದ್ಗತಿ ಆಗುವ ಹಾಗೆ ಮಾಡು, ನಿನಗೂ ಕ್ಷೇಮ ನನಗೂ ಕ್ಷೇಮ. ಇಲ್ಲದೆ ಇದ್ದರೆ ನಾನು ಪ್ರೇತವಾಗಿ ದುಃಖ ತಾಳಲಾರದೆ ನಿನ್ನನ್ನು ಪೀಡಿಸಬೇಕಾಗ್ತದೆ, ಅದಕ್ಕೆ ಪೀಡಿಸ್ತಾ ಇದ್ದೇನೆ, ನನ್ನನ್ನು ಉದ್ಧಾರ ಮಾಡು ಅಂತ ಕೇಳಿದಾಗ ಗೋಕರ್ಣ ಹೇಳ್ತಾನೆ, ನೀನು ಪ್ರೇತ ಆಗ್ತಿ ಅಂತ ನಾನು ಮೊದಲೇ ನಿರೀಕ್ಷೆ ಮಾಡಿದ್ದೆ. ನಿನಗೋಸ್ಕರ ನಾನು ಗಯಾ ಕ್ಷೇತ್ರಕ್ಕೆ ಹೋಗಿ ಗಯಾ ಶ್ರಾದ್ದ ಮಾಡಿ ಅಲ್ಲೆಲ್ಲ ಪಿಂಡ ಪ್ರದಾನ ಮಾಡಿ ಬಂದಿದ್ದೇನೆ. ತತ್ಕಥಂ ನೈವ ಮುಕ್ತೋಸಿ, ಇನ್ನೂ ಯಾಕೆ ನನಗೆ ಮುಕ್ತಿ ಆಗಿಲ್ಲ ಅಂತ ಕೇಳಿದ. ಆ ಪ್ರೇತ ಹೇಳ್ತದೆ, ಗಯಾ ಶ್ರಾದ್ದ ಶತೇನಾಪಿ ಮುಕ್ತಿರ್ಮೇನ ಭವಿಷ್ಯತಿ, ನೀನಿನ್ನು 100 ಸಲ ಗಯಾ ಶ್ರಾದ್ದ ಮಾಡಿ ಬಂದರೂ ನಾನಿಷ್ಟೇ, ನನಗೇನು ಮುಕ್ತಿ ಆಗೋದಿಲ್ಲ, ಈ ಪ್ರೇತತ್ವ ಹೋಗೋದಿಲ್ಲ. ಗಯಾ ಕ್ಷೇತ್ರ ಬಹಳ ದೊಡ್ಡದು, ಬಹಳ ಶ್ರೇಷ್ಠವಾದ ಕ್ಷೇತ್ರ, ಬಹಳ ದೊಡ್ಡದು. ಆದರೆ ನಾನು ಮಾಡಿದ ಪಾಪ ಇನ್ನೂ ದೊಡ್ಡದು ಅಂದದು ದುಂದುಕಾರಿ. ಗಯಾ ಶ್ರಾದ್ದ ಸಾಕಾಗೋದಿಲ್ಲ, ಉಪಾಯಂ ಅಪರಂ ಕಂಚಿತ್ ತ್ವಂ ವಿಚಾರಯ ಸಾಂಪ್ರತಂ, ಬೇರೇನಾದರೂ ಉಪಾಯ ಮಾಡು. ಆಗ ಗೋಕರ್ಣ ಆ ಪ್ರೇತವನ್ನು ಅಲ್ಲೇ ಬಿಟ್ಟು ಮರುದಿವಸ ಬೆಳಿಗ್ಗೆ ಸೂರ್ಯಾಂತರ್ಗತ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾನೆ. ಮಧ್ಯಾಹ್ನದವರೆಗೆ ಪ್ರಾರ್ಥನೆ ಮಾಡಿದ, ನನ್ನ ಅಣ್ಣನಿಗೆ ಪ್ರೇತತ್ವ ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಸೂರ್ಯಮಂಡಲಾಂತರ್ಗತ ನಾರಾಯಣನಲ್ಲಿ ಕೇಳಿದಾಗ ಮಧ್ಯಾಹ್ನದ ಹೊತ್ತಿಗೆ ಧ್ವನಿ ಬಂತು, ಶ್ರೀಮದ್ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂಕುರು. ಗಯಾಶ್ರಾದ್ದದಿಂದ ಆಗದೇ ಇದ್ದಂಥ ಪ್ರೇತ ಮುಕ್ತಿ ಭಾಗವತದಿಂದ ಆಗ್ತದೆ. ಸಪ್ತಾಹಂ ವಾಚನಂಕುರು, 7 ದಿವಸ ಭಾಗವತ ಪ್ರವಚನ ಮಾಡು, ನಿನ್ನ ಅಣ್ಣನಿಗೆ ಮುಕ್ತಿಯಾಗಿ ನಿನಗೆ ಕ್ಷೇಮ ಆಗುತ್ತೆ ಅಂತ. ಆಮೇಲೆ ಗೋಕರ್ಣ ತನ್ನ ಮನೆಯಲ್ಲೇ ಎಲ್ಲ ಬಂಧು ಬಾಂಧವರನ್ನು ಸೇರಿಸಿ ಬರಮಾಡಿಕೊಂಡು ವೈಭವದಿಂದ ಭಾಗವತ ಪ್ರವಚನ, ಭಾಗವತ ಸಪ್ತಾಹ ತಾನೇ ಶುರು ಮಾಡಿದ. ಗೋಕರ್ಣ ಎಲ್ಲ ಸುತ್ತಮುತ್ತಲು ಗ್ರಾಮ ನಗರದವರಿಗೆ ಆಮಂತ್ರಣ ಕೊಟ್ಟಿದ್ದ. ಹೀಗೆ ನನ್ನ ಸ್ವಾರ್ಥ ಉದ್ದೇಶದಿಂದ ಭಾಗವತ ಹೇಳ್ತಾ ಇದ್ದೇನೆ, ನೀವೆಲ್ಲ ಬಂದು ಶ್ರವಣ ಮಾಡ್ರಿ, ನೀವು ಕೂಡ ಕಷ್ಟ ನಷ್ಟಗಳನ್ನು ಪರಿಹರಿಸಿಕೊಂಡು ಜೀವನದಲ್ಲಿ ಶ್ರೇಯಸ್ಸನ್ನು ಪಡೀರಿ ಅಂತ ಆಮಂತ್ರಣ ಕೊಟ್ಟ. ಸಮಾಜಸ್ತು ಮಹಾನ್ ಜಾತಃ, ಭಾರೀ ಜನಸಮುದಾಯ ಸೇರಿತು. ಭಾಗವತ ಶ್ರವಣ ಮಾಡಿ ನಮ್ಮ ತೊಂದರೆಗಳನ್ನು ಪರಿಹರಿಸಿಕೊಳ್ಳೋಣ ಅಂತ ಎಲ್ಲ ಗ್ರಾಮ ನಗರಗಳಿಂದ ಜನ ಬಂದರು, ಸೇರಿದರು. ಗೋಕರ್ಣ ಭಾಗವತ ಪ್ರವಚನ ಪ್ರಾರಂಭ ಮಾಡಿದ. ಸಪ್ರೇತೋಪಿ ತದಾಯಾತಃ, ಭಾಗವತ ಪ್ರವಚನ ಮಾಡುವಾಗ ಅವನ ಅಣ್ಣ ಪ್ರೇತ ಆಗಿದ್ದವನು, ಆ ಪ್ರೇತವೇ ಬಂತು. ಬರುವಾಗ ಗಾಳಿಯ ರೂಪದಲ್ಲಿ ಬಂತಂತೆ, ಸುಮ್ಮನೆ ಒಂದು ಗಾಳಿ ಬೀಸಿದ ಹಾಗಾಯಿತು. ಆ ವಾತರೂಪದಿಂದ, ಗಾಳಿಯ ರೂಪದಿಂದ ಪ್ರೇತ ಬಂತು. ಆ ಭವನದಲ್ಲಿಟ್ಟಂಥ ಒಂದು ಬಿದಿರಿನ ಕೋಲ್ನಲ್ಲಿ ಆ ಪ್ರೇತ ಸೇರಿಕೊಂಡಿತು. ಆ ಗಾಳಿ ಸೇರಿದ್ದು ಬಿದಿರಿನ ಕೋಲ್ನಲ್ಲಿ. 7 ಗಂಟಿನ ಬಿದಿರು, ಒಂದೊಂದು ಗೇಣಿಗೆ ಒಂದೊಂದು ಗಂಟು ಇರ್ತದೆ, ಒಳಗಡೆ ಛಿದ್ರ ಟೊಳ್ಳು. ಆ ಬಿದಿರಿನ ಛಿದ್ರದ ಒಳಗಡೆ ಆ ಗಾಳಿ ಪ್ರವೇಶ ಮಾಡಿ, ಅಂದರೆ ಪ್ರೇತ ಆ ಬಿದಿರಿನ ಒಳಗೆ ಪ್ರವೇಶ ಮಾಡಿ ಭಾಗವತ ಶ್ರವಣ ಮಾಡ್ತಾ ಇತ್ತು. ಮೊದಲನೇ ದಿವಸದ ಪ್ರವಚನ ಮುಗಿತು. ಮುಗಿಯುವಾಗ ಆಶ್ಚರ್ಯಕರವಾದ ರೀತಿಯಲ್ಲಿ ಒಂದು ಸ್ಫೋಟದ ಶಬ್ದ ಆಯಿತಂತೆ. ಏನೋ ಸ್ಫೋಟ ಆಯಿತು ಅಂತ ನೋಡ್ತಾರೆ, ಆ ಬಿದಿರಿನಲ್ಲಿ ಒಂದು ಗಂಟು ಒಡೆದಿದೆ, ಒಂದು ಗಂಟು ಸೀಳಿತು. ಯಾಕೆ ಅಂತ ಅರ್ಥ ಆಗಿಲ್ಲ. ಮರುದಿವಸ ಪ್ರವಚನ ನಡೀತು. ದ್ವಿತೀಯೇನ್ಹಿ ತಥಾ ಸಾಯಂ ದ್ವಿತೀಯ ಗ್ರಂಥಿ ಭೇದನಂ. 2ನೇ ದಿವಸ 2ನೇ ಗಂಟು ಹೊಡಿತು. 3ನೇ ದಿವಸ 3ನೇ ಗಂಟು. ಏವಂ 7 ದಿನೈಶ್ಚೈವ ಸಪ್ತಗ್ರಂಥಿ ವಿಭೇದನಂ. ಒಂದೊಂದು ದಿನಕ್ಕೆ ಒಂದೊಂದು ಗಂಟು ಒಡೆದು 7 ದಿವಸಕ್ಕೆ 7 ಗಂಟು ಸೀಳಿತು. 7 ಗಂಟು ಒಡೆದು ಆ ಬಿದಿರು 2 ಭಾಗ ಆಯಿತು.
ಅದರ ಒಳಗಡೆ ಗಾಳಿಯ ರೂಪದಲ್ಲಿದ್ದಂಥ ಪ್ರೇತ ಹೊರಗೆ ಬಂತು. ಹೊರಗೆ ಬರುವಾಗ ದಿವ್ಯ ರೂಪಧರೋ ಜಾತಃ, ಅದು ವಾತರೂಪದಿಂದ ಗಾಳಿಯ ರೂಪದಿಂದ ಇರಲಿಲ್ಲ. ಕಿರೀಟ ಕುಂಡಲ ಎಲ್ಲ ಧರಿಸಿ ಪೀತಾಂಬರ ಉಟ್ಟುಕೊಂಡು ತುಳಸಿ ಮಾಲಾಲಂಕೃತವಾಗಿ ದೇವತೆಯಂತೆ ಹೊರಗೆ ಬಂತಂತೆ ಪ್ರೇತ. ಗೋಕರ್ಣನನ್ನು ಅಭಿನಂದನೆ ಮಾಡಿ, ನೀನು ಭಾಗವತ ಶ್ರವಣ ಮಾಡಿಸಿ ನನ್ನನ್ನು ಉದ್ಧಾರ ಮಾಡಿದಿ, ನನ್ನ ಪ್ರೇತತ್ವ ಪರಿಹಾರ ಆಯಿತು, ದೇವಲೋಕದಿಂದ ವಿಮಾನ ಬಂದಿದೆ, ದೇವತೆಗಳು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ, ನಾನು ದೇವಲೋಕಕ್ಕೆ ಹೋಗ್ತೇನೆ ಅಂತ ಗೋಕರ್ಣನನ್ನು ಅಭಿನಂದಿಸಿ ವಿಮಾನದಲ್ಲಿ ಕೂತುಕೊಂಡು ಆ ಪ್ರೇತ ಹೋಗುವಾಗ ಘೋಷಣೆ ಮಾಡಿತಂತೆ, ಧನ್ಯ ಭಾಗವತಿ ವಾರ್ತಾ ಪ್ರೇತಪೀಡಾ ವಿನಾಶಿನಿ ಸಪ್ತಾಹೋಪಿ ತಥಾ ಧನ್ಯ ಕೃಷ್ಣಲೋಕ ಫಲಪ್ರದ. ಭಾಗವತ ಅತ್ಯಂತ ಶ್ರೇಷ್ಠವಾದದ್ದು. ಪ್ರೇತಪೀಡಾ ವಿನಾಶಿನಿ, ಪ್ರಧಾನವಾಗಿ ಪ್ರೇತಪೀಡಾ ಪರಿಹಾರಕ್ಕೆ. ಯಾರು ಭಾಗವತ ಶ್ರವಣ ಮಾಡ್ತಾರೋ ಅವರಿಗೆ ಪ್ರೇತಪೀಡ ಇಲ್ಲ, ಅವರಲ್ಲಿ ಪ್ರೇತ ಪ್ರವೇಶ ಆಗೋದಿಲ್ಲ, ಅಲ್ಲಿ ಪ್ರೇತಗಳ ಸಂಚಾರವೇ ಇಲ್ಲ. ಸಪ್ತಾಹೋಪಿ ತಥಾ ಧನ್ಯ ಕೃಷ್ಣಲೋಕ ಫಲಪ್ರದ. 7 ದಿವಸ ಸಪ್ತಾಹ ಶ್ರವಣ ಮಾಡಿದರೆ ಅವರು ಕೃಷ್ಣಲೋಕಕ್ಕೆ ಹೋಗ್ತಕ್ಕಂಥವು. ಇಷ್ಟು ಶ್ರೇಷ್ಠವಾದದ್ದು ಅಂತ ಘೋಷಣೆ ಮಾಡ್ತಾ ಆ ಪ್ರೇತ ಸ್ವರ್ಗಲೋಕಕ್ಕೆ ಹೋಗಿದೆ. ಇದು ಭಾಗವತದ ಇನ್ನೊಂದು ಫಲ. ಎಲ್ಲಿ ಭಾಗವತ ಪ್ರವಚನ ನಡೀತದೋ, ಎಲ್ಲಿ ಶ್ರವಣ ಆಗ್ತದೋ ಅವರಿಗೆ ಪ್ರೇತ ಜನ್ಮ ಇಲ್ಲ, ಅವರಿಗೆ ಪ್ರೇತ ಕಾಟವೂ ಇಲ್ಲ. ಹೀಗೆ ಇದೊಂದು ಲೌಕಿಕ ಫಲ. ನಮ್ಮ ಜೀವನ ಸುರಕ್ಷಿತವಾಗಿರಬೇಕು, ಭೂತ ಪ್ರೇತಾದಿಗಳ ಬಾಧೆ ಪರಿಹಾರಕ್ಕೋಸ್ಕರ ಭಾಗವತ ಶ್ರವಣ ಮಾಡಬೇಕು. ಇದಾಗಿ ಮತ್ತೆ 30 ವರ್ಷಗಳ ನಂತರದಲ್ಲಿ, ಅಂದರೆ ಕಲಿಯುಗ ಪ್ರಾರಂಭ ಆಗಿ 260 ವರ್ಷ ಆಗಿತ್ತು. ಆವಾಗ ನಾರದ ಋಷಿಗಳು ಭೂಲೋಕಕ್ಕೆ ಬಂದಿದ್ದರಂತೆ. ಎಲ್ಲ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿದರು. ಪುಷ್ಕರಂಚ ಪ್ರಯಾಗಂಚ ಕಾಶೀಂ ಗೋದಾವರೀಂ ತಥಾ ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತುಬಂಧನಂ ಏವಮಾದಿಷು ತೀರ್ಥೇಶು ಭ್ರಮಮಾಣ ಇತಸ್ತತಃ. ಪುಷ್ಕರ, ಕಾಶಿ, ಪ್ರಯಾಗ ಎಲ್ಲ ಕಡೆ ಸಂಚಾರ ಮಾಡಿದರು ನಾರದರು. ಕಲಿಯುಗ ಪ್ರಾರಂಭ ಆಗಿ 260 ವರ್ಷ ಮಾತ್ರ ಆಗಿತ್ತು. ನೋಡೋಣ ಕಲಿಪ್ರಭಾವ ಅಂತ ಬಂದಿದ್ದರು. ಸಾಕಷ್ಟು ಕಲಿಪ್ರಭಾವ ಆಗಿತ್ತು ಆಗಲೇ. ಏನು ಕಲಿಪ್ರಭಾವ ಅಂದರೆ, ಆ ಕ್ಷೇತ್ರಗಳಲ್ಲಿ ಹೋಗಿ ನೋಡಿದರೆ ಸತ್ಯಂ ನಾಸ್ತಿ ತಪಶೌಚಂ ದಯಾ ದಾನಂ ನವಿದ್ಯತೆ ಉದರಂಭರಿಣೋ ಜೀವಾಹ. ಆ ಕ್ಷೇತ್ರವಾಸಿಗಳೆಲ್ಲ ಆ ಕ್ಷೇತ್ರ ಮೂರ್ತಿಯನ್ನು ತಮ್ಮ ಜೀವನೋಪಾಯ ಅಂತ ಮಾಡಿಕೊಂಡಿದ್ದಾರೆ. ತಮ್ಮ ಬದುಕಿಗೆ ಒಂದು ವೃತ್ತಿ, ಅದು ಬದುಕಿನ ದಾರಿ. ಆ ಕ್ಷೇತ್ರ ಮೂರ್ತಿಯನ್ನು ಇಟ್ಟುಕೊಂಡು ಹಣ ಸಂಪಾದನೆ. ಅದರಿಂದ ಆ ಭಕ್ತಿ, ಅವನ ಆರಾಧನೆ ಅದೆಲ್ಲ ಗೌಣವಾಗಿ ಆ ಕ್ಷೇತ್ರ ಹಣ ಸಂಪಾದನೆಗೆ ಮಾರ್ಗ ಆಗಿತ್ತಂತೆ. ಉದರಂಭರಿಣೋ ಜೀವಾಹ, ಕೇವಲ ಉದರಂಭರಿಗಳಾಗಿ ಆ ಕ್ಷೇತ್ರ ಮೂರ್ತಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದರು. ಇದನ್ನು ನೋಡಿ ಸತ್ಯಂ ನಾಸ್ತಿ ತಪಶೌಚಂ, ದಯಾ ದಾನ ಸತ್ಯ ತಪಸ್ಸು ಶೌಚ ಯಾವುದೂ ಇಲ್ಲ ಕ್ಷೇತ್ರಗಳಲ್ಲಿ. ಇಂಥ ಪರಿಸ್ಥಿತಿಯನ್ನು ನೋಡಿ ನಾರದರು ವ್ಯಥೆಪಟ್ಟರು. ಇದು ಕಲಿಪ್ರಭಾವ. ಕ್ಷೇತ್ರಗಳಲ್ಲಿ ಧರ್ಮ ಸತ್ಯ ತಾಂಡವವಾಡಬೇಕು, ಅಂಥದ್ದು ಆ ಕ್ಷೇತ್ರಗಳು ಅವರವರ ಜೀವನೋಪಾಯ ಆಗಿಬಿಟ್ಟಿದೆ ಅಂತ ವ್ಯಥೆಪಟ್ಟು ಹಾಗೆ ಸಂಚಾರ ಮಾಡ್ತಾ ವೃಂದಾವನಕ್ಕೆ ಬಂದರು. ಯಮುನಾ ತೀರ. ವೃಂದಾವನದಲ್ಲಿ ಇನ್ನೊಂದು ವಿಚಿತ್ರ ದೃಶ್ಯ ನಾರದರ ಕಣ್ಣಿಗೆ ಬಿತ್ತು. ಏಕಾತು ತರುಣಿ ತತ್ರ ನಿಷಣ್ಣ ಖಿನ್ನಮಾನಸ. ವೃಂದಾವನ ಯಮುನಾ ತೀರದಲ್ಲಿ ನೋಡ್ತಾರೆ, ಒಬ್ಬ ಹೆಣ್ಣು ಮಗಳು ತರುಣಿ ಅಳ್ತಾ ಕೂತಿದ್ದಾಳೆ. ಆ ತರುಣಿಯ ಎದುರುಗಡೆ 2 ವಯಸ್ಸಾದವರು ಮುದುಕರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ, ಮರಣಕ್ಕೆ ಸಿದ್ಧರಾಗಿದ್ದಾರೆ. ಪ್ರಾಣವೊಂದು ಹೋಗಿಲ್ಲ ಅಷ್ಟೇ, ಅಲ್ಲಿವರೆಗೆ ಆಗಿದೆ. ಆ ತರುಣಿ ಅವರನ್ನು ಎಬ್ಬಿಸಲಿಕ್ಕಾಗದೆ ದಿಕ್ಕು ತೋಚದೆ ಅಳ್ತಾ ಇದ್ದಾಳೆ. ನಾರದರು ಹೋಗಿ ವಿಚಾರಿಸಿದರು, ತಾಯಿ ಯಾರು ನೀನು, ಯಾಕೆ ಅಳ್ತಾ ಇದ್ದಿ? ಇವರಿಬ್ಬರು ಮುದುಕರು ಸಾಯ್ಲಿಕ್ಕಾಗಿದ್ದಾರೆ, ಯಾರು? ಆ ತರುಣಿ ಹೇಳ್ತಾಳೆ, ನಾನು ತಾಯಿ, ಇವರಿಬ್ಬರು ಮುದುಕರು ನನ್ನ ಮಕ್ಕಳು ಅಂತ ಹೇಳಿದ್ದಾಳೆ. ನಾರದರಿಗೆ ಆಶ್ಚರ್ಯ ಆಯಿತು. ಘಟತೆ ಜರಠಾ ಮಾತಾ ತರುಣವು ತನಯಾವಿತಿ. ತಾಯಿ ಮುದುಕಿಯಾಗಿ ಮಕ್ಕಳು ತರುಣರಾಗಿರೋದು ನೋಡಿದ್ದೇವೆ, ತಾಯಿ ತರುಣಿ, ಮಕ್ಕಳಿಬ್ಬರು ಮುದುಕರು ಸಾಯ್ಲಿಕ್ಕಾಗಿದ್ದಾರೆ, ಇದೇನಿದು ಅಂತ ಕೇಳ್ತಾಳೆ. ಅವಳು ಹೇಳಿದ್ಲು, ಅದಕ್ಕೆ ಅಳ್ತಾ ಇದ್ದೇನೆ ಎಂದು. ನಾನು ತಾಯಿ ತರುಣಿಯಾಗಿ ನನ್ನ ಮಕ್ಕಳು ಮುದುಕರಾಗಿ ಸಾಯ್ತಿದ್ದಾರೆ ಅಂತ ಹೇಳ್ತಾ ಇದ್ದೇನೆ. ನಿನ್ನ ಹೆಸರೇನು ಅಂತ ಕೇಳಿದರೆ ಆಕೆ ಹೇಳಿದ್ಲು, ಅಹಂ ಭಕ್ತಿ ರೀತಿ ಖ್ಯಾತ. ನನ್ನ ಹೆಸರು ಭಕ್ತಿ. ನನಗಿಬ್ಬರು ಮಕ್ಕಳು, ಒಬ್ಬನಿಗೆ ಜ್ಞಾನ ಅಂತ ಹೆಸರು, ಇನ್ನೊಬ್ಬನಿಗೆ ವೈರಾಗ್ಯ ಅಂತ ಹೆಸರು. ನಾರದರಿಗೆ ಅರ್ಥ ಆಯಿತು. ನಿನ್ನ ಊರು ಯಾವುದು ಅಂತ ಕೇಳಿದರು. ಆಕೆ ಹೇಳ್ತಾಳೆ, ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕೆ ಗತ ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂಗತ. ನಾನು ಹುಟ್ಟಿದ್ದು ದ್ರವಿಡ ದೇಶದಲ್ಲಿ, ಬೆಳೆದದ್ದೆಲ್ಲ ಕರ್ನಾಟಕದಲ್ಲಿ. ವೃದ್ಧಿಂ ಕರ್ನಾಟಕೆ ಗತ. ಭಕ್ತಿ ತರುಣಿ ಹೇಳಿದ ಮಾತು. ದ್ರವಿಡ ದೇಶದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದೆ.
ಭಕ್ತಿಯನ್ನು ಬೆಳೆಸಿದವರು ಕರ್ನಾಟಕದವರು ಬಹಳ ಜನ ಇದ್ದಾರೆ. ದಾಸರು, ಯತಿಗಳು. ವೃದ್ಧಿಂ ಕರ್ನಾಟಕ ಗತ ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರದಲ್ಲಿಯೂ ಬೆಳೀತಾ ಬಂದೆ. ಗುರ್ಜರೆ ಜೀರ್ಣತಾಂಗತ. ಗುಜರಾತಿಗೆ ಹೋದಾಗ ಮುದುಕಿಯಾಗಿದ್ದೆ. ಗುಜರಾತ್ನಲ್ಲಿ ದೈವವಶಾತ್ ವೃಂದಾವನಕ್ಕೆ ಬಂದೆ. ಯಮುನಾ ತೀರ, ಕೃಷ್ಣನ ವಿಹಾರ ಭೂಮಿ. ಇಲ್ಲಿ ನನಗೇನೋ ತಾರುಣ್ಯ ಬಂತು, ಆದರೆ ನನ್ನ ಮಕ್ಕಳು ಮಾತ್ರ ಮುದುಕರೇ ಆಗಿದ್ದಾರೆ, ಜ್ಞಾನ ವೈರಾಗ್ಯರು, ಅವರನ್ನು ಎಬ್ಬಿಸ್ರಿ ಅಂತ. ನಾರದರಿಗೆ ಅರ್ಥ ಆಯಿತು. ಕಲಿಯುಗ ಅಂತಂದರೆ ಭಕ್ತಿ ತಾರುಣ್ಯದಲ್ಲಿರ್ತದೆ, ಜ್ಞಾನ ಮತ್ತು ವೈರಾಗ್ಯ ಅದು ಮರಣಕ್ಕೆ ಸಿದ್ಧವಾಗಿರ್ತದೆ. ಅವರಿಬ್ಬರನ್ನು ಎಬ್ಬಿಸ್ತೇನೆ ಅಂತ ನಾರದರು ವೇದ ವೇದಾಂತ ಘೋಷೈಶ್ಚ ಗೀತಾ ಪಾಠೈರ್ಮುಹುರ್ಮುಹು. ವೇದ, ಉಪನಿಷತ್ತು, ಗೀತಾ ಎಲ್ಲ ಪಾರಾಯಣ ಮಾಡಿದರು. ಆಗಲಿಲ್ಲ, ಹೇಳಲಿಲ್ಲ. ಬಹಳ ಚಿಂತೆ ಆಯಿತು ಇವರಿಗೆ. ಏನು ಮಾಡಿದರೂ ಹೇಳ್ತಾ ಇಲ್ಲ. ಆ ಜ್ಞಾನ ವೈರಾಗ್ಯ ಅನ್ನುವ ಮಕ್ಕಳು ಚಿಂತೆ ಮಾಡುವಾಗ ಅಶರೀರವಾಣಿ ಆಯಿತು. ಏತದರ್ಥಂತು ಸತ್ಕರ್ಮ ಸುರರ್ಷೇ ತ್ವಂ ಸಮಾಚರ. ದೇವರ್ಷಿಗಳಾದ ನಾರದರೇ, ಆ ಮಲಗಿದವ್ರನ್ನ ಎಬ್ಬಿಸಬೇಕಾದ್ರೆ ಒಂದು ದಿವ್ಯವಾದ ಸತ್ಕರ್ಮ ಮಾಡ್ರಿ. ಅದರಿಂದ ಅವರು ಹೇಳ್ತಾರೆ. ಏನು ಸತ್ಕರ್ಮ ಅಂತನ್ನೋದನ್ನು ತತ್ತೇ ಕರ್ಮಾಭಿಧಾಸ್ಯಂತಿ ಮುನಯ. ಋಷಿಗಳನ್ನು ಕೇಳಿ ಯಾವುದಾದ್ರೂ ಸತ್ಕರ್ಮ ಮಾಡ್ರಿ ಅಂತ ಅಶರೀರವಾಣಿ ಆಯಿತು. ಏನು ಸತ್ಕರ್ಮ ಮಾಡಬೇಕು ಅಂತ ಗೊತ್ತಾಗಿಲ್ಲ ನಾರದರಿಗೆ. ಹಾಗೆ ಬಿಟ್ಟು ಎಲ್ಲರನ್ನು ಕೇಳ್ತಾ ಕೇಳ್ತಾ ಬದರಿಕಾಶ್ರಮಕ್ಕೆ ಬಂದಾಗ ಬ್ರಹ್ಮದೇವರ ಮಕ್ಕಳು ಸನತ್ಕುಮಾರರು ಸಿಗ್ತಾರೆ. ಅವರನ್ನು ಕೇಳಿದರು. ಆಗ ಸನತ್ಕುಮಾರರು ಹೇಳ್ತಾರೆ, ನಿಮಗೆ ಅಶರೀರವಾಣಿಯಲ್ಲಿ ಕೇಳಿ ಬಂದದ್ದು ಸತ್ಕರ್ಮ ಮಾಡಬೇಕು, ಅದು ಯಾವುದು ಅಂತಂದರೆ ಶ್ರೀಮದ್ಭಾಗವತಾಲಾಪ ಸತು ಗೀತ ಶುಕಾದಿಭಿ. ಶುಕಾದಿ ಮಹರ್ಷಿಗಳು ನಡೆಸಿಕೊಂಡು ಬಂದಂಥ ಭಾಗವತ ಸಪ್ತಾಹ ನಡಿಬೇಕು. ಭಾಗವತಾಲಾಪದಿಂದ ಮಲಗಿದವರು ಹೇಳ್ತಾರೆ. ಅಂಥ ಶಕ್ತಿ ಭಾಗವತಕ್ಕಿದೆ. ಅದರಿಂದ ನೀವು ಭಾಗವತ ಪ್ರವಚನ ಮಾಡಿಸ್ರಿ. ಜ್ಞಾನ ಮತ್ತು ವೈರಾಗ್ಯ ಅನ್ನುವ ಮಕ್ಕಳು ಎದ್ದೇಳ್ತಾರೆ. ಅವರು ಹೇಳ್ತಾರೆ, ಅವರಿಗೆ ಚೈತನ್ಯ ಬರ್ತದೆ ದೇಹದಲ್ಲಿ, ದೃಢಕಾಯರಾಗ್ತಾರೆ. ಅಲ್ಲ, ವೇದ ಉಪನಿಷತ್ತು ಎಲ್ಲ ಪಾರಾಯಣ ಮಾಡಿದೆ ಎಂದರು ನಾರದರು. ಸನತ್ಕುಮಾರ್ ಹೇಳ್ತಾರೆ, ವೇದ ಉಪನಿಷತ್ತಿನ ಪಾರಾಯಣ ಮಾಡಿರಬಹುದು, ಅದೆಲ್ಲದರ ಸಾರ ಸಂಗ್ರಹವೇ ಭಾಗವತ. ಕಲಿಯುಗ ಪ್ರಾರಂಭ ಆಗಿದೆ. ಕಲಿಯುಗದಲ್ಲಿ ಸಾರ ಸಂಗ್ರಹ ಕೊಡಬೇಕು. ವೇದೋಪನಿಷದಾಂ ಸಾರಾಜ್ಯಾತ ಭಾಗವತಿ ಕಥಾ. ವೇದ ಉಪನಿಷತ್ತುಗಳ ಸಂಗ್ರಹ, ಅದರ ಸಾರ ಭಾಗವತ. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬ್ರಹ್ಮಿತ. ಬ್ರಹ್ಮಸೂತ್ರಗಳ ಅರ್ಥ ಇದು. ಭಾರತಾರ್ಥದ ನಿರ್ಣಯ, ಗಾಯತ್ರಿ ಮಂತ್ರದ ಭಾಷ್ಯ ಭಾಗವತ. ವೇದಾರ್ಥ ಪರಿಬ್ರಹ್ಮಿತ. ಸಕಲ ವೇದಾರ್ಥ ಇದರಲ್ಲಿ ತುಂಬಿದೆ. ಆದ್ದರಿಂದ ಭಾಗವತ ಪ್ರವಚನ ಮಾಡಿಸ್ರಿ. ಇದು ಸಿದ್ಧಪಡಿಸಿದಂಥ ರಸಾಯನ, ಇದು ಪೃಥಗ್ಭೂತವಾದಂಥ ಫಲದಲ್ಲಿ ಆಚೆ ಈಚೆ ಸ್ವಲ್ಪ ತೆಗೆದುಹಾಕೋದಿರ್ತದೆ. ರಸಾಯನ ಮಾಡಿ ಸಿದ್ಧಪಡಿಸಿದರೆ ಹೇಗೆ, ಅಂಥದ್ದು ಭಾಗವತ. ಅದನ್ನು ಪ್ರವಚನ ಮಾಡಿಸ್ರಿ ಸನತ್ಕುಮಾರರು ಹೇಳಿದರು. ಆಗ ನಾರದರು ಸನತ್ಕುಮಾರರನ್ನೇ ಕರ್ಕೊಂಡು ಬಂದರು. ನೀವೇ ಪ್ರವಚನ ಮಾಡಿ. ಎಲ್ಲಿ ಮಾಡೋದು? ಗಂಗಾ ತೀರದಲ್ಲಿ ಮಾಡೋಣ. ಹರಿದ್ವಾರ ಕ್ಷೇತ್ರ, ಆನಂದ ತಟ ಅನ್ನುವಂಥ ಸ್ಥಳ ಅಂತ ಉಂಟು ಪದ್ಮಪುರಾಣದಲ್ಲಿ. ಗಂಗಾ ತೀರದಲ್ಲಿ ಹರಿದ್ವಾರ ಕ್ಷೇತ್ರದಲ್ಲಿ ಆನಂದ ತಟ ಅನ್ನುವಂಥ ಸ್ಥಳದಲ್ಲಿ ಸನತ್ಕುಮಾರರಿಂದ ಭಾಗವತ ಸಪ್ತಾಹ. ಅದರ ಉದ್ದೇಶ ಏನು ಅಂದರೆ, ಸಂಕಲ್ಪ ಮಾಡಿದ್ದು ಹೀಗೆ. ಯಮುನಾ ತೀರದಲ್ಲಿ ಭಕ್ತಿ ತರುಣಿ ಅಳ್ತಾ ಇದ್ದಾಳೆ. ಜ್ಞಾನ ಮತ್ತು ವೈರಾಗ್ಯ ಅನ್ನುವ ಮಕ್ಕಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಅವರಿಗೆ ಎಚ್ಚರ ಆಗಬೇಕು, ದೃಢಕಾಯರಾಗಬೇಕು. ಭಕ್ತಿ ತರುಣಿಗೆ ಮನಸ್ಸಮಾಧಾನ ಆಗಬೇಕು. ಅದಕ್ಕೆ ಗಂಗಾ ತೀರದಲ್ಲಿ ಭಾಗವತ ಪ್ರವಚನ. ಎಲ್ಲ ಕಡೆ ಆಮಂತ್ರಣ ಕೊಟ್ಟರು. ಭೂರ್ಲೋಕೆ ದೇವಲೋಕೆ ಚ ಬ್ರಹ್ಮಲೋಕೆ ತಥೈವ ಚ. ಭೂರ್ಲೋಕ, ದೇವಲೋಕ, ಬ್ರಹ್ಮಲೋಕ, ಸಮಸ್ತ ಲೋಕಕ್ಕೆ ಆಮಂತ್ರಣ ಹೋಯಿತು. ಆ ಭಾಗವತ ಸಪ್ತಾಹಕ್ಕೆ ಅನೇಕ ಋಷಿಗಳು ಬಂದು ಸೇರಿದ್ದಾರೆ. ಭೃಗುರ್ವಸಿಷ್ಠ ಚ್ಯವನಶ್ಚ ಗೌತಮೋ ಮೇಧಾತಿಥಿರ್ದೇವಲದೇವರಾತೌ ರಾಮಸ್ತಥಾ ಗಾಧಿಸುತಶ್ಚ ಶಾಕಲೋ ಮೃಕಂಡು ಪುತ್ರ ತ್ರಿಜಪಿಪ್ಪಲಾದಾಹ ಯೋಗೇಶ್ವರೌ ವ್ಯಾಸಪರಾಶರೌ ಚ ಛಾಯಾಶುಕೋ ಜಾಜಲಿ ಜಹ್ನು ಮುಖ್ಯಾಃ ಸರ್ವೇಪ್ಯಮೀ ಮುನಿಗಣಾಃ ಸಹ ಪುತ್ರ ಶಿಷ್ಯಾಃ ಸ್ವಸ್ತ್ರೀಭಿರಾಯಯುರತಿ ಪ್ರಣಯೇನ ಯುಕ್ತಾಃ. ಭೃಗು, ವಸಿಷ್ಠ, ಚವನ, ಗೌತಮ, ಮೇಧಾತಿಥಿ, ದೇವಲ, ದೇವರಾತ ಮೊದಲಾದ ಋಷಿಗಳು ಪತ್ನಿ, ಪುತ್ರ, ಶಿಷ್ಯ ಸಮೇತರಾಗಿ ಗಂಗಾ ತೀರಕ್ಕೆ ಬಂದರು. ಭಾಗವತ ಸಪ್ತಾಹ ಪ್ರಾರಂಭ ಆಯಿತು. ಸನತ್ಕುಮಾರರು ಪ್ರವಚನ ಮಾಡುವವರು, ನಾರದರು ಏರ್ಪಾಟು ಮಾಡಿದವರು. ಆ ಭಾಗವತ ಮುಗಿಯೋದರೊಳಗಡೆ ಅದರ ಫಲ ಸಿಕ್ಕೇ ಬಿಡ್ತು. ಸಂಕಲ್ಪ ಮಾಡಿದ್ದೇನು ಅಂದರೆ, ಯಮುನಾ ತೀರದಲ್ಲಿದ್ದಂಥ ಜ್ಞಾನ ವೈರಾಗ್ಯರು ಎಚ್ಚೆತ್ತುಕೊಳ್ಬೇಕು, ಭಕ್ತಿ ತರುಣಿಗೆ ಮನಸ್ಸಮಾಧಾನ ಆಗಬೇಕು ಅಂತ. ಏವಂ ನಗಾಹ ಶ್ರವಣೋರು ಧರ್ಮೇ
ಪ್ರಕಾಶ್ಯಮಾನೇ ಋಷಿಭಿಃ ಸಭಾಯಾಂ ಆಶ್ಚರ್ಯಮೇಕಂ ಸಮಭೂತ್ತದಾನೀಂ ತದುಚ್ಯತೆ ಸಂಶೃಣು ಶೌನಕತ್ವಂ. ಅಲ್ಲಿ ಗಂಗಾ ತೀರದ ಹರಿದ್ವಾರ ಕ್ಷೇತ್ರದಲ್ಲಿ ಭಾಗವತ ಪ್ರವಚನ ನಡೆದರೆ ಏನಾಶ್ಚರ್ಯ, ಯಮುನಾ ತೀರದ ಜ್ಞಾನ ವೈರಾಗ್ಯರಿಗೆ ಎಚ್ಚರಿಕೆ ಆಯ್ತಂತೆ. ಗಂಗಾ ತೀರದಲ್ಲಿ ಭಾಗವತ ಪ್ರವಚನ, ಯಮುನಾ ತೀರದವರಿಗೆ ಎಚ್ಚರಿಕೆ ಆಯಿತು. ಭಕ್ತಿ ಸುತೌ ತೌ ತರುಣೌ ಗೃಹೀತ್ವಾ ಪ್ರೇಮೈಕ ರೂಪ ಸಹಸಾ ವಿರಾಸೀತ್ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಸಪ್ತಾಹ ಮುಗಿಯೋದ್ರೊಳಗಡೆ ಭಕ್ತಿ ತರುಣಿ ಇಬ್ಬರು ಮಕ್ಕಳನ್ನು ಜೊತೆ ಮಾಡಿಕೊಂಡು ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥ ಅಂತ ಭಜನೆ ಮಾಡ್ತಾ ಗಂಗಾ ತೀರಕ್ಕೆ ಪ್ರವೇಶ ಮಾಡಿದ್ಲು. ಯಮುನಾ ತೀರದಿಂದ ಎಲ್ಲ ಋಷಿಗಳಿಗೆ ಸಂತೋಷ ಆಯಿತು. ಆ ಭಕ್ತಿ ತರುಣಿಗೆ ವರ ಕೊಡ್ತಾ ಇದ್ದಾರೆ. ಇನ್ಮೇಲೆ ನೀನು ದ್ರವಿಡ ದೇಶದಲ್ಲಿ ಹುಟ್ಟಿದೆ, ಕರ್ನಾಟಕದಲ್ಲಿ ಬೆಳೆದೆ, ಮಹಾರಾಷ್ಟ್ರದಲ್ಲಿ ಬೆಳೆದೆ, ಗುಜರಾತಿಗೆ ಹೋದೆ ಅಂತ ಹಾಗೆ ದೇಶ ತಿರುಗುವ ಅಗತ್ಯ ಇಲ್ಲ. ನಿನಗೆ ಸ್ಥಿರವಾದ ಒಂದು ಜಾಗ ಕೊಡ್ತೇವೆ. ಸಾತ್ವಂಚ ತಿಷ್ಠಸ್ವ ಸುಧೈರ್ಯ ಸಂಶ್ರಯ ನಿರಂತರಂ ವೈಷ್ಣವ ಮಾನಸಾನಿ. ಯಾರು ಭಗವದ್ಭಕ್ತರಿದ್ದಾರೆ, ಭಾಗವತ ಶ್ರವಣ ಮಾಡ್ತಾರೆ, ಅವರ ಮನಸ್ಸಿನಲ್ಲಿ ಇಬ್ಬರು ಮಕ್ಕಳ ಜೊತೆಗೆ ವಾಸ ಮಾಡಿಕೊಂಡಿರು. ಜ್ಞಾನ ವೈರಾಗ್ಯರ ಜೊತೆಗೆ ಭಾಗವತ ಶ್ರವಣ ಮಾಡುವ ಭಗವದ್ಭಕ್ತರ ಮನಸ್ಸಿನಲ್ಲಿ ವಾಸ ಮಾಡಿಕೊಂಡಿರು ಅಂತ ವರ ಕೊಟ್ಟಿದ್ದಾರೆ. ಆದ್ದರಿಂದ ಯಾವ ದೇಶ ಆದ್ರೇನು, ಯಾವ ಕಾಲ ಆದ್ರೇನು, ಭಾಗವತರಲ್ಲಿ ಭಾಗವತ ಶ್ರವಣ ಮಾಡಿದವರಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಅಭಿವೃದ್ಧಿ ಆಗ್ತದೆ. ಅದರಿಂದ ಇದನ್ನು ಭಾಗವತವನ್ನು ಮೋಕ್ಷಶಾಸ್ತ್ರ ಅಂತ ಕರೀತಾರೆ. ಹೀಗೆ 3 ಫಲ. ಪರೀಕ್ಷಿತ್ ರಾಜ ಪಾಪ ಪರಿಹಾರಕ್ಕೋಸ್ಕರ ಶ್ರವಣ ಮಾಡಿದ. ಗೋಕರ್ಣ ಹೇಳಿದ್ದು ತನ್ನ ಪ್ರೇತಪೀಡಾ ಪರಿಹಾರಕ್ಕೋಸ್ಕರ. ನಾರದರು ಹೇಳಿಸಿದ್ದು ಸನತ್ಕುಮಾರ್ ಹತ್ರ ಭಕ್ತಿ ಜ್ಞಾನ ವೈರಾಗ್ಯ ಸ್ಥಿರವಾಗಲಿಕ್ಕೆ. ಇಷ್ಟು ಮಹಿಮೆ ಇದೆ ಭಾಗವತ ಶ್ರವಣಕ್ಕೆ ಅಂತ ಹೇಳಿ ಸೂತ ಪುರಾಣಿಕರೇ ಎಲ್ರಿಗೂ ಆಮಂತ್ರಣ ಕೊಡ್ತಾ ಇದ್ದಾರೆ. ಅಸಾರೇ ಸಂಸಾರೇ ವಿಷಯ ವಿಷಸಂಗಾಕುಲಧಿಯ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾ ತುಲಸುಧಾ ಕಿಮರ್ಥಂ ವ್ಯರ್ಥಂ ಭೋ ವ್ರಜತ ಕುಪಥೆ ಕುತ್ಸಿತ ಕಥೆ ಪರೀಕ್ಷಿತ್ ಸಾಕ್ಷಿ ಯಶ್ರವಣಗತ ಮುಕ್ತುಕ್ತಿ ಕಥನೆ. ಅಸಾರವಾದ ಸಂಸಾರದಲ್ಲಿ ಎಲ್ಲ ವಿಷಮಯ ವಾತಾವರಣ. ಇಂಥ ವಿಷಮಯವಾದ ಅಸಾರವಾದ ಸಂಸಾರದಲ್ಲಿ ಸುಖ ಪಡಿಬೇಕಾದರೆ, ಕ್ಷೇಮವನ್ನು ನಾವು ಪಡಿಬೇಕಾಗಿದ್ದರೆ ದಿನಕ್ಕೆ 1 ಕ್ಷಣವಾಗಲಿ ಅರ್ಧ ಕ್ಷಣವಾಗಲಿ ಭಾಗವತಾಮೃತವನ್ನು ಪಾನ ಮಾಡಬೇಕು. ಎಲ್ಲಿ ಹೋದರೂ ಕೂಡ ವಿಷಮಯ ವಾತಾವರಣ. ಕ್ಷಣಂ ಅರ್ಧ ಕ್ಷಣ ಭಾಗವತ ಅಮೃತ ಪಾನ ಮಾಡಿದರೆ ಆ ಎಲ್ಲ ವಿಷಬಾಧೆ ಪರಿಹಾರ ಆಗ್ತದೆ. ಅಸಾರವಾದ ಸಂಸಾರದಲ್ಲಿ ಶ್ರೇಯಸ್ಸಾಗ್ತದೆ. ಇದಕ್ಕೆ ಸಾಕ್ಷಿ ಯಾರು ಅಂದರೆ ಪರೀಕ್ಷಿತ್ ರಾಜ. ಅಸಾರವಾದ ಸಂಸಾರದಲ್ಲಿ ಭಾಗವತದಿಂದ ಶ್ರೇಯಸ್ಸು ಅನ್ನೋದಕ್ಕೆ ಪರೀಕ್ಷಿತ್ ಸಾಕ್ಷಿ ಯಶ್ರವಣಗತ ಮುಕ್ತುಕ್ತಿ ಕಥನೆ. ಇಷ್ಟು ಪರೀಕ್ಷಿತ್ ರಾಜ ಸಾಕ್ಷಿಯಾಗಿದ್ದಾನೆ. ಭಾಗವತ ಶ್ರವಣ ಮಾಡಲಿಕ್ಕೆ ಬರ್ರಿ ಅಂತ ಸೂತರೇ ಎಲ್ರಿಗೂ ಆಮಂತ್ರಣ ಕೊಟ್ಟಿದ್ದಾರೆ. ಇದು ಪದ್ಮಪುರಾಣದ ಭಾಗವತ ಮಹಾತ್ಮ್ಯವನ್ನು ಹೇಳ್ತಕ್ಕಂಥ ಭಾಗ. ಮುಂದೆ ಭಾಗವತ ಪ್ರವಚನ ನಡೆದದ್ದು, ಅದು ಪ್ರಚಾರಕ್ಕೆ ಬಂದದ್ದು ನೈಮಿಷಾರಣ್ಯದಲ್ಲಿ. ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯಸ್ಯ ಉನಕಾದಯ. ಮೊದಲು ನಡೆದದ್ದು ಗಂಗಾ ತೀರ ಶುಕಸ್ಥಳದಲ್ಲಿ, ಆಮೇಲೆ ತುಂಗಭದ್ರಾ ನದಿ ತೀರದ ಒಂದು ಸ್ಥಳ, ಆಮೇಲೆ ಮತ್ತೆ ಹರಿದ್ವಾರದಲ್ಲಿ ಭಾಗವತ ನಡೆದದ್ದನ್ನು ಉಲ್ಲೇಖ ಮಾಡಿದ್ದಾರೆ. ಮತ್ತೆ ನಡೆದದ್ದು ನೈಮಿಷಾರಣ್ಯದಲ್ಲಿ. ಶೌನಕಾದಿ ಋಷಿಗಳು ಒಂದು ಯಜ್ಞದಲ್ಲಿ ತೊಡಗಿದಾಗ ಸೂತ ಪುರಾಣಿಕರ ಆಗಮನ ಆಗ್ತದೆ. ಬಂದಂಥ ಸೂತ ಪುರಾಣಿಕರನ್ನು ಗೌರವಿಸಿ ಉನ್ನತ ಸ್ಥಾನದಲ್ಲಿ ಕೂಡಿಸಿ ಶೌನಕಾದಿಗಳು ಪ್ರಶ್ನೆ ಮಾಡ್ತಾರೆ. ನಾವು ಒಂದು ಯಜ್ಞ ನಡೆಸಿದ್ದೇವೆ, ಇದು ದ್ರವ್ಯ ಯಜ್ಞ. ತುಪ್ಪವನ್ನೋ ಚರುವನ್ನೋ ಅಗ್ನಿಯಲ್ಲಿ ಆಹುತಿ ಕೊಡೋದು, ಇದು ದ್ರವ್ಯ ಯಜ್ಞ. ಕೃಷ್ಣ ಹೇಳಿದ್ದಾನೆ, ಯಾವುದೇ ಯಜ್ಞ ಪರಿಪೂರ್ಣ ಆಗಬೇಕಾದರೆ ಜ್ಞಾನ ಯಜ್ಞ ನಡಿಬೇಕು. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಯಾವುದೇ ಕರ್ಮ ಪರಿಪೂರ್ಣ ಅಂತಾಗಬೇಕಾದರೆ ಒಂದು ಜ್ಞಾನ ಯಜ್ಞ ನಡೆದರೆ ಮಾತ್ರ. ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡಬಹುದು, ದೊಡ್ಡ ಹೋಮ ಹವನ ಮಾಡಬಹುದು, ಪರೋಪಕಾರ, ಇವೆಲ್ಲವೂ ಯಜ್ಞಗಳೇ. ಆದರೆ ಭಗವಂತನ ತತ್ವಜ್ಞಾನ ಬಂದಾಗ ಆ ಕರ್ಮ ಪರಿಪೂರ್ಣ ಆಗ್ತದೆ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ, ಇದು ಗೀತೆ ಮಾತೆ. ದ್ರವ್ಯಯಜ್ಞಕ್ಕಿಂತಲೂ ಕೂಡ ಜ್ಞಾನಯಜ್ಞ ಶ್ರೇಷ್ಠ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನ ಕಾರ್ಯ ನಡೆದಾಗ ಅದರ ಪರಿಪೂರ್ಣತೆ. ಅದರಿಂದ ನೀವು ಸೂತ ಪುರಾಣಿಕರು ಬಂದಿದ್ದೀರಿ. ನಮ್ಮ ದ್ರವ್ಯಯಜ್ಞದ ಸಂದರ್ಭದಲ್ಲಿ
ನಿಮ್ಮಿಂದ ಕೃಷ್ಣನ ಕಥೆ ಕೇಳಬೇಕು ಅಂತಿದ್ದೇವೆ, ಕೃಷ್ಣನ ಕಥೆ ಹೇಳ್ರಿ ಅಂತ ಅವರು ಪ್ರಶ್ನೆ ಮಾಡಿದರು. ಆಗ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳ್ತಾರೆ, ನಿಮ್ಮ ಯಜ್ಞ ಚೆನ್ನಾಗಿ ನಡೆದಿದೆ. ಯಾಕೆ ಅಂದರೆ ಕೃಷ್ಣನ ಕಥೆ ಕೇಳಬೇಕು ಅಂತ ನಿಮಗೆ ಆಸಕ್ತಿ ಬಂತಲ್ಲ, ಕರ್ಮ ಚೆನ್ನಾಗಿ ನಡೆದ್ರೇ ಇಂಥ ಆಸಕ್ತಿ ಬರೋ. ಜ್ಞಾನದಲ್ಲಿ ಆಸಕ್ತಿ ಉಂಟಾಯಿತು ಅಂತ ಆದರೆ ಅದು ಅವರ ಜೀವನ ಒಳ್ಳೆ ಜೀವನ ಅಂತಲೇ ಅರ್ಥ. ಇಲ್ಲದೆ ಇದ್ದರೆ ಬರೀ ಶ್ರಮ ಮಾತ್ರ. ನಿಮಗೆ ಒಳ್ಳೆ ಜಿಜ್ಞಾಸೆ ಬಂದಿದೆ. ನಾನು ಹೇಳ್ತೇನೆ, ಕೃಷ್ಣನ ಕಥೆ ಮಾತ್ರ ಅಲ್ಲ, ಕೃಷ್ಣನ ಕಥೆಯೂ ಸೇರಿದಂಥ ಭಾಗವತವನ್ನೇ ನಿಮಗೆ ಹೇಳ್ತೇನೆ ಅಂತಂದು. ಅದೂ ಸೇರಿದೆ ಭಾಗವತದಲ್ಲಿ, ಕೃಷ್ಣನ ಕಥೆ ಸೇರಿದೆ ದಶಮಸ್ಕಂಧದಲ್ಲಿ, ಅಂಥ ಭಾಗವತವನ್ನು ಹೇಳ್ತೇನೆ ಅಂತ ಪ್ರಾರಂಭ ಮಾಡಿ ಭಾಗವತ ಹೇಳುವಾಗ ಸೂತ ಪುರಾಣಿಕರು ಎಲ್ಲಿಂದ ಭಾಗವತ ಉಗಮಾಯಿತು, ಹೇಗೆ ಬಂತು ಭಾಗವತ, ಅದರ ಪ್ರವರ್ತಕರು ಯಾರು, ಆ ಭಾಗವತ ಅಮೃತ ನದಿ ಎಲ್ಲಿ ಉಗಮಾಯಿತು, ಹೇಗೆ ಹರ್ಕೊಂಡು ಬಂತು, ಎಷ್ಟು ಕವಲಾಗಿ ಬಂತು, ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರೆಲ್ಲ ಭಾಗವತ ಪ್ರವರ್ತಕರು ಅಂದರೆ ಭಾಗವತದ ಋಷಿಗಳು. ವೇದ ಮಂತ್ರ ಹೇಳಬೇಕಾದ್ರೆ ಆ ವೇದ ಮಂತ್ರ ದ್ರಷ್ಟಾರರು ಯಾರಿರ್ತಾರೆ ಆ ಋಷಿಗಳನ್ನು ಸ್ಮರಣೆ ಮಾಡಿ ಹೇಳಬೇಕು ಅಂತ ಉಂಟು. ಗಾಯತ್ರಿ ಜಪ ಮಾಡುವಾಗ ವಿಶ್ವಾಮಿತ್ರ ಋಷಿ ಅಂತ ಹೇಳಿ ಜಪ ಮಾಡೋದು. ಗಾಯತ್ರಿಯನ್ನು ಕಂಡುಕೊಂಡವರು, ಜಗತ್ತಿಗೆ ಕೊಟ್ಟವರು ವಿಶ್ವಾಮಿತ್ರರು ತಪಸ್ಸು ಮಾಡಿ. ಅದರಂತೆ ಭಾಗವತದಂಥ ದಿವ್ಯ ಗ್ರಂಥ, ಈ ಅಮೃತ ನದಿ ಇದು ಎಲ್ಲಿ ಉಗಮಾಯಿತು, ಯಾರಿಂದಾಯಿತು, ಹೇಗೆ ನಡ್ಕೊಂಡು ಬಂತು, ಅವ್ರನ್ನೆಲ್ಲ ಸ್ಮರಣೆ ಮಾಡಬೇಕು. ಅವರಿಗೊಂದು ಕೃತಜ್ಞತೆ ಹೇಳಬೇಕು, ನೀವು ಪ್ರವರ್ತಕರಾದ್ದರಿಂದ ಈ ಭಾಗವತ ನಮ್ಮ ತನಕ ಬಂತು ಅಂತ. ಅದಕ್ಕಾಗಿ ಅವ್ರನ್ನೆಲ್ಲ ಸ್ಮರಣೆ ಮಾಡ್ತಾರೆ. ಭಾಗವತಕ್ಕೆ 2 ಋಷಿ ಪರಂಪರೆ ಇದೆ. ಇದು ವೇದ ಸಮಾನ. ವೇದಕ್ಕೆ ಹೇಗೋ ಭಾಗವತಕ್ಕೂ ಋಷಿಗಳ ಪರಂಪರೆ ಇದೆ, ಸ್ಮರಣೆ ಮಾಡಲೇಬೇಕು. ಭಾಗವತ ವೇದ ತುಲ್ಯವಾದ ಗ್ರಂಥ ಅಂತಾರೆ. ಆದ್ದರಿಂದಲೇ ನೋಡಿ ಮಂಗಳ ಪದ್ಯದಲ್ಲಿ ಸತ್ಯಂ ಪರಂ ಧೀಮಹಿ, ಧೀಮಹಿ ಎನ್ನುವ ಶಬ್ದ ಇದೆ. ಇದು ವೇದದಲ್ಲಿ ಮಾತ್ರ ಬಳಸಬೇಕಾದ ಶಬ್ದ. ಲೌಕಿಕ ಸಂಸ್ಕೃತದಲ್ಲಿ ಧೀಮಹಿ ಅನ್ನೋ ಪದ ಬಳಕೆಯಲ್ಲಿಲ್ಲ. ಗಾಯತ್ರಿಯಲ್ಲಿ ಉಂಟು. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್, ಅಲ್ಲಿ ಧೀಮಹಿ ಅಂತ ಗಾಯತ್ರಿಯಲ್ಲಿದೆ, ವೇದದಲ್ಲಿ ಬರ್ತದೆ. ಲೌಕಿಕ ಸಂಸ್ಕೃತದಲ್ಲಿ ಧ್ಯಾಯೇಮ ಅಂತ ಆಗಬೇಕಂತ, ಅದರ ಬದಲು ಧೀಮಹಿ ಅಂತಿದೆ. ಈ ಪುರಾಣಗಳಲ್ಲೆಲ್ಲ ಬಳಸೋದುಂಟು, ವೇದದಲ್ಲಿ ಮಾತ್ರ ಆ ಶಬ್ದಗಳೇ ಬೇರೆ, ಕೆಲವು ವೈದಿಕ ಶಬ್ದಗಳು ಅಂತಿರ್ತದೆ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾ, ಕರ್ಣೇಭಿಹಿ ಎಲ್ಲಿಯಾದರೂ ಉಂಟೆ? ಕರ್ಣೈಹಿ, ಅದು ನಿಜವಾಗಿ ಆಗಬೇಕಾದ ಶಬ್ದ ಕರ್ಣೈಹಿ. ಅದರ ವೇದದಲ್ಲಿ ಭದ್ರಂ ಕರ್ಣೇಭಿ ಶೃಣುಯಾಮ, ಕರ್ಣೇಭಿಹಿ ಶೃಣುಯಾಮ ಅಂತ ಶಬ್ದ. ಅಹಂ ರುದ್ರೇಭಿರ್ವಸುಭಿಶ್ಚರಾಮಿ, ರುದ್ರೈಹಿ ಅಂತ ಹೇಳುವಲ್ಲಿ ರುದ್ರೇಭಿಹಿ, ಪ್ರಚೋದಯೇತ್ ಅಂತ ಹೇಳಬೇಕಾದಲ್ಲಿ ಪ್ರಚೋದಯಾತ್. ಇದೆಲ್ಲ ವೈದಿಕ ಶಬ್ದಗಳು. ಪುರಾಣದಲ್ಲಿ ಹೀಗೆ ಶಬ್ದ ಬರೋ ಕ್ರಮ ಇಲ್ಲ. ಆದರೆ ಭಾಗವತದಲ್ಲಿ ಮಾತ್ರ ಇಂಥ ಶಬ್ದಗಳು ಅನೇಕ ಬಂದಿದೆ. ಮಂಗಳ ಪದ್ಯದಲ್ಲೇ ಗಾಯತ್ರಿಯ ಒಂದು ಶಬ್ದ ಬಂದಿದೆ, ಧೀಮಹಿ ಅಂತ, ಅಲ್ಲಿ ಸತ್ಯಂ ಪರಂ ಧೀಮಹಿ. ಅದರಿಂದ ಇದು ವೇದ ತುಲ್ಯ, ವೇದಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಭಾಗವತ. ಇದಕ್ಕೂ ಋಷಿ ಪರಂಪರೆ ಇದೆ, ಅವರನ್ನು ಸ್ಮರಣೆ ಮಾಡಬೇಕು ಅಂತ ವಿಚಾರ ಮಾಡಿ ಸೂತ ಪುರಾಣಿಕರು ಭಾಗವತ ಋಷಿಗಳನ್ನು ಸ್ಮರಣೆ ಮಾಡ್ತಾರೆ. ಭಾಗವತದ ಮೊದಲನೇ ಋಷಿ ಅಂದರೆ ಶ್ರೀಮನ್ನಾರಾಯಣ. ಭಾಗವತ ಉಗಮಸ್ಥಾನ ನಾರಾಯಣ. ಆದರೆ ಇಷ್ಟು ದೊಡ್ಡ ಭಾಗವತ ಅಲ್ಲಿಂದ ಬರಲಿಲ್ಲ. ಚತುಶ್ಲೋಕಿ ಭಾಗವತ, ಕೇವಲ 4 ಶ್ಲೋಕದ ಭಾಗವತ ಅಥವಾ ಮೂಲ ಭಾಗವತ ಅಂತ ಕರೀತಾರೆ. ಅದು ನಾರಾಯಣನಿಂದ ಉಗಮಾಯಿತು. ಅದು ಯಾವಾಗ ಅಂದರೆ ಚತುರ್ಮುಖ ಬ್ರಹ್ಮದೇವರು ಈ 14 ಲೋಕ ಸೃಷ್ಟಿ ಮಾಡುವ ಜವಾಬ್ದಾರಿ ಹೊತ್ತಾಗ ಅವರಿಗೆ ಆತಂಕ ಆಯಿತು. ಪರಮಾತ್ಮೇನೋ ಆಜ್ಞೆ ಮಾಡಿದ, 14 ಲೋಕಗಳನ್ನು ನೀವು ಸೃಷ್ಟಿ ಮಾಡಿರಿ ಅಂತ ಬ್ರಹ್ಮದೇವರಿಗೆ ವಹಿಸಿದ. ಬ್ರಹ್ಮದೇವರು ಆತಂಕಪಟ್ಟು ಹೇಗೆ ಸೃಷ್ಟಿ ಮಾಡಬೇಕು, ಆ ಕಾರ್ಯ ಯಶಸ್ವಿ ಆಗಬೇಕಲ್ಲ, ಮತ್ತು ಆ ಸೃಷ್ಟಿ ಮಾಡಿದರೆ ಆ ಕರ್ಮ ನನಗೆ ಬಂಧಕ ಆಗಬಾರ್ದು. ನಾನು ಮಾಡಿದೆ ಅಂತಂದರೆ ಬಂಧಕ ಆಗ್ತದೆ. ಆ ಕರ್ಮ ಬಂಧಕ ಆಗಬಾರ್ದು ಮತ್ತು ಯಶಸ್ವಿಯಾಗಿ ನಡಿಬೇಕು. ಹೇಗೆ ಅಂತ ಅವರು ಚಿಂತೆ ಮಾಡುವಾಗ ಪರಮಾತ್ಮ ಹೇಳಿದ, ನೀವೇನೂ ಚಿಂತೆ ಮಾಡಬೇಡಿ, 4 ಶ್ಲೋಕದ ಭಾಗವತ ಹೇಳ್ತೇನೆ, 14 ಲೋಕ ಸೃಷ್ಟಿ ಮಾಡಿರಿ ಅಂತಂದು. 4 ಮುಖದ ಬ್ರಹ್ಮದೇವರಿಗೆ 4 ಶ್ಲೋಕದ ಉಪದೇಶ, 14 ಲೋಕ ಸೃಷ್ಟಿ ಮಾಡುವ ಶಕ್ತಿ ಬಂತು. ಅದರಿಂದ ಯಾವುದೇ ಕಾರ್ಯದಲ್ಲಿ ಜಯ ತಂದು ಕೊಡ್ತಕ್ಕಂಥದ್ದು ಭಾಗವತ. ಅದಕ್ಕೆ ಹೆಸರೇ ಜಯ ಅಂತ. ಹೀಗೆ ಪರಮಾತ್ಮ ಧೈರ್ಯ ಹೇಳಿ 4 ಶ್ಲೋಕದ ಭಾಗವತ ಉಪದೇಶ ಮಾಡಿದ. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವರಿಗೆ ಆ 4 ಶ್ಲೋಕದ ಸಾಮರ್ಥ್ಯದಿಂದಲೇ 14 ಲೋಕ ಸೃಷ್ಟಿ ಮಾಡಿದರು ಬ್ರಹ್ಮದೇವರು. ಅಹಮೇವಾಸಮಗ್ರೇ ಚ ನಾನ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ. ಇದು ಒಂದು ಶ್ಲೋಕ.
ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ. ಇದೇ ಮೂಲದಲ್ಲಿದ್ದಂಥ ಮೂಲ ಭಾಗವತ, ಚತುಶ್ಲೋಕಿ ಭಾಗವತ. ನಾರಾಯಣ ಬ್ರಹ್ಮದೇವರಿಗೆ ಹೇಳಿತ್ತು. ಏನಿದರಲ್ಲಿ ಸಾರ ಅಡಗಿದೆ ಅಂತಂದರೆ, ನಾರಾಯಣ ಬ್ರಹ್ಮದೇವರಿಗೆ ಹೇಳ್ತಾನೆ, ಬ್ರಹ್ಮ ನೀನು ಸೃಷ್ಟಿ ಮಾಡು, ಆದರೆ ಮಾಡುವಾಗ ಇಷ್ಟು ನೆನಪಿಟ್ಟುಕೋ, ನಿನ್ನನ್ನು ಸೃಷ್ಟಿ ಮಾಡಿದವನು ನಾನೊಬ್ಬ ಇದ್ದೇನೆ ಅಂತ ನೆನಪಿಟ್ಟುಕೊಂಡು ಮಾಡು. ನೀನಾಗಿ ನೀನೇ ಮಾಡ್ತೀನಿ ಅಂತ ತಿಳ್ಕೋಬೇಡ. ನಿನ್ನನ್ನು ಹುಟ್ಟಿಸಿದವನು ನಾನಿದ್ದೇನೆ. ನನ್ನಿಂದ ನಿನಗೆ ದೇಹ ಬಂತು, ಬುದ್ಧಿ ಬಂತು. ನಾನು ಕೊಟ್ಟ ಶಕ್ತಿಯಿಂದ, ನಾನು ಕೊಟ್ಟ ಬುದ್ಧಿಯಿಂದ, ನಾನು ಕೊಟ್ಟ ದೇಹದಿಂದ, ಭಗವತೋ ಬಲೇನ ಭಗವತೋ ವೀರ್ಯೇಣ ಹೀಗೆಲ್ಲ ಹೇಳ್ತೇವೆ. ಆ ರೀತಿ ನಾನಿದ್ದೆ ನಿನಗಿಂತ ಮುಂಚೆ, ಆಮೇಲೆ ನೀನು ಹುಟ್ಟಿದ್ದು, ಆಮೇಲೆ ನಿನ್ನಿಂದ ಸೃಷ್ಟಿಯಾಗೋದು ಈ 14 ಲೋಕಗಳು, ಪ್ರಪಂಚ. ಕೊನೆಗೆ ಇದೆಲ್ಲ ನಾಶ ಆಗ್ತದೆ. ನೀನೂ ಒಂದು ಸಲ ಇಲ್ಲ ಅಂತ ಆಗ್ತಿ. ಯೋವಶಿಷ್ಯೇತ ಸೋಸ್ಮ್ಯಹಂ, ಉಳಿಯುವವನು ನಾನೊಬ್ಬ. ಮೊದಲು ನಾನಿದ್ದೆ, ಮಧ್ಯದಲ್ಲೂ ಇರ್ತೇನೆ, ಕೊನೆಗೂ ಉಳಿತೇನೆ. ಅದರಿಂದ ತ್ರಿಕಾಲದಲ್ಲಿ ನಾನು ಶಾಶ್ವತ. ನೀವೆಲ್ಲ ನನ್ನಿಂದಲೇ ಸೃಷ್ಟಿಯಾದವರು, ಮತ್ತೆ ಸೃಷ್ಟಿ ಮಾಡುವವರು, ಕೊನೆಗೊಮ್ಮೆ ನಾಶ ಹೊಂದುವವರು. ಮತ್ತು ಏನು ನಿನ್ನಿಂದ ನಡೆದರೂ ಕೂಡ ನೀನು ಮಾಡಿದೆ ಅಂತ ತಿಳ್ಕೋಬೇಡ, ನನ್ನ ಸಂಕಲ್ಪಕ್ಕೆ ಬಂದು ನಡೆಯೋದು. ಜಗತ್ತಿನಲ್ಲಿ ಏನು ನಡೀತದೆ ಅದು ನನ್ನ ಚಿತ್ತಕ್ಕೆ ಬಂದರೆ ನಡೀತದೆ, ಇಲ್ಲದಿದ್ರಿಲ್ಲ. ಕೋಟಿ ಕೋಟಿ ಜನ ಪ್ರಯತ್ನ ಮಾಡಿದರೂ ಕೂಡ ನನ್ನ ಸಂಕಲ್ಪಕ್ಕೆ ಬರದೇ ಇದ್ದರೆ ಅದು ಆಗೋದಿಲ್ಲ. ನನ್ನ ಸಂಕಲ್ಪಕ್ಕೆ ಬಂತು ಅಂತ ಆದರೆ ಕೋಟಿ ಜನ ಕಲ್ಲು ಹಾಕಿದರೂ ಅದು ನಡೀತದೆ, ಆಗ್ತದೆ. ನನ್ನ ಸಂಕಲ್ಪವೇ ಸತ್ಯ. ಇದನ್ನೇ ದಾಸರು ಹೇಳಿದರು, ಹರಿಚಿತ್ತ ಸತ್ಯ ಹರಿಚಿತ್ತ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಕುದುರೆ, ಅಂದಾಣ, ಆನೆ ಬಯಸುವುದು ನರಚಿತ್ತ, ಪಾದಚಾರಿಯಾಗುವುದು ಹರಿಚಿತ್ತ. ಅದರಿಂದ ನನ್ನ ಸಂಕಲ್ಪಕ್ಕೆ ಬರಬೇಕು, ಅದು ನಡೀತದೆ ಅಂತ ತಿಳ್ಕೋ. ಇದೊಂದು ತತ್ವ ಹೇಳಿದೆ. ನೀನು ಸೃಷ್ಟಿ ಮಾಡುವ ಚೇತನ ಪ್ರಪಂಚದಲ್ಲಿ ನನ್ನ ಪ್ರವೇಶ ಇದೆ ಒಳಗಡೆ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ಏನು ಸೃಷ್ಟಿ ಆಗ್ತದೆ ಅದರೊಳಗೆ ನನ್ನ ಪ್ರವೇಶ ಇದೆ. ನನ್ನ ಪ್ರವೇಶ ಇರೋ ತನಕ ಅದು ಚೇತನ ಆಗಲಿ ಜಡವಾಗಲಿ ಉಪಯೋಗ ಬೀಳ್ತದೆ. ನನ್ನ ಸನ್ನಿಧಾನ ಹೋಯಿತು ಅಂದರೆ ಮೂಲೆ ಗುಂಪಾಗ್ತದೆ. ಎಲ್ಲಿವರೆಗೆ ನನ್ನ ವಿಭೂತಿ ರೂಪ ಇರ್ತದೆ ಅಲ್ಲಿ ತನಕ ಅದರಿಂದ ಕೆಲಸ ಆಗ್ತದೆ. ಇಲ್ಲ ಅಂತ ಆದರೆ ಅದು ಅಟ್ಟದ ಮೇಲೆ ಇರ್ತದೆ, ಮೂಲೆ ಗುಂಪಾಗ್ತದೆ. ಹೀಗೆ ನನ್ನ ಪ್ರವೇಶ ಪ್ರತಿಯೊಂದರಲ್ಲೂ ಇದೆ. ಅಣುರೇಣು ತೃಣಕಾಷ್ಠಗಳಲ್ಲಿ ನಾನು ಪ್ರವೇಶ ಮಾಡಿದ್ದೇನೆ. ಇದೆಲ್ಲ ಆ 4 ಶ್ಲೋಕದಲ್ಲಿ ಕೆಲವು ಮೂಲಭೂತ ತತ್ವಗಳನ್ನು ಹೇಳಿ ಪರಮಾತ್ಮ ಉಪದೇಶ ಮಾಡಿದ. ಆಮೇಲೆ ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಇದೇ 4 ಶ್ಲೋಕವನ್ನು ಬ್ರಹ್ಮದೇವರು 51 ಶ್ಲೋಕದಷ್ಟು ವಿಸ್ತಾರ ಮಾಡಿ ನಾರದರಿಗೆ ಹೇಳ್ತಾರೆ. ನಾರದರು ಒಮ್ಮೆ ಬ್ರಹ್ಮದೇವರ ಹತ್ರ ಬಂದರು. ಚತುರ್ಮುಖ ಬ್ರಹ್ಮದೇವರು ತಪಸ್ಸು ಮಾಡ್ತಾ ಕೂತು. ನಾರದರು ಪ್ರಶ್ನೆ ಕೇಳಿದರು, ಯಾವಾಗ ಬಂದರೂ ತಪಸ್ಸೇ ಮಾಡ್ತಾ ಇರ್ತೀರಿ, ಯಾವಾಗ ನೋಡಿದರೂ ದೇವರ ಧ್ಯಾನ, ದೇವರ ಜಪ, ದೇವರು ನಿಮಗೇನು ಅನುಗ್ರಹ ಮಾಡಿದ ಹೇಳಿ ಅಂತ ಕೇಳಿದರು. ಇವತ್ತಿಗೂ ಬಹಳ ಜನ ಕೇಳ್ತಿರ್ತಾರೆ, ನೀವು ಇಷ್ಟು ದೇವರು ಅಂತ ಮಾಡ್ತೀರಿ, ದೇವರಿಂದ ಏನು ಅನುಗ್ರಹ ಆಯಿತು? ಇದನ್ನು ನಾರದರೇ ಕೇಳಿದ್ರು. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನಾರದ, ನನಗೆ ಅನುಗ್ರಹ ಮಾಡಿದಷ್ಟು ದೇವರು ಯಾರಿಗೂ ಮಾಡಿಲ್ಲ ಅಂತ. ಪರಮಾನುಗ್ರಹ ಆಗಿದೆ, ದೇವರು ಬೇಕಾದಷ್ಟು ಅನುಗ್ರಹ ಮಾಡಿದ್ದ. ಏನು? ನ ಭಾರತೀ ಮೇಂಗ ಮೃಷೋಪಲಕ್ಷ್ಯತೆ ನ ವೈ ಕ್ವಚಿನ್ಮೇ ಮನಸೋ ಮೃಷಾಗತಿ ನ ಮೇ ಹೃಷೀಕಾಣಿ ಪತಂತ್ಯ ಸತ್ಪಥೆ ಯನ್ಮೇ ಹೃದೌತ್ಕಂಠ್ಯವತಾ ಧೃತೋ ಹರಿ. ಪರಮಾತ್ಮನ ಅನುಗ್ರಹ ಅಂದರೆ ಇದು. ಬ್ರಹ್ಮದೇವರು ಹೇಳ್ತಾರೆ, ನನ್ನ ನಾಲಿಗೆ ಶುದ್ಧ. ಭಗವಂತನ ತಪಸ್ಸು ನಿರಂತರ ಮಾಡಿದ್ರಿಂದ ಏನಾಯಿತು ಅಂತ ಕೇಳ್ತಿದೆಯಲ್ಲ ನಾರದ, ನನ್ನ ನಾಲಿಗೆ ಶುದ್ಧವಾಗಿದೆ, ನನ್ನ ಮನಸ್ಸು ಶುದ್ಧವಾಗಿದೆ, ನನ್ನ ಮೈ ಶುದ್ಧವಾಗಿದೆ. ಮಾತು, ಮನಸ್ಸು, ಮೈ ಇವು 3 ಶುದ್ಧವಾದರೆ ಇದು ಜೀವನದಲ್ಲಿ ಪರಮ ಲಾಭ. ಏನು ನನ್ನ ಮನಸ್ಸು ಶುದ್ಧ ಆಗಿದೆ ಅಂದರೆ, ಒಂದೇ ಒಂದು ಕೆಟ್ಟ ವಿಚಾರ ನನ್ನ ಮನಸ್ಸಿನಲ್ಲಿ ಸುಳಿಯೋದಿಲ್ಲ, ಕೆಟ್ಟ ಚಿಂತನೆ ನನ್ನ ಮನಸ್ಸಿನಿಂದ ನಾನು ಮಾಡೋದಿಲ್ಲ. ನಾಲಿಗೆ ಶುದ್ಧ ಅಂದರೆ ಒಂದು ಅಪಶಬ್ದ ನನ್ನ ನಾಲಿಗೆಯಲ್ಲಿ ಬರೋದಿಲ್ಲ ಅಂತಾರೆ ಬ್ರಹ್ಮದೇವರು. ಏನು ನಾಲಿಗೆಯಿಂದ ನುಡಿತೇನೆ ಪರಮಾತ್ಮನಿಗೆ ಸಮ್ಮತವಾದ ಮಾತು, ಶಾಸ್ತ್ರೀಯವಾದ್ದು, ಶಾಸ್ತ್ರಕ್ಕೆ ಸಮ್ಮತವಾದ್ದು. ಒಂದೇ ಒಂದು ಅಪಶಬ್ದ ನನ್ನ ನಾಲಿಗೆಯಿಂದ ಬರೋದಿಲ್ಲ, ಅಶ್ಲೀಲ ಶಬ್ದ ಮೊದಲೇ ಬರೋದಿಲ್ಲ. ಆದರೆ ಎಷ್ಟು ಕಡೆ ನೋಡ್ತೇವೆ ನಾಲಿಗೆ ಅವರ ನಿಯಂತ್ರಣದಲ್ಲಿ ಇರೋದಿಲ್ಲ. ಆಡಬಾರ್ದು ಮಾತಾಡ್ತಾರೆ, ನಾಲಿಗೆ ಕಚ್ಕೋತಾರೆ, ಏನೋ ಅಂದುಬಿಡ್ತಾರೆ, ಎಲುಬಿಲ್ಲದ ನಾಲಿಗೆ ಏನೋ ಮಾತಾಡಿತು ಅಂತಾರೆ. ಆದರೆ ಬ್ರಹ್ಮದೇವರು ಹೇಳ್ತಾರೆ, ನನ್ನ ನಾಲಿಗೆಯಲ್ಲಿ ಅಪಶಬ್ದ ಬರೋದಿಲ್ಲ, ಪರಮಾತ್ಮನ ವರ್ಣನೆ. ಇನ್ನು
ಯಾವ ಇಂದ್ರಿಯವೂ ದುರ್ಮಾರ್ಗಕ್ಕೆ ಹೋಗಿಲ್ಲ. ಕೈ ಶುದ್ಧ, ಕಾಲು ಶುದ್ಧ, ಕಣ್ಣು ಶುದ್ಧ, ಕಿವಿ ಶುದ್ಧ. ಕೇಳಬಾರ್ದನ್ನು ಕಿವಿ ಕೇಳಿಲ್ಲ, ನೋಡಬಾರ್ದನ್ನು ಕಣ್ಣು ನೋಡಿಲ್ಲ. ಹೀಗೆ ತ್ರಿಕರಣ ಶುದ್ಧಿ, ಮಾತು, ಮನಸ್ಸು, ಮೈ. ಇದು ಪರಮಾತ್ಮನ ಧ್ಯಾನದಿಂದ ಆದ ಲಾಭ ಅಂದರು. ಆಗ ನಾರದರಿಗೆ ಬಹಳ ಕುತೂಹಲ ಆಗಿ, ನನಗೆ ಆ ಪರಮಾತ್ಮನ ಮಹಿಮೆ ಹೇಳಿ ಅಂತಾರೆ. ಆಗಲೇ ಬ್ರಹ್ಮದೇವರು ನಾರದರಿಗೆ 51 ಶ್ಲೋಕ ಮಾಡಿ ಹೇಳಿ. ಹೀಗೆ ಭಾಗವತ ಪರಮಾತ್ಮನಿಂದ ಬ್ರಹ್ಮದೇವರಿಗೆ ಬಂತು 4 ಶ್ಲೋಕ, ಬ್ರಹ್ಮದೇವರಿಂದ ನಾರದರಿಗೆ ಬಂತು ಈ ಸಂದರ್ಭದಲ್ಲಿ 51 ಶ್ಲೋಕ ಆಯಿತು. ನಾರದರು ಆ 51 ಶ್ಲೋಕದ ಸಂಗ್ರಹ ಭಾಗವತವನ್ನು ವ್ಯಾಸರ ಬಳಿ ಬಂದು ಒಪ್ಪಿಸಿ ವೇದವ್ಯಾಸ ದೇವರಿಂದ ವಿಸ್ತಾರ ಮಾಡಿಸಿದರು. ತ್ವಮೇತದ್ ವಿಪುಲೀಕುರು, ಇನ್ನೂ ವಿಸ್ತಾರ ಮಾಡಿ ಅಂತ. ಆಗ 18,000 ಗ್ರಂಥಾತ್ಮಕವಾಗಿರತಕ್ಕಂಥ ಭಾಗವತ ರಚನೆ ಆಯಿತು. ಒಂದು ಗ್ರಂಥ ಅಂದರೆ 32 ಅಕ್ಷರ, 18,000 ಗ್ರಂಥಾತ್ಮಕ, 12 ಸ್ಕಂಧಗಳು, 344 ಅಧ್ಯಾಯ. ಅಂಥ ಬೃಹತ್ ಭಾಗವತ ರಚನೆ ಮಾಡಿ ವ್ಯಾಸರು ಶುಕಮಧ್ಯಾಪಯಾಮಾಸ, ಶುಕಾಚಾರ್ಯಗೆ ಹೇಳಿದರು. ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳಿದರು. ಆವಾಗಲೇ ಸೂತ ಪುರಾಣಿಕರು ಕೇಳಿದ್ದು. ಆ ಸೂತರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ಇದು ಭಾಗವತದ ಪರಂಪರೆ. ಋಷಿಗಳು ನಾರಾಯಣನಿಂದ ಬ್ರಹ್ಮದೇವರಿಗೆ ಬಂತು, ಬ್ರಹ್ಮದೇವರಿಂದ ನಾರದರಿಗೆ, ನಾರದರಿಂದ ವ್ಯಾಸರಿಗೆ ಬಂತು ಅಂದರೆ ಒಪ್ಪಿಸಿದ್ದು. ವ್ಯಾಸರು ವಿಸ್ತಾರ ಮಾಡಿ ಶುಕಮುನಿಗಳಿಗೆ ಹೇಳಿದರು. ಶುಕಾಚಾರ್ಯರು ಸೂತ ಪುರಾಣಿಕರಿಗೆ, ಸೂತರು ಶೌನಕಾದಿಗಳಿಗೆ. ಇನ್ನೊಂದು ಕವಲಿನಲ್ಲಿಯೂ ಭಾಗವತ ಬಂದಿದೆ. ಇನ್ನೊಂದು ಪರಂಪರೆ. ಶ್ರೀಮನ್ನಾರಾಯಣ ಬ್ರಹ್ಮದೇವರಿಗೆ ಹೇಳುವಾಗ ಶೇಷದೇವರಿಗೂ ಹೇಳಿದ್ನಂತೆ. ಶೇಷದೇವರು ಸನತ್ಕುಮಾರರಿಗೆ ಹೇಳಿದರು, ಸನತ್ಕುಮಾರರು ಸಾಂಖ್ಯಾಯನರಿಗೆ ಹೇಳಿದರು, ಸಾಂಖ್ಯಾಯನರು ಪರಾಶರರಿಗೆ, ಪರಾಶರರಿಂದ ಮೈತ್ರೇಯರಿಗೆ ಬಂತು, ಮೈತ್ರೇಯರು ವಿದುರನಿಗೆ ಭಾಗವತ ಹೇಳಿದರು. ಹೀಗೆ ಬ್ರಹ್ಮ, ಶೇಷ, ಸನತ್ಕುಮಾರ, ಸಾಂಖ್ಯಾಯನ, ಪರಾಶರ, ಮೈತ್ರೇಯ, ವಿದುರ 2 ಪರಂಪರೆಯಲ್ಲಿ ಭಾಗವತ ಬಂದಿದೆ. ಅವರೆಲ್ಲ ಋಷಿಗಳೇ, ಅವರೆಲ್ಲ ವರ ಪಡೆದು ಭಾಗವತ ಪ್ರವರ್ತಕರಾದ. ಸುಮ್ಮನೆ ಅದರಲ್ಲಿ ಪರಾಶರರ ಬಗ್ಗೆ ಹೇಳ್ತಾರೆ, ವ್ಯಾಸರೇ ಹೇಳಿದ್ದಾರೆ. ಪರಾಶರರು ಇವರಿಗೆ ಮೈತ್ರೇಯರಿಗೆ ಭಾಗವತ ಹೇಳಿದರು. ಪರಾಶರರು ಭಾಗವತ ಪ್ರವರ್ತಕವಾದದ್ದು ಒಂದು ರೋಚಕವಾದ ಪ್ರಸಂಗ. ಪರಾಶರರು ಅಂದರೆ ಯಾರು? ವಸಿಷ್ಠ ಋಷಿಗಳ ಮೊಮ್ಮಕ್ಕಳು. ವಸಿಷ್ಠರ ಮಗ ಶಕ್ತಿ, ಶಕ್ತಿಯ ಮಗನೇ ಪರಾಶರ. ವಸಿಷ್ಠ, ಶಕ್ತಿ, ಪರಾಶರ, ಪರಾಶರರ ಮಕ್ಕಳು ವ್ಯಾಸರು. ಪರಾಶರರು ಇವರಿಗೆ ಮೈತ್ರೇಯರಿಗೆ ಭಾಗವತ ಪ್ರವರ್ತಕರಾದರು. ಆ ರೀತಿ ಆಗುವಂತೆ ಅವರಿಗೊಂದು ವರ ಬಂತಂತೆ. ಯಾಕೆ ಅಂದರೆ ಒಮ್ಮೆ, ಅದು ಬಹಳ ಪ್ರಸಿದ್ಧವಾದ ಕಥೆ, ಭಾಗವತದ ಒಂದು ಶ್ಲೋಕದಲ್ಲಿ ವ್ಯಾಸರು ಸೂಚನೆ ಮಾಡಿದ್ದಾರೆ. ಸೋಹಂ ಭವದ್ಭ್ಯ, ಪರಾಶರರು ಹೇಳೋದು, ಮುನಿ ಪುಲಸ್ತೇನ ಪುರಾಣ ಮಾಧ್ಯಂ. ಪುಲಸ್ತ್ಯರು ವರ ಕೊಟ್ರಂತೆ, ನೀವು ಭಾಗವತ ಪ್ರವರ್ತಕರಾಗ್ರಿ, ಪುರಾಣ ಪ್ರವರ್ತಕರಾಗ್ರಿ ಅಂತ ವರ ಕೊಟ್ರಂತೆ. ಅದರ ಚರಿತ್ರೆ ಇಷ್ಟೇ. ವಸಿಷ್ಠ ಋಷಿಗಳು ಬಹಳ ಬಹಳ ದುಃಖ ಅನುಭವಿಸಿದರು ಜೀವನದಲ್ಲಿ. ರಾಕ್ಷಸರು ವಸಿಷ್ಠರ ಮಕ್ಕಳನ್ನೆಲ್ಲ ಕೊಂದರು. ಶಕ್ತಿ ಅಂತ ಒಬ್ಬ ಋಷಿ ಉಳಿದಿದ್ದ, ವಸಿಷ್ಠರ ಮಗ, ಅವನನ್ನು ರಾಕ್ಷಸರು ತಿಂದು ಹಾಕಿದರು. ಆ ಶಕ್ತಿಯ ಹೆಂಡತಿನೇ ಅದೃಶ್ಯಂತಿ ಅಂತ ಅವಳ ಹೆಸರು. ವಸಿಷ್ಠರ 100 ಮಕ್ಕಳು ಸತ್ತು ರಾಕ್ಷಸರಿಂದ. ಕೊನೆಗುಳಿದ ಶಕ್ತಿಯೂ ಸತ್ತು. ಅವನು ಸಾಯುವಾಗ ಹೆಂಡತಿ ಅದೃಶ್ಯಂತಿ ಗರ್ಭಿಣಿಯಾಗಿದ್ದು. ವಸಿಷ್ಠರು ಈ ರಾಕ್ಷಸರ ವಿರೋಧದಿಂದ ಬಹಳ ನೊಂದು ಎಷ್ಟೋ ಬಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದರಂತೆ. ಒಂದು ಸಲ ಮೈಕೈಗೆಲ್ಲ ಹಗ್ಗ ಕಟ್ಟಿಕೊಂಡು ಒಂದು ನದಿಗೆ ಹಾರಿದರಂತೆ, ಮಕ್ಕಳನ್ನೆಲ್ಲ ಕಳ್ಕೊಂಡ ದುಃಖಕ್ಕೆ. ಆದರೆ ಆ ನದಿ ಇವರ ಹಗ್ಗವನ್ನು ತುಂಡು ಮಾಡಿತಂತೆ. ನದಿಗೆ ಬಿದ್ದು ಕೂಡಲೇ ಹಗ್ಗ ಎಲ್ಲ ತುಂಡಾಗಿ ಹೋಯಿತು, ಬದುಕಿದ್ರು. ಅದಕ್ಕೆ ಆ ನದಿಗೆ ವಿಪಾಶಾ ನದಿ ಅಂತ ಹೆಸರು. ಪಾಶ ಅಂದರೆ ಹಗ್ಗ. ಈ ವಸಿಷ್ಠರು ಕಟ್ಟಿಕೊಂಡ ಹಗ್ಗ ತುಂಡು ಮಾಡಿದ ನದಿ. ಮತ್ತೊಂದು ಸಲ ಇದು ದೊಡ್ಡ ಪ್ರವಾಹದ ನದಿಗೆ ಹಾರಿದ್ರಂತೆ. ಮುಳುಗಿ ಆದರೂ ಸಾಯೋಣ, ಭಾರಿ ದೊಡ್ಡ ಪ್ರವಾಹ, ಆಳದ ನದಿ. ವಸಿಷ್ಠರು ಆ ನದಿಗೆ ಹಾರಿದರೆ ಆ ನದಿ 100 ಕವಲಾಗಿ ಹರಡಿತಂತೆ. 100 ಕವಲಾಯಿತು, ಪ್ರವಾಹವೇ ಕಡಿಮೆ ಆಯಿತು, ಮತ್ತೆ ಬದುಕಿತು. ಅಂತೂ ವಸಿಷ್ಠರಿಗೆ ಸಾಯಲಿಕ್ಕೆ ಆಗಲಿಲ್ಲ. ಇನ್ನೊಂದು ಸಲ ಮತ್ತೆಲ್ಲೋ ಆತ್ಮಹತ್ಯೆ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ರಂತೆ. ಆತ್ಮಹತ್ಯೆಗಾಗಿ ಪ್ರಯತ್ನಪಟ್ಟು ಹೋಗುವಾಗ ಇನ್ನೊಂದು ಘಟನೆ ನಡೀತು. ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೋಗ್ತಾ ಇದ್ದಾರೆ. ಸುಶ್ರಾವ್ಯವಾಗಿ ವೇದ ಮಂತ್ರ ಕೇಳಿಸ್ತಂತೆ ಕಿವಿಗೆ. ಒಳ್ಳೆ ಸ್ವರದಿಂದ ವೇದ ಹೇಳೋದು ಕೇಳಿಸ್ತಂತೆ. ವೇದ ಕೇಳಿದ ಕೂಡಲೇ ಅವರಿಗೆ ಕುತೂಹಲ ಆಯಿತು. ಯಾರು ವೇದ ಹೇಳ್ತಿದ್ದಾರೆ ಅಂತ ಹಿಂತಿರುಗಿ ನೋಡಿದರೆ ಯಾರೂ ಇಲ್ಲ. ಅವರ ಸೊಸೆ ಅದೃಶ್ಯಂತಿ ಬರ್ತಾ ಇದ್ಲಂತೆ. ಮಗನನ್ನು ಕಳ್ಕೊಂಡು ಅನಾಥಳಾದವಳು ಮಾವನನ್ನು ಹುಡುಕೊಂಡು ಬರ್ತಾ ಇದ್ದಾಳೆ. ಅವರ ಆಶ್ರಯದಲ್ಲಿ ಆದರೂ ಇರೋಣ, ಗರ್ಭಿಣಿಯಾಗಿದ್ದಾಳಾದ್ದರಿಂದ. ಇವರು ಆತ್ಮಹತ್ಯೆಗೆ ಹೊರಟಿದ್ರು.
ಹಿಂದಿನಿಂದ ಅದೃಶ್ಯಂತೆ ಬರ್ತಾ ಇದ್ದಾಳೆ. ಆ ವಸಿಷ್ಠರ ಸೊಸೆ ಶಕ್ತಿ ಹೆಂಡತಿ ವೇದ ಮಂತ್ರ ಕೇಳಿಸ್ತಾ ಇದ್ದ. ಅವಳು ಹೇಳ್ತಾ ಇಲ್ಲ, ಇವರು ಕುತೂಹಲ ಭರಿತರಾಗಿ ನಿಂತರಂತೆ. ಗರ್ಭದೊಳಗಿನ ಮಗು ಹೇಳ್ತಾ ಇತ್ತಂತೆ, ಗರ್ಭಸ್ಥ ಶಿಶು ವೇದ ಹೇಳ್ತಾ ಇತ್ತು. ಅದು ಕೇಳಿದ ಮೇಲೆ ಅವರು ಆತ್ಮಹತ್ಯೆ ಪ್ರಯತ್ನ ಬಿಟ್ರಂತೆ. ಇನ್ನು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ, 100 ಮಕ್ಕಳು ಹೋದರೂ ಚಿಂತೆ ಇಲ್ಲ, ನನ್ನ ಮೊಮ್ಮಗ ಈಗಲೇ ವೇದ ಹೇಳುವಂಥ ಮೊಮ್ಮಗ ಹುಡ್ತಾ ಇದ್ದಾನೆ, ಗರ್ಭದಲ್ಲೇ ವೇದ ಹೇಳ್ತಾ ಇದ್ದಾನೆ, ಅವನನ್ನು ಸಾಕಬೇಕು ಅಂತ ವಸಿಷ್ಠ ಋಷಿಗಳು ಸೊಸೆಯನ್ನು ಕರ್ಕೊಂಡು ಹೋಗಿ ಸಾಕಿದರು. ಮಗು ಹುಟ್ಟಿತು. ಅವನಿಗೆ ಪರಾಶರ ಅಂತ ಹೆಸರು, ಪರಾಶರ ಅಂತ. ಆ ಪರಾಶರನನ್ನು ಬೆಳೆಸಿದ್ದೆಲ್ಲ ವಸಿಷ್ಠರೇ. ತಂದೆ ಇದ್ದಿಲ್ಲ, ಶಕ್ತಿ ಇದ್ದಿಲ್ಲ, ವಸಿಷ್ಠರು ಬೆಳೆಸಿದರು. ಅವರು ಆ ಪರಾಶರ ಮಗು ವಸಿಷ್ಠರನ್ನೇ ಅಪ್ಪ ಅಪ್ಪ ಅಂತ ಕರಿತಾ ಇತ್ತು, ಅಪ್ಪ ಅಂತಲೇ ಕರಿತಾ ಇತ್ತು. ಯಾರೋ ಒಂದು ಸಲ ಹೇಳಿದ್ರಂತೆ, ಇವರು ಅಪ್ಪ ಅಲ್ಲ, ನಿನ್ನ ಅಜ್ಜ ಇವರು ಅಂತ ಹೇಳಿದ್ರು. ಹಾಗಾದ್ರೆ ಅಪ್ಪ ಯಾರು, ಎಲ್ಲಿದ್ದಾನೆ ಜಿಜ್ಞಾಸೆ ಶುರುವಾಯಿತು. ಅಜ್ಜನನ್ನು ಪೀಡಿಸಿದ, ನಮ್ಮಪ್ಪ ಎಲ್ಲಿ ಎಲ್ಲ ಕಥೆ ಹೇಳಿದರು. ಅವರು ದೊಡ್ಡವನಾದ ಮೇಲೆ ಹೇಳಿದರು, ನಿನ್ನ ಅಪ್ಪನನ್ನು ರಾಕ್ಷಸರು ಕೊಂದಿದ್ದಾರೆ ಹೀಗೆ ಅಂತ. ಆಗ ಪರಾಶರ ಸಿಟ್ಟಾಗಿ ರಾಕ್ಷಸ ಕುಲ ನಾಶ ಮಾಡ್ತೇನೆ ಅಂತ ಒಂದು ಯಜ್ಞ ಶುರು ಮಾಡಿದ್ನು. ಅಷ್ಟು ವೇದ ಮಂತ್ರದ ಶಕ್ತಿ ಇತ್ತು. ರಾಕ್ಷಸ ಕುಲ ನಾಶಕ್ಕೆ ಒಂದು ಯಜ್ಞ ಮಾಡುವಾಗ ಪುಲಸ್ತ್ಯರಿಗೆ ಆತಂಕ ಆಯಿತು. ಯಾಕೆ, ಪುಲಸ್ತ್ಯರ ವಂಶದಲ್ಲೇ ರಾಕ್ಷಸರು ಬಂದದ್ದು. ಪುಲಸ್ತ್ಯರ ಮಗ ವಿಶ್ರವಸು, ವಿಶ್ರವಸನ ಮಗನೇ ರಾವಣ, ಕುಂಭಕರ್ಣ, ಅಲ್ಲಿಂದ ರಾಕ್ಷಸರಾದರು ಅವರಲ್ಲಿ. ಅದಕ್ಕೆ ಪುಲಸ್ತ್ಯರು ಬಂದು ವಸಿಷ್ಠರಿಗೆ ಹೇಳಿ, ರಾಕ್ಷಸ ಕುಲನಾಶ ಮಾಡುವ ಯಜ್ಞ ಮಾಡ್ತಿದ್ದಾನೆ ನಿಮ್ಮ ಮೊಮ್ಮಗ, ತಡೀರಿ ಎಂದ್ರಂತ. ವಸಿಷ್ಠರು ಬಂದು ಬೇಡ ಬಿಟ್ಟುಬಿಡು ಅಂತ ಬಿಡಿಸಿದರು. ಆಗ ಪರಾಶರ ಆ ಯಜ್ಞವನ್ನು ಮಾಡಲಿಲ್ಲ. ಅದಕ್ಕೆ ಸಂತೋಷಗೊಂಡು ಪುಲಸ್ತ್ಯರು ವರ ಕೊಟ್ಟರಂತೆ, ನನ್ನ ಕುಲ ಉಳಿಸಿದ್ದಕ್ಕೆ, ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ನಿನಗೆ ವರ ಕೊಡ್ತೇನೆ, ನೀನು ಪುರಾಣ ಪ್ರವರ್ತಕನಾಗು ಅಂತ ವರ ಕೊಟ್ಟರು. ಪುರಾಣ ಪ್ರವರ್ತಕನಾಗಬೇಕಾದರೆ ಇಂಥ ವರ ಬೇಕು. ಆ ಪುಲಸ್ತ್ಯರ ವರದಿಂದ ಪರಾಶರರು ಮೈತ್ರೇಯರಿಗೆ ಭಾಗವತ ಹೇಳಿದರು ಅಂತ ವ್ಯಾಸರು ಹೇಳ್ತಾರೆ, ಅವರ ವರ. ಆಮೇಲೆ ಮೈತ್ರೇಯರು ವಿದುರನಿಗೆ ಹೇಳಿದರು. ಹೀಗೆ 2 ಪರಂಪರೆಯ ಋಷಿಗಳನ್ನು ಸೂತ ಪುರಾಣಿಕರು ಸ್ಮರಣೆ ಮಾಡಿ, ಇವರೆಲ್ಲ ಭಾಗವತ ಪ್ರವರ್ತಕರು. ಆಮೇಲೆ ಭಾಗವತ ಹೇಳಲಿಕ್ಕೆ ಶುರು ಮಾಡಿದರು. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಭಾಗವತ ಹೇಳುವಾಗ ದ್ವಿರೂಪಿಯಾದ ಪರಮಾತ್ಮನನ್ನು ನಮಸ್ಕಾರ ಮಾಡಬೇಕು. ಹೇಳುವವರು, ಕೇಳುವವರು, ಓದುವವರು. ಯಾಕೆಂದರೆ ಭಾಗವತದ ನಾಯಕ, ಕಥಾನಾಯಕ ಶ್ರೀಮನ್ನಾರಾಯಣ ಭಗವಂತ. ಭಾಗವತ ರಚನೆ ಮಾಡಿದ್ದು ವೇದವ್ಯಾಸದೇವರು. ಅದರಿಂದ ನಾರಾಯಣ ಮತ್ತು ವ್ಯಾಸರು ದ್ವಿರೂಪಿಯಾದ ಪರಮಾತ್ಮನನ್ನು ನಮಸ್ಕರಿಸಿ, ಭಾಗ್ಯದೇವತೆಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯನ್ನು ನಮಸ್ಕರಿಸಿ, ಅನಂತರದಲ್ಲಿ ಮುಖ್ಯ ಪ್ರಾಣದೇವರು. ಈ ಎಲ್ಲ ಜ್ಞಾನ ಕಾರ್ಯ ನಡಿಬೇಕಾದರೆ ಉಸಿರಾಟದ ದೇವತೆ ಮುಖ್ಯ ಪ್ರಾಣದೇವರು, ಅವರ ಅಧ್ಯಕ್ಷರು. ಅಧ್ಯಕ್ಷ ಸ್ಥಾನದಲ್ಲಿರುವ ಪ್ರಾಣದೇವರನ್ನ ನಮಸ್ಕಾರ ಮಾಡಿ, ವಾಗ್ದೇವತೆಯಾದಂಥ ಸರಸ್ವತಿಯನ್ನು ನಮಸ್ಕರಿಸಿ, ಆಮೇಲೆ ಶೇಷದೇವರು. ಪ್ರತಿಯೊಂದು ಜ್ಞಾನ ಕಾರ್ಯಕ್ಕೆ ಅವರು ಉಪಾಧ್ಯಕ್ಷರಂತೆ. ಉಪಸಾಧಕೋ ನರಶ್ಚೋಕ್ತಃ ಅಂತಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ಅಂತುಂಟು. ನರ ಅಂದರೆ ಶೇಷದೇವರು. ಪ್ರತಿಯೊಂದು ಜ್ಞಾನ ಕಾರ್ಯ ನಡೆಸುವವರು ಅವರು. ಶೇಷೋ ವ್ಯಾಖ್ಯಾನ ಗೋಚರಂ ಅಂತ. ಅಧ್ಯಾತ್ಮ ಉಪನಿಷತ್ತು ಇದಕ್ಕೆಲ್ಲ ಮನಸ್ಸು ಹೋಗಬೇಕಾದರೆ ಶೇಷದೇವರು ಆ ಮನಸ್ಸಿಗೆ ಪ್ರೇರಕರು. ಆದ್ದರಿಂದ ಶೇಷದೇವರನ್ನು ನಮಸ್ಕಾರ ಮಾಡಿ, ತಥೋ ಜಯ ಮುದೀರಯೇ, ಜಯಪ್ರದವಾದ ಜಯನಾಮಕವಾದ ಭಾಗವತವನ್ನು ಹೇಳ್ತೇನೆ ಅಂತ ಪ್ರಾರಂಭ ಮಾಡಿದ್ದಾರೆ ಇವರು ಸೂತ ಪುರಾಣಿಕರು. ಪ್ರಥಮ ಸ್ಕಂದದಲ್ಲಿ ಇದು ಸಪ್ತಾಹ ಆದ್ದರಿಂದ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡ್ತಾ ಇದ್ದೇನೆ. ಪ್ರಧಾನ ಅಂಶಗಳನ್ನು ತಗೊಂಡು, ಎಲ್ಲವೂ ಪ್ರಧಾನವೇ, ಕೆಲವನ್ನು ಆರಿಸಿ ಹೇಳ್ತೇನೆ ಅಷ್ಟೇ. ಪ್ರಥಮ ಸ್ಕಂದದಲ್ಲಿ 4 ಪ್ರಧಾನವಾದಂಥ ಅಂಶಗಳು ಬಂದಿದೆ. ಮೊದಲನೇದಾಗಿ ನಾರದರ ವೃತ್ತಾಂತ ಬರ್ತದೆ. ಬಹಳ ರೋಚಕ ನಾರದರ ಪ್ರಸಂಗ. ಅದು 7ನೇ ಸ್ಕಂದದಲ್ಲಿಯೂ ಉಂಟು, ಆರಂಭದಲ್ಲಿಯೂ ಬರ್ತದೆ. ನಾರದರು ಉಪಬರ್ಹಣ ಅನ್ನುವಂಥ ಒಬ್ಬ ಗಂಧರ್ವರಾಗಿದ್ದರಂತೆ ಪೂರ್ವದಲ್ಲಿ. ಗಂಧರ್ವರು ಅಂತಂದರೆ ಹಾಡುವವರು, ದೇವರ ಮೇಲೆ ಗುಣಗಾನ ಮಾಡುವವರು. ಒಮ್ಮೆ ಇಂದ್ರ ಸಭೆಯಲ್ಲಿ ಉಪಬರ್ಹಣನಿಗೆ ಒಂದು ಆಮಂತ್ರಣ ಬಂತು, ಹಾಡಲಿಕ್ಕೆ ಬರಬೇಕು, ದೇವರ ಮೇಲೆ ಗುಣಗಾನ ಮಾಡಲಿಕ್ಕೆ ಬರಬೇಕು ಅಂತ. ಆದರೆ ಉಪಬರ್ಹಣ ಇಂದ್ರ ಸಭೆಗೆ ಗಾನಕ್ಕೆ ಹೋಗಲಿಲ್ಲ. ಇಲ್ಲೋ ಮಂದಾಕಿನಿ ತೀರದಲ್ಲಿ ಸ್ತ್ರೀಯರೊಂದಿಗೆ ವಿಹಾರ ಮಾಡ್ತಾ ಹೋದರು. ಅನಿವಾರ್ಯ ಕಾರಣ ಏನಿದ್ದಿಲ್ಲ, ಸುಮ್ಮನೆ ಸ್ತ್ರೀಯರೊಂದಿಗೆ ವಿಹಾರಕ್ಕೆ ಹೋದರು. ಇಂದ್ರ ಸಭೆಗೆ ಗುಣಗಾನ ಮಾಡಲಿಕ್ಕೆ ಬರಲಿಲ್ಲ. ದೇವತೆಗಳು ಕೊಟ್ಟ ಆಮಂತ್ರಣವನ್ನು ತಳ್ಳಿ ಹಾಕಿದರು. ಇದಕ್ಕೆ ಮಹಾತ್ಮರ ಅವಜ್ಞಾ ಅಂತ ಕರೀತಾರೆ.
ಮಹಾತ್ಮನಾದ ಪರಮಾತ್ಮನ ಮೇಲೆ ಗುಣಗಾನ ಮಾಡಲಿಕ್ಕೆ ಇಂದ್ರ ಸಭೆಯಲ್ಲಿ ಆಮಂತ್ರಣ ಬಂದರೆ ಅದನ್ನು ತಳ್ಳಿಬಿಡೋದೆ. ಹಾಗಾಗಿ ದೇವತೆಗಳಿಗೆ ಅಪಚಾರ ಆಯಿತು. ಅದರಿಂದ ಆ ಗಂಧರ್ವ, ಉಪಬೃಹಣ ಅನ್ನುವ ಗಂಧರ್ವ ಭೂಮಿಯಲ್ಲಿ ಒಂದು ನೀಚ ಜನ್ಮವನ್ನು ಪಡೆದನಂತೆ. ಬಹಳ ಕಷ್ಟಪಟ್ಟ. ಆಮೇಲೆ ಒಂದು ಚಾತುರ್ಮಾಸ್ಯ ಕಾಲದಲ್ಲಿ ಋಷಿ ಮುನಿಗಳು ಚಾತುರ್ಮಾಸ್ಯ ಕೂತಾಗ ಅಲ್ಲಿ ಇದ್ದು ಅವರ ಸೇವೆ ಮಾಡ್ತಾ, ಅವರು ಹೇಳುವ ಭಗವಂತನ ಕಥೆಯನ್ನು ಶ್ರವಣ ಮಾಡ್ತಾ ಪರಿಶುದ್ಧನಾದ. ಅದೇನು ಪರಮ ದೇವತೆಗಳ ಆಮಂತ್ರಣವನ್ನು ತಿರಸ್ಕರಿಸಿದ್ದ ಆ ಗಂಧರ್ವ, ಅದರಿಂದ ಭೂಮಿಯಲ್ಲಿ ನೀಚ ಜನ್ಮ ಪಡೆದು, ಅಂದರೆ ಬಹಳ ಕ್ಲೇಶಕರವಾಗಿರ್ತಕ್ಕಂಥ ಜನ್ಮ ಪಡೆದು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಆಮೇಲೆ ಚಾತುರ್ಮಾಸ್ಯ ಕಾಲದಲ್ಲಿ ಋಷಿಮುನಿಗಳು ಹೇಳುವ ಭಗವಂತನ ಕಥೆಯಿಂದ ಉದ್ಧಾರ. ಆ ಕಥಾಶ್ರವಣ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಆಯ್ತಂತೆ. ಅಲ್ಲಿ ಕಸ ಗುಡಿಸ್ಕೊಂಡು ಮುಸುರೆ ತೊಳ್ಕೊಂಡು ಇದ್ದಂಥ ಆ ಬಾಲಕನಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಯ್ತು. ಪರಮಾತ್ಮನ ಕಥಾಶ್ರವಣ ಮಾಡಿ ಭಕ್ತಿ ಬಂದದ್ದಕ್ಕೆ ಆಮೇಲೆ ಆ ಜನ್ಮ ಬಿಟ್ಟು ಪರಮಾತ್ಮನ ಅಶರೀರವಾಣಿ ಆಯ್ತಂತೆ. ಮಗು, ಈ ಜನ್ಮದಲ್ಲಿ ಇಷ್ಟು ದರ್ಶನ ಭಾಗ್ಯ ಕೊಟ್ಟಿದ್ದೇನೆ, ಮುಂದೆ ನೀನೇ ನಾರದನಾಗು ಅಂತ. ಆ ಉಪಬೃಹಣ ಅನ್ನುವ ಗಂಧರ್ವರೇ ಮುಂದೆ ನಾರದರಾಗಿ ಯಾವಾಗಲೂ ಪರಮಾತ್ಮನ ಗುಣಗಾನ ಮಾಡ್ತಾ ಪರಮಾತ್ಮನ ದರ್ಶನ ಮಾಡ್ತಾ ಇದ್ದಾರೆ. ಆ ನಾರದರೇ ಬಂದು ವ್ಯಾಸರಲ್ಲಿ ತಮ್ಮ ಕಥೆ ಹೇಳಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀವು ಭಾಗವತ ರಚನೆ ಮಾಡಿರಿ, ಅದರಿಂದ ಜನರಿಗೆ ಭಕ್ತಿ ಬರಬೇಕು, ನಾನು ಭಕ್ತಿಯಿಂದ ಹೇಗೆ ಉದ್ಧಾರ ಆದೆ, ಎಲ್ಲರೂ ಉದ್ಧಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದು. ಇದರಿಂದ ಎರಡು ಭಾಗವತ ಧರ್ಮ ಅಂತ ಗೊತ್ತಾಗ್ತದೆ. ಭಾಗವತ ಹೊರಟಿರೋದು ಭಾಗವತ ಧರ್ಮವನ್ನು ತಿಳಿಸ್ಲಿಕ್ಕೆ. ಒಂದೇನು ಅಂತಂದರೆ ದೇವತೆಗಳ ಆಜ್ಞೆಯನ್ನು, ಮಹಾತ್ಮರ ಆಜ್ಞೆಯನ್ನು ಎಂದು ತಿರಸ್ಕರಿಸಬಾರದು. ಒಳ್ಳೆಯ ಸೇವೆ ಮಾಡುವ ಸದವಕಾಶ ಕೊಟ್ಟಾಗ ಅದನ್ನು ತಿರಸ್ಕಾರ ಮಾಡಬಾರ್ದು. ಅದನ್ನು ತೋರಿಸಲಿಕ್ಕೆ ಉಪಬೃಹಣ ಹಾಗೆ ಮಾಡಿದ್ದು. ಮತ್ತು ಮಹಾತ್ಮರ ಸೇವೆ ಮಾಡಿದರೆ ಅಲ್ಲಿ ಏನು ಕೆಲಸವೋ ತನಗೆ ಯೋಗ್ಯವಾದ ಒಂದು ಕೆಲಸ ಮಾಡಿ ಆ ಬಾಲಕ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ. ಅದರಿಂದ ಮಹಾತ್ಮರ ತಿರಸ್ಕಾರ ಮಾಡಬಾರ್ದು ಅನ್ನೋದು ಒಂದು ಭಾಗವತ ಧರ್ಮ. ಸಾಧ್ಯವಾದಷ್ಟು ಮಹಾತ್ಮರ ಸೇವೆ ಮಾಡಬೇಕು. ಅಲ್ಲಿ ಎಂಜಲೆಲೆ ತೆಗೆಯೋದು, ಪಾತ್ರೆ ತೊಳೆಯೋದು, ಇದನ್ನು ಮಾಡಿಯೂ ಕೂಡ ಅವನಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಯ್ತಂತೆ. ಆಮೇಲೆ ನಾರದ ಜನ್ಮ ಬಂದದ್ದು. ಹೀಗೆ ಮಹಾತ್ಮರ ಸೇವೆ ಮನುಷ್ಯನನ್ನು ಬಹಳ ಎತ್ತರಕ್ಕೆ ಒಯ್ತದೆ ಅನ್ನೋದು ಎರಡು ಭಾಗವತ ಧರ್ಮ ಹೇಳಿದ್ದಾರೆ. ಆಮೇಲೆ ಪರೀಕ್ಷಿತ್ ರಾಜನ ಜನ್ಮದ ಕಥೆ. ಜನ್ಮಾದ್ಯಸ್ಯ ಯತಃ ಅಂತಲೇ ಭಾಗವತ ಪ್ರಾರಂಭ. ಪರಮಾತ್ಮ ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ, ಅಂಥ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಅಂತಾರೆ. ಅವನು ಜಗಜ್ಜನ್ಮಾದಿ ಕಾರಣ ಅನ್ನೋದಕ್ಕೆ ನಿದರ್ಶನವಾಗಿ ಪರೀಕ್ಷಿತ್ ರಾಜನ ಜನ್ಮದ ಕಥೆ ಹೇಳಿದ್ದಾರೆ. ಪರೀಕ್ಷಿತ್ ರಾಜ ಅಂದರೆ ಪಾಂಡವರ ಮೊಮ್ಮಗ. ಪಾಂಡವರಲ್ಲಿ ಅರ್ಜುನ ಒಬ್ಬ, ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗನೇ ಪರೀಕ್ಷಿತ್. ಆದರೆ ಅಭಿಮನ್ಯು ಯುದ್ಧದಲ್ಲಿ ಬೇಗ ಸತ್ತಿದ್ದ. ಅಷ್ಟರಲ್ಲೇ ಹೆಂಡತಿ ಗರ್ಭಿಣಿಯಾಗಿದ್ದು. ಮಹಾಭಾರತ ಯುದ್ಧ ಮುಗಿದ ಮೇಲೆ ಗರ್ಭಿಣಿಯಾದಂಥ ಆ ಉತ್ತರೆ ಮೇಲೆ, ಅಂದರೆ ಅಭಿಮನ್ಯುವಿನ ಹೆಂಡತಿ ಅರ್ಜುನನ ಸೊಸೆ ಗರ್ಭಿಣಿಯಾಗಿದ್ದಾಳೆ. ಆ ಉತ್ತರಾದೇವಿಯ ಮೇಲೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಅಲ್ಲಿಂದ ಶುರುವಾಗ್ತದೆ ಭಾಗವತ. ಯಾಕೆ ಅಂದರೆ ದುರ್ಯೋಧನ ಹೇಳಿದ್ದಂತೆ ಅಶ್ವತ್ಥಾಮರಿಗೆ, ನನ್ನ ಕುಲ ಎಲ್ಲ ನಾಶ ಆಯಿತು, ಪಾಂಡವರ ಸಂತತಿಯನ್ನು ನಿಲ್ಲಿಸಿಬಿಡಿ ಅಂತ. ಪಾಂಡವರ ಸಂತತಿ, ಅವರ ವಂಶ ನಿರ್ವಂಶ ಆಗಬೇಕು, ಒಂದು ಕುಡಿಯೂ ಉಳಿಬಾರ್ದು ಪಾಂಡವರಿಗೆ, ಆ ರೀತಿ ಅವರ ವಂಶ ನಿರ್ವಂಶ ಮಾಡಿ ಅಂತ ಕೊನೆಗೆ ಸಾಯುವಾಗ ದುರ್ಯೋಧನ ಹೇಳಿದ್ದ. ಅವನ ಮಾತಿಗೆ ಬೆಲೆ ಕೊಡಬೇಕು ಅಂತ ಅಶ್ವತ್ಥಾಮಾಚಾರ್ಯರು ಉಪಪಾಂಡವರನ್ನೆಲ್ಲ ಕೊಂದರು. ದ್ರೌಪದಿಯ 5 ಮಕ್ಕಳನ್ನು ಕೊಂದರು. ಅಭಿಮನ್ಯುವಂತೂ ಮೊದಲೇ ಸತ್ತಿದ್ದ. ಅವನ ಮಗ ಪರೀಕ್ಷಿತ್ ರಾಜ ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇದ್ದಾನೆ. ಅಶ್ವತ್ಥಾಮಾಚಾರ್ಯರು ಯೋಚನೆ ಮಾಡಿದರು, ಪಾಂಡವರ ಮಕ್ಕಳು ಸತ್ತಾಯಿತು, ಅವರ ವಂಶ ಬೆಳೀಲಿಕ್ಕೆ ಒಂದು ಬೀಜ ಉಳಿದಿದೆ, ಉತ್ತರೆಯ ಗರ್ಭ, ಅದನ್ನೂ ನಾಶ ಮಾಡಿದರೆ ಪಾಂಡವರ ವಂಶ ನಿರ್ವಂಶ. ಅದರಿಂದ ದುರ್ಯೋಧನನಿಗೆ ಪ್ರೀತಿ ಆಗ್ತದೆ ಅಂತ ವಿಚಾರ ಮಾಡಿ ಅಶ್ವತ್ಥಾಮರು ಗರ್ಭಿಣಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಉತ್ತರಾದೇವಿಯ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ. ಅಷ್ಟೊತ್ತಿಗೆ ಕೃಷ್ಣ ಹೊರಟು ನಿಂತಿದ್ದಂತೆ. ಎಲ್ಲ ಯುದ್ಧ ಮುಗಿತು, ನಾನು ದ್ವಾರಕೆಗೆ ಹೋಗ್ತೇನೆ ಅಂತ ಹೊರಟು ನಿಂತಿದ್ದಾನೆ. ಉತ್ತರಾದೇವಿ ಓಡಿ ಬಂದು, ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೇ ಯತ್ರ ಮೃತ್ಯು ಪರಸ್ಪರಂ. ಕೃಷ್ಣ, ನೀನು ದ್ವಾರಕೆಗೆ ಹೊರಟು ನಿಂತಿ, ನನ್ನ ಸಂಕಟ ಯಾರಿಗೆ ಹೇಳಲಿ? ನಾನು ಗಂಡ ಇಲ್ಲ, ಗಂಡನನ್ನು ಕಳ್ಕೊಂಡಿದ್ದೇನೆ, ಯಾರಿದ್ದಾರೆ ನನಗೆ ರಕ್ಷಕರು? ನೀನೇ ಗತಿ ಅಂತ ಬಂದು. ಏನಾಗಿದೆ ಅಂದರೆ ಯಾವುದೋ ಒಂದು ಅಸ್ತ್ರ ಅಗ್ನಿಯಂತೆ ನನ್ನ ಗರ್ಭವನ್ನು ನಾಶ ಮಾಡಲಿಕ್ಕೆ ಬರ್ತಾ ಇದೆ. ಮಾಮೇ ಗರ್ಭೋ ನಿಪಾತ್ಯತಾಂ,
ನನಗೇನಾದರೂ ಮಾಡಲಿ, ನನ್ನ ಗರ್ಭನಾಶ ಆಗಬಾರ್ದು. ಯಾಕೆ ಅಂದರೆ ಇದು ಪಾಂಡವರ ವಂಶದ ಒಂದು ಬೀಜ, ಒಂದು ಕುಡಿ. ಇದು ನಾಶ ಆಗಿಬಿಟ್ರೆ ಪಾಂಡವರ ವಂಶ ನಿಂತು ಹೋಗ್ತದೆ. ನೀನು ವಂಶವನ್ನು ಬೆಳೆಸ್ತಕ್ಕಂಥವನು ಕೃಷ್ಣ, ದಯಮಾಡಿ ಪಾಂಡವರ ವಂಶ ಬೆಳಿಬೇಕು, ನನ್ನ ಗರ್ಭ ನಾಶ ಆಗಬಾರ್ದು ಅಂತ ಕೇಳಿದ. ಆಗ ಕೃಷ್ಣನಿಗೆ ಅರ್ಥ ಆಯಿತು, ಇದು ಅಶ್ವತ್ಥಾಮಾಚಾರ್ಯರು ಮಾಡಿದ ಕೆಲಸ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ, ಪಾಂಡವರ ಸಂತತಿ ನಿಂತು ಹೋಗಲಿ ಅಂತ. ಅದನ್ನು ನಾನು ಉಳಿಸ್ತೇನೆ, ರಕ್ಷಣೆ ಮಾಡ್ತೇನೆ ಅಂತ ಕೃಷ್ಣ ಯೋಗ ಮಾಯಾ ಸಮಾವೃತಃ, ತನ್ನ ಮಾಯೆಯಿಂದ ಅಂದರೆ ತನ್ನ ಅಪೂರ್ವವಾದ ಶಕ್ತಿಯಿಂದ ಪ್ರಕಾಶ ರೂಪವನ್ನು ಧರಿಸಿ ತೇಜೋಮಯನಾಗಿ ಗದಾಪಾಣಿಯಾಗಿ ಉತ್ತರಾದೇವಿ ಹೊಟ್ಟೆ ಒಳಗೆ ಹೋದ. ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡಿದ. 9 ತಿಂಗಳು ಅಲ್ಲೇ ಸುತ್ತುತ್ತಾ ಇದ್ದ. ಇನ್ಯಾವ ಆಯುಧವೂ ಬರಬಾರ್ದು, ಯಾವ ಆಪತ್ತು ಪರೀಕ್ಷಿತನಿಗೆ ಬರಬಾರ್ದು ಅಂತ ನವಮಾಸ ಪೂರ್ತಿ ಆಗುವವರೆಗೆ, ಮಗು ಹುಟ್ಟುವವರೆಗೆ ಅಂತ ಆ ಗರ್ಭದ ಸುತ್ತಲೂ ತಿರುಗುತ್ತಾ ಇದ್ದಾನೆ. ಆ ಒಳಗಿದ್ದಂಥ ಮಗು ಸುತ್ತಲೂ ಕೃಷ್ಣನನ್ನು ನೋಡ್ತಾ ಇತ್ತಂತೆ. ಎಂಥ ಭಾಗ್ಯ! ಅದಕ್ಕೆ ಅವನಿಗೆ ಪರೀಕ್ಷಿತ ಅಂತ ಹೆಸರು. ಪರಿತಃ ಈಕ್ಷತೆ ಇತಿ ಪರೀಕ್ಷಿತ. ಪರಿತಃ ಅಂದರೆ ಸುತ್ತಲೂ ಕೃಷ್ಣನನ್ನು ಗರ್ಭದಲ್ಲಿರುವಾಗಲೇ ನೋಡಿದವನು. 9 ಮಾಸಗಳು ಪೂರ್ತಿ ಆಯಿತು, ಇನ್ನು ಪ್ರಸವ ಆಗ್ತದೆ ಅಂತ ಕೃಷ್ಣ ದೂರ ಸರದ. ಪ್ರಸವ ಆಯಿತು, ಮಗು ಹುಟ್ಟಿತು. ಆದರೆ ಮತ್ತೆ ಬ್ರಹ್ಮಾಸ್ತ್ರ ಬಂದು ಸಾಯಿಸಿಬಿಡ್ತು. ಪ್ರಸವೇ ಹತಂ ಪುನರುಜ್ಜೀವಯಾಮಾಸ ಕೇಶವ ಪಾರ್ಥತಂತವೇ. ಆ ಹೊತ್ತಿಗೆ ಸರಿಯಾಗಿ ಇನ್ನೊಂದು ರೂಪದಿಂದ ದ್ವಾರಕೆಗೆ ಹೋದಂಥ ಕೃಷ್ಣ ಮತ್ತೆ ಬಂದ. ಧರ್ಮರಾಜ ಒಂದು ಅಶ್ವಮೇಧ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದ. ಅದನ್ನು ನೆಪ ಮಾಡಿಕೊಂಡು ಅದಕ್ಕಾಗಿ ಕೃಷ್ಣ ಬಂದ. ಬರೋ ವೇಳೆಗೆ ಪ್ರಸವ ಆಗಿತ್ತು, ಮಗು ಸತ್ತಿತ್ತು. ವಿಷಯ ತಿಳಿತು, ನಾ ಬದುಕಿಸ್ತೇನೆ ಎಂದ ಕೃಷ್ಣ. ಅಲ್ಲಿ ಹೋದಂತೆ ಸೂತಿಕಾಗ್ರಹಕ್ಕೆ ಹೋದ. ಮಗು ಸತ್ತಿತ್ತು, ಉತ್ತರಾದೇವಿ ಅಳ್ತಾ ಇದ್ಲು. ಕೃಷ್ಣ ಹೇಗೆ ಬದುಕಿಸಿದ, ಕೃಪಾಪೂರ್ಣ ದೃಷ್ಟಿ ಹಾಕಿ ಬದುಕಿಸಿದ. ಆದರೆ ಇನ್ನೊಂದು ಪ್ರಚಲಿತವಾದ ಕಥೆ ಇದೆ, ಯಾವುದೋ ಪುರಾಣದ್ದು ಅಂತ ಹೇಳ್ತಾರೆ. ಆ ಕೃಷ್ಣ ಅಲ್ಲಿ ಆಣೆ ಇಟ್ಟನಂತೆ, ಶಪಥ ಮಾಡಿದ್ನಂತೆ, ಆಣೆ ಇಟ್ಟನಂತೆ, ನಾನು ಅವತಾರ ಮಾಡಿದಾಗಿನಿಂದ ಇದುವರೆಗೆ ಒಂದೇ ಒಂದು ತಪ್ಪು ಕೆಲಸ ಮಾಡಿಲ್ಲ, ಯಾವ ಅನ್ಯಾಯ ಮಾಡಿಲ್ಲ, ಕಳ್ಳತನ ಮಾಡಿಲ್ಲ, ಸುಳ್ಳು ಹೇಳಲಿಲ್ಲ, ಜಾರತನ ಮೊದಲೇ ಇಲ್ಲ, ಗುಣಪೂರ್ಣನಾಗಿದ್ದೇನೆ, ಯಾವ ದೋಷವೂ ನನ್ನಲ್ಲಿಲ್ಲ. ಇದು ಸತ್ಯ ಆಗಿದ್ದರೆ ಈ ಮಗು ಬದುಕಲಿ ಅಂತ ಆಣೆ ಇಟ್ಟಂತೆ. ಮಗು ಬದುಕ್ತಂತೆ. ಆಮೇಲೆ ಎಲ್ರಿಗೂ ಹೇಳಿದಂತೆ, ಇನ್ನು ನನ್ನನ್ನು ಕಳ್ಳ ಅಂತ ಹೇಳಬೇಡಿ ಅಂತಾನೆ ಕೃಷ್ಣ. ಆಣೆ ಇಟ್ಟು ಬದುಕಿಸಿದ್ದೀನಿ, ನಾನು ಕಳ್ಳ ಅಲ್ಲ, ಸುಳ್ಳಲ್ಲ ಅಂತ ಶಪಥ ಮಾಡಿ ಬದುಕಿಸಿದ್ನಂತೆ. ಆದರೆ ಕೃಷ್ಣನ ಜೊತೆಗೆ ಬಾಲ್ಯದಲ್ಲಿ ಹಾಲು ಮೊಸರು ಬೆಣ್ಣೆ ಕದ್ದವನೊಬ್ಬ ಅಲ್ಲಿದ್ದಂತೆ. ಬಾಲ್ಯ ಸ್ನೇಹಿತ ಒಬ್ಬ ಇದ್ದ. ಕೃಷ್ಣನಾಚೆ ಕರ್ಕೊಂಡು ಹೋಗಿ ಕೇಳಿದ್ನಂತೆ, ನಾನು ನೀನು ಒಟ್ಟಿಗೆ ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗಿ ಬೆಣ್ಣೆ ಕದೀತಾ ಇದ್ವಿ, ನೀನು ಹೇಗೆ ಶಪಥ ಮಾಡಿ ಮಗುವನ್ನು ಬದುಕಿಸಿದೆ, ಆಣೆ ಇಟ್ಟಿ ಅಲ್ಲ ಅಂತ. ಕೃಷ್ಣ ಹೇಳ್ತಾನೆ, ನಾನಿಟ್ಟೆ ಅಂತ ನೀ ಇಡ್ಲಿಕ್ಕೆ ಹೋಗಬೇಡ ಮೊದಲು ಅಂದ. ನೀನೇನಾದರೂ ಆಣೆ ಇಟ್ಟು ಬದುಕಿಸ್ಲಿಕ್ಕೆ ಹೋಗಬೇಡ, ಬದುಕಿದ್ದು ಸತ್ತೋಗ್ತದೆ ಅಂದ. ಯಾಕೆ, ನೀನು ಹೇಗೆ ಅದನ್ನು ಬದುಕಿಸಿದಿ, ಕದ್ದಿದ್ದೀಯಲ್ವ, ಬೆಣ್ಣೆ ಕದ್ದದ್ದುಂಟಲ್ಲ ಅಂತ. ಕೃಷ್ಣ ಹೇಳ್ತಾನೆ, ನಾನು ಮತ್ತು ನೀನು ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗ್ತಾ ಇದ್ವಿ, ಅಲ್ಲಿ ಬೆಣ್ಣೆ ತಿಂತಾ ಇದ್ದದ್ದು ಹೌದು, ಆದರೆ ನಾನು ಕಳ್ಳ ಅಲ್ಲ, ನೀ ಮಾತ್ರ ಕಳ್ಳ ಅನ್ನಂತ. ಯಾಕೆಂದರೆ ಯಾವ್ಯಾವ ಮನೆಗೆ ನಾವು ಹೋದ್ವಿ, ಈಶಾವಾಸ್ಯಮಿದಂ ಸರ್ವಂ, ಅದೆಲ್ಲ ನಂದೇ ಮನೆ, ನನ್ನ ಮನೆ ನಾನು ಹೋದೆ, ನನ್ನ ಬೆಣ್ಣೆ ನಾನು ತಿಂದೆ. ಅವರವರು ತಮ್ಮನೆ ಅಂತ ಅವ್ರು ತಿಳ್ಕೊಂಡಿದ್ರಷ್ಟೇ. ಇಡೀ ಜಗತ್ತೇ ಪರಮಾತ್ಮನ್. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜೀತ. ನಾ ಕೊಟ್ಟ ಬೆಣ್ಣೆ ಅವ್ರು ತಿಂತಿದ್ದಾರೆ ಅಷ್ಟೇ. ಅವ್ರ ಮನೆಗೆ ಹೋಗಿ ನನ್ನ ಬೆಣ್ಣೆ ನಾನು ತಿಂದರೆ ನಾನ್ಯಾಕೆ ಕಳ್ಳ ಆಗ್ತೇನೆ, ನನ್ನ ಕಳ್ಳ ಅಂತ ಅಂದವ್ರು ಕಳ್ಳರಷ್ಟೇ. ಹೀಗೆ ನಾನು ಕಳ್ಳ ಅಲ್ಲ, ನಾನು ಇಂಥವನು ಅಂತ ತಿಳಿಸಿ, ನಿಂದಲ್ಲ, ನೀನು ಬಂದು ನನ್ನ ಜೊತೆಗೆ ಸೇರ್ಕೊಂಡು ನೋಡು, ನೀನು ಕಳ್ಳ ಅಂದಂತ. ಹೀಗೆ ಶ್ರೀಕೃಷ್ಣ ಅವನನ್ನು ಬದುಕಿಸಿದ ಪರೀಕ್ಷಿತರಾಜನನ್ನು. ಅವನಿಗೆ ವಿಷ್ಣುರಾತ ಅಂತ ನಾಮಕರಣ ಮಾಡಿದ್ದಾರೆ. ವಿಷ್ಣುರಾತ ಅಂದರೆ ಕೃಷ್ಣನಿಂದ ಬದುಕಿದವನು ಅಂತ ಅರ್ಥ. ಗರ್ಭದಲ್ಲಿರುವಾಗಲೇ ಪರೀಕ್ಷಿತ ಅಂತ, ಸುತ್ತಲೂ ಕೃಷ್ಣನನ್ನು ನೋಡಿ ಪರೀಕ್ಷಿತ ಅಂತ ಪ್ರಖ್ಯಾತನಾಗಿದ್ದ. ಇದು ಪರೀಕ್ಷಿತರಾಜನ ಜನ್ಮವೃತ್ತ ಅಂತ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ ಅಂದರೆ, ಕೃಷ್ಣನ ಕಾರುಣ್ಯ, ಯಾವ ರೀತಿ ಸಂರಕ್ಷಣೆ ಮಾಡ್ತಾನೆ ಭಗವಂತ, ಅವನ ವಾತ್ಸಲ್ಯ ಎಂಥದ್ದು. ಯಾವ ಜಾಗಕ್ಕೆ ಹೋದ, ಪರೀಕ್ಷಿತರಾಜನನ್ನು ಹೇಗೆ ಸಂರಕ್ಷಣೆ ಮಾಡಿದ, ಉತ್ತರಾದೇವಿಯ ಗರ್ಭದ ಒಳಗೆ ಹೋಗಿ ಸಂರಕ್ಷಣೆ ಮಾಡಿದ್ದ. ಅವನನ್ನು ಅಂದರೆ ಅವನನ್ನು ಮಾತ್ರ ಅಲ್ಲ, ಇವತ್ತು ಯಾರ್ಯಾರು ನಾವು ಗರ್ಭವಾಸ ಮಾಡಿ ಹುಟ್ಟಿದ್ದೇವೆ, ನಮ್ಮ ತಾಯಿಯಂದರೆ ಗರ್ಭದಲ್ಲಿರುವಾಗ ನಮ್ಮನ್ನೂ ಹೀಗೆ ಕಾಪಾಡಿದ್ದ. ಎಲ್ಲ ಹೆಣ್ಣುಮಕ್ಕಳು ತಿಳ್ಕೋಬೇಕು, ಗರ್ಭಿಣಿಯರಾದಾಗ ನಮ್ಮನ್ನು ಈ ರೀತಿ ಕೃಷ್ಣ ಕಾಪಾಡಿದ್ದಾನೆ. ಹುಟ್ಟಿದವರು ತಿಳ್ಕೊಳ್ಬೇಕು, ಕೃಷ್ಣ ಪರೀಕ್ಷಿತನ ಮಾತ್ರ ಅಲ್ಲ, ನಮ್ಮನ್ನೆಲ್ಲ ಹೀಗೆ ಸಂರಕ್ಷಣೆ ಮಾಡಿದ್ದಾನೆ. ಇಲ್ಲದಿದ್ದರೆ ಯಾರಿಗೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಗರ್ಭದಲ್ಲಿರುವಾಗ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ.
ಇದು ಪರೀಕ್ಷಿತ್ ರಾಜನ ಜನ್ಮವೃತ್ತಾಂತ. ಆಮೇಲೆ ಪರೀಕ್ಷಿತ್ ರಾಜನ ಕಲಿನಿಗ್ರಹದ ಕಥೆ ಬಂದಿದೆ. ಪರೀಕ್ಷಿತ್ ರಾಜ ದೊಡ್ಡವನಾದ, ಪಾಂಡವರು ಮದುವೆ ಮಾಡಿದರು, ಮಕ್ಕಳಾದರು ಇವನಿಗೆ. ಆಮೇಲೆ ಕೃಷ್ಣ ತನ್ನ ಲೋಕಕ್ಕೆ ಹೋದ, ಪಾಂಡವರು ಸ್ವರ್ಗಾರೋಹಣ ಮಾಡಿದರು, ಪರೀಕ್ಷಿತ ರಾಜನಾದ. ರಾಜನಾದ ಮೇಲೆ ಕಲಿನಿಗ್ರಹ ಮಾಡಿದ ಚರಿತ್ರೆಯನ್ನು ಹೇಳ್ತಾರೆ. ಇದು ಕಲಿದೋಷ ನಿವಾರಣೆಗಾಗಿ ಶ್ರವಣ ಮಾಡಬೇಕಂತ. ಏನದು ಅಂದರೆ, ಒಮ್ಮೆ ಪರೀಕ್ಷಿತ್ ರಾಜ ಬೇಟೆಯಾಡಲಿಕ್ಕೆ ಎಂದು ಆಸನದಲ್ಲಿ ಕೂತಾಗ ಒಬ್ಬ ಸೂತ ಬಂದು ಹೇಳ್ತಾನೆ, ಕಲಿ ಪ್ರವೇಶ ಆಗಿದೆ ನಿನ್ನ ರಾಷ್ಟ್ರದಲ್ಲಿ ಎಂದ. ಹಾಗಾದರೆ ಅವನನ್ನು ಕೊಂದೇ ಬಿಡ್ತೇನೆ ಅಂತ ಕಲಿಯನ್ನು ಕೊಲ್ಲಲಿಕ್ಕೆ ಬಿಲ್ಲು ಬಾಣ ಹಿಡ್ಕೊಂಡು ಹೋದ. ಹುಡುಕಾಡಿದ, ಒಂದು ಕಡೆ ಕಲಿ ಸಿಕ್ಕನಂತೆ. ಒಂದು ದೃಶ್ಯ ನೋಡ್ತಾನೆ ಪರೀಕ್ಷಿತ್ ರಾಜ. ಒಂದು ಎತ್ತು ಒಂದು ಕಾಲಿನಲ್ಲಿ ನಿಂತಿದೆ, ಅದರ ಎದುರುಗಡೆ ಒಂದು ಹಸು ಕಣ್ಣೀರು ಹಾಕ್ತಾ ಇದೆ, ಅಳ್ತಾ ಇದೆ. ಅದನ್ನು ನೋಡಿದ. ಒಂದು ಕಾಲಿನಲ್ಲಿ ನಿಂತಿರೋ ಎತ್ತನ್ನು ನೋಡಿದ. ಒಬ್ಬ ರಾಜ ಕೈಯಲ್ಲಿ ಕೋಲು ಹಿಡ್ಕೊಂಡು ಆ ಕಾಲು ಮುರಿತಾ ಇದ್ದಾನೆ, ಅದನ್ನು ನೋಡಿದ. ಪರೀಕ್ಷಿತನಿಗೆ ಅರ್ಥ ಆಯಿತು. ಒಂದು ಕಾಲಿನಲ್ಲಿ ನಿಂತಿರೋ ಎತ್ತು ಅಂತಂದರೆ ಧರ್ಮ, ಧರ್ಮದ ಪ್ರತೀಕವೇ ಎತ್ತು. ಎತ್ತಿಗೆ 4 ಕಾಲು, ಧರ್ಮಕ್ಕೆ 4 ಅಂಶ. ಧರ್ಮ ಅಂದರೆ ಏನು? ತಪಸ್, ಸತ್ಯಂ, ದಯಾ, ಶೌಚಂ. ಈ 4 ಅಂಶ ಇದ್ದರೆ ಅದು ಧರ್ಮ. ಈಗೆಲ್ಲ ಒಂದು ವೇಷವನ್ನು ಧರ್ಮ ಅಂತ ಕರೆಯೋದು ರೂಢಿಗೆ ಬಂದುಬಿಟ್ಟಿದೆ. ಇವರು ಧಾರ್ಮಿಕರು ಅಂತ ಕೆಲವು ವೇಷವನ್ನು ಹೇಳ್ತಾರೆ. ಆದರೆ ನಿಜವಾಗಿಯೂ ಧರ್ಮ ಅಂದರೆ 4 ಇರಬೇಕು. ತಪಸ್ಸಿರಬೇಕು. ತಪಸ್ಸು ಅಂದರೆ ತಪ, ಆಲೋಚನೆ, ಒಳ್ಳೆ ಆಲೋಚನೆ ಇರಬೇಕು. ಸತ್ಯಂ, ಸತಾಂ ಹಿತಂ ಸತ್ಯಂ, ಸಜ್ಜನರಿಗೆ ಹಿತ ಮಾಡುವ ಪ್ರವೃತ್ತಿ ಇರಬೇಕು. ತಪಸ್ಸತ್ಯಂ, ದಯೆ, ಪ್ರಾಣಿಗಳಲ್ಲಿ ದಯೆ ಇರಬೇಕು, ಅದು ಧರ್ಮದ ಒಂದು ಅಂಶ. ಶೌಚಂ, ಅಂತಃಕರಣ ದೇಹ ಶುದ್ಧವಾಗಿರಬೇಕು. ಹೀಗೆ 4 ಧರ್ಮದ ಅಂಶ. ತಪಸ್ಸು, ಸತ್ಯ, ದಯಾ, ಶೌಚ, ಇವು 4 ಇದ್ದರೆ ಅವನು ಧಾರ್ಮಿಕ. ಆ ಎತ್ತಿಗೆ ಒಂದೇ ಕಾಲು ಉಳಿದಿತ್ತು ಪರೀಕ್ಷಿತ ನೋಡುವಾಗ. ಅಂದರೆ ಪರೀಕ್ಷಿತ ರಾಜ ರಾಜನಾಗುವಾಗ ಧರ್ಮ ಒಂದೇ ಅಂಶದಲ್ಲಿ ಇತ್ತಂತೆ. 3 ಕಾಲು ಮುರಿದೋಗಿದೆ ಎತ್ತಿಂದು. ತಪಸ್ಸು ಹೋಗಿದೆ, ಪಾವಿತ್ರ್ಯ ಹೋಗಿದೆ, ದಯ ಹೋಗಿದೆ. ದಯೆ ಇಲ್ಲ, ಶೌಚ ಇಲ್ಲ, ತಪಸ್ಸಿಲ್ಲ. ಸತ್ಯ ಅನ್ನುವಂಥ ಒಂದು ಕಾಲಿನಲ್ಲಿ ಧರ್ಮ ನಿಂತಿತ್ತಂತೆ. ಅದೇ ಒಂಟಿಗಾಲಿ ಎತ್ತು. ಒಬ್ಬ ರಾಜ ಅದನ್ನೂ ಮುರಿತಾ ಇದ್ದಾನಂತೆ. ಅವನೇ ಕಲಿ. ಕಲಿಯೇ ರಾಜನ ವೇಷ ಹಾಕ್ಕೊಂಡು ಸತ್ಯ ಅನ್ನುವಂಥ ಪಾದವನ್ನು ಮುರಿತಾ ಇದ್ದ. ಇನ್ನು ಮುರಿದಿಲ್ಲ, ಮುರಿಯೋ ಪ್ರಯತ್ನದಲ್ಲಿದ್ದ. ಹಸು ಅಳ್ತಾ ಇತ್ತು ಅಂತಂದರೆ ಭೂದೇವಿ ಗೋರೂಪದಲ್ಲಿ ನಿಂತು ಕಣ್ಣೀರು ಹಾಕ್ತಾ ಇದ್ದಾಳಂತೆ. ಪಾಂಡವರು ಬಿಟ್ಟು ಹೋದರು, ಕೃಷ್ಣನೂ ಹೋದ ತನ್ನ ಲೋಕಕ್ಕೆ, ಪಾಂಡವರೂ ಹೋದರು, ಕಲಿ ಬಂದಿದ್ದಾನೆ ಅಂತ ಭೂಮಿ ಗೋರೂಪದಲ್ಲಿ ಅಳ್ತಾ ಇದ್ದ. ಇದು ಅರ್ಥ ಆಯಿತು ಪರೀಕ್ಷಿತ ರಾಜನಿಗೆ. ಆ ರಾಜನ ಮೇಲೆ ಖಡ್ಗ ಎತ್ತಿದ, ಅಂದರೆ ಕಲಿ. ಅವನು ಕೂಡಲೇ ಪರೀಕ್ಷಿತನ ಕಾಲಿಗೆ ಬಿದ್ದು ಕೊಲ್ಲಬೇಡ ಅಂತ ಬೇಡ್ಕೊಂಡ. ಇವನಿಗೆ ಕರುಣೆ ಬಂತು. ಪರೀಕ್ಷಿತ ರಾಜ ಕರುಣೆಯಿಂದ ಆ ಕಲಿಗೆ ಜೀವದಾನ ಮಾಡಿದ. ಕೊಲ್ಲಬೇಕು ಅಂತ ಖಡ್ಗ ಎತ್ತಿದವನು ಜೀವದಾನ ಮಾಡಿದ, ಸ್ಥಳದಾನ ಮಾಡಿದ. ಅಷ್ಟು ಕರುಣೆ ಬಂತು. ನಿನ್ನನ್ನು ಕೊಲ್ಲೋದಿಲ್ಲ, ಆದರೆ ನನ್ನ ಯುಗ ಅಂತ ಹೇಳಿ, ಕಲಿಯುಗ ಅಂತ ಹೇಳಿ ನಿನ್ನ ಎಲ್ಲ ಕಡೆ ಪ್ರವೇಶ ಮಾಡಿಕೊಡು. ನಿನ್ನ ಯುಗ ಆಗಿರಬಹುದು, ಆದರೆ ನಾನು ನಿನ್ನನ್ನು ನಿರ್ಬಂಧ ಮಾಡ್ತೇನೆ, ಇಲ್ದಿದ್ರೆ ಕೊಲ್ತೇನೆ. ನನ್ನ ಮಾತು ಕೇಳೋದಾದ ಬದುಕಬೇಕು ಅಂತಂದರೆ 5 ಜಾಗ ಕೊಡ್ತೇನೆ, ಅಷ್ಟರಲ್ಲಿರಬೇಕು. ಆಚೀಚೆ ಬಂದರೆ ಕೊಲ್ತೇನೆ ಅಂತ ಅವನಿಗೆ ಬೆದರಿಸಿ ಅವನನ್ನು ಒಪ್ಪಿಸಿ 5 ಜಾಗ ಕೊಟ್ಟು ಅವನನ್ನು ನಿಗ್ರಹ ಮಾಡಿದ ಪರೀಕ್ಷಿತರ. ಆ 5 ಜಾಗ ಯಾವುದು? ದ್ಯೂತಂ, ಪಾನಂ, ಸ್ತ್ರೀಯ, ಸೂನ ಮತ್ತು ಜಾತರೂಪ ಮದಾತ್ ಪ್ರಭು. ದ್ಯೂತಂ, ಯಾರು ಜೂಜಾಡ್ತಾರೆ ಅವರಲ್ಲಿರುವಂಥ ಒಂದು ಜಾಗ ಕೊಟ್ಟು, ಜೂಜಾಡುವವರಲ್ಲಿ ಇರಬೇಕಾದ್ರೆ. ಪಾನಂ, ಸುರಾಪಾನ ಮಾಡ್ತಕ್ಕವರಲ್ಲಿರು. ಸ್ತ್ರೀಯ ಅಂತಂದರೆ ವೇಶ್ಯಾಸ್ತ್ರೀಯರು ಅಥವಾ ಪರಮಾತ್ಮನಲ್ಲಿ ತಪ್ಪು ಕಲ್ಪನೆ. ಕೇಶವೇತು ಅನ್ಯಥಾ ಬುದ್ಧಿ ಶೈವ ಸ್ತ್ರೀ ಸಂಪ್ರಕೀರ್ತಿತ ಅಂತ ವ್ಯಾಖ್ಯಾನ. ಸ್ತ್ರೀ ಅಂತಂದರೆ ಹೆಣ್ಣು ಮಕ್ಕಳು ಅಂತ ಒಂದರ್ಥ. ಅದೇ ಸ್ತ್ರೀ ಶಬ್ದಕ್ಕೆ ಇನ್ನೊಂದರ್ಥ ಭಗವಂತನ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಅಂತ ಅರ್ಥ. ಅದೊಂದು ಸ್ತ್ರೀ ಎನ್ನುವಲ್ಲಿ ಸಕಾರ ಇದೆ, ತ್ರೀ ಇದೆ. ತ್ರೀ ಅಂದರೆ ತ್ರಿಕಾಲದಲ್ಲಿ ನಮ್ಮ ಸಹವಾಸದಲ್ಲಿರೋದು ಯಾವುದು ಅಂದರೆ ಪರಮಾತ್ಮನ ವಿಷಯದಲ್ಲಿ ತಪ್ಪು ಕಲ್ಪನೆ. ಅವನಿಲ್ಲ, ನಾವು ಒಬ್ಬರೇ ಇದ್ದೇವೆ, ಇಂಥದ್ದೆಲ್ಲ ತಪ್ಪು ತಿಳುವಳಿಕೆ ಮನುಷ್ಯನ ಸಹ ಜೊತೆಗಿರ್ತದೆ, ತ್ರಿಕಾಲದಲ್ಲಿ ಇರ್ತದೆ. ಅದರಿಂದ ಸ್ತ್ರೀ ಅಂತಂದರೆ ಕೇಶವೇತು ಅನ್ಯಥಾ ಬುದ್ಧಿ, ಅದು ಒಂದರ್ಥ. ಅದು ಒಂದು ಜಾಗ ಕೊಟ್ಟ ಕಲಿಗೆ. ಒಂದು ಜೂಜಾಡುವವರು, ವೇಶ್ಯಾಸ್ತ್ರೀಯರು ಅಥವಾ ಪರಮಾತ್ಮನ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಇದ್ದವರು. ದ್ಯೂತಂ, ಪಾನಂ, ಸುರಾಪಾನ, ಮೂರನೇದ್ದು ಸುರಾಪಾನ.
ಕೊಲೆಗಡುಕರು, ಸೂನ ಅಂತಂದರೆ ಕೊಲೆ, ಹಿಂಸೆ, ಕೊಲೆಗಡುಕರಲ್ಲಿರು 4ನೇ ಜಾಗ. ಜಾತರೂಪಂ ಅಂದರೆ ಚಿನ್ನದಲ್ಲಿರು, ಸುವರ್ಣದಲ್ಲಿರು ಅಂತ ಇನ್ನೊಂದು ಜಾಗ ಕೊಟ್ಟು ಅಲ್ಲಿಯೇ ಮಧ್ವಾಚಾರ್ಯರು ವ್ಯಾಖ್ಯಾನ ಬರೀತಾರೆ. ಚಿನ್ನದಲ್ಲಿ ಕಲಿ ಇದ್ದಾನೆ ಅಂತ ಕಲಿಗೆ ಜಾಗ ಕೊಟ್ಟ ಪರೀಕ್ಷಿತ್ ರಾಜ ಚಿನ್ನದಲ್ಲಿ ಕಲಿ ಇದ್ದಾನೆ ಅಂತ ಆಯಿತು. ಸುವರ್ಣದ ಆಭರಣ ಧರಿಸಿದವರೆಲ್ಲ ನಮ್ಮ ಮೇಲೆ ಕಲಿ ಇದ್ದಾನೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ವಿಹಿತಾತಿರೇಕೇಣ ನ ಸೇವೇತ. ಚಿನ್ನದಲ್ಲಿ ಕಲಿ ಇದ್ದಾನೆ, ಹೌದು, ಎಷ್ಟು ವಿಹಿತವಾಗಿದೆಯೋ ಅಷ್ಟರಲ್ಲಿಲ್ಲ. ಅತಿರೇಕೇಣ ನ ಸೇವೇತ. ಸ್ವಲ್ಪ ಮಾಂಗಲ್ಯಕ್ಕೆ ಧಾರಣೆ ಮಾಡೋದುಂಟು, ಚಿನ್ನದ ಮಾಂಗಲ್ಯ ಧಾರಣೆ ಮಾಡ್ತಾರೆ, ಸರ ಆಭರಣಗಳನ್ನು ಧರಿಸೋದು, ಅದೆಲ್ಲ ಪರವಾಗಿಲ್ಲ. ಅತಿರೇಕೇಣ ನ ಸೇವೇತ. ಚಿನ್ನ ಕಾಲಿನಲ್ಲಿ ಧರಿಸಬಾರ್ದು ಅಂತ ಉಂಟು. ಬೇಕಾದಷ್ಟು ಶ್ರೀಮಂತಿಕೆ ಇದೆ ಅಂತ ಹೇಳಿ ಕಾಲುಂಗುರವನ್ನು ಬಂಗಾರದ್ದು ಮಾಡಿಕೊಳ್ಳೋದು, ಬಂಗಾರದ ಮೇಲೆ ಕಾಲು ಊರೋದು, ಪಾದಪೀಠ, ಅದೆಲ್ಲ ನಿಷಿದ್ಧ. ದೇವತೆಗಳು ಇದ್ದಾರೆ, ಕಲಿಯೂ ಇದ್ದಾನೆ, ಅತಿರೇಕ ಆದರೆ ಕಲಿ ಬರ್ತಾನೆ. ಅದಕ್ಕೆ ಅತಿರೇಕೇಣ ನ ಸೇವೇತ ಅಂದಿದ್ದಾರೆ. ಲಕ್ಷ್ಮೀದೇವಿನೂ ಧರಿಸಿದ್ಲಲ್ಲ, ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತ ಸ್ರಜಾಂ. ಬಂಗಾರದ ಮಾಲೆ ಸರಗಳನ್ನು ಲಕ್ಷ್ಮೀದೇವಿ ಹಾಕ್ಕೊಂಡಿದ್ಲು ಅಂತುಂಟು. ಅಷ್ಟು ಆಭರಣಕ್ಕೆ ಭೂಷಣಕ್ಕೆ ಎಷ್ಟು ಬೇಕೋ ಅಷ್ಟಿದ್ದರೆ ಕಲಿ ಬರೋದಿಲ್ಲ. ಅತಿರೇಕದ ವ್ಯಾಮೋಹ ಬಂದರೆ ಕಲಿ ಬರ್ತದೆ. ಹೀಗೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಈ ಅತಿರೇಕೇಣನ ಸೇವೇತ ಅನ್ನೋದು ಚಿನ್ನಕ್ಕೆ ಮಾತ್ರ ಅನ್ವಯ, ಸುರಾಪಾನಕ್ಕಲ್ಲ. ಅತಿರೇಕೇಣ ನ ಸೇವೇತ ಅಂತ ಹೇಳಿದರೆ ಚೂರ್ಚೂರಾದರೂ ಪರವಾಗಿಲ್ಲ ಅಂತ, ಅದು ಸರ್ವಾತ್ಮನ ನ ಸೇವೇತ. ಬಂಗಾರ ಮಾತ್ರ ಅತಿರೇಕ ಆಗಬಾರ್ದು, ಸ್ವಲ್ಪ ಧಾರಣೆ ಮಾಡಬಹುದು ಅಂತ ಅನುಮತಿ ಇದೆ. ಸುವರ್ಣ ಧಾರಣೆ ಮಾಡಿದರೆ ಒಳ್ಳೆ ವರ್ಚಸ್ಸು, ಆರೋಗ್ಯ, ಕಾಂತಿ, ಆಯುಷ್ಯ ಇದೆಲ್ಲ ಸುವರ್ಣ ಧಾರಣದಿಂದ ಬರ್ತದಂತೆ. ಅತಿರೇಕ ಆದರೆ ಕಲಿ ಬರ್ತಾನೆ. ಹೀಗೆ ಪರೀಕ್ಷಿತ್ ರಾಜ ಕಲಿಯನ್ನು ನಿಗ್ರಹ ಮಾಡಿದ. ಇಲ್ಲದೇ ಇದ್ದರೆ ಇದು ದೊಡ್ಡ ಸಾಹಸ ಪರೀಕ್ಷಿತ್ ರಾಜ ಮಾಡಿದ್ದು. ಅವನನ್ನು ಉಳಿಸಿದ ಸರಿ, ಅದು ಹರಿಸಂಕಲ್ಪದಂತೆ ಉಳಿಸಿದ. ಕಲಿಯುಗ ನಡೀಬೇಕಲ್ಲ, ಯುಗಾದಿಕೃದ್ಯುಗಾವರ್ತ, ಕಲಿಯುಗ ನಡೀಬೇಕು, ಅದಕ್ಕೆ ಕಲಿಯನ್ನು ಉಳಿಸಿದ. ಆದರೆ ನಿಗ್ರಹ ಮಾಡಿ ನಿರ್ಬಂಧ ಮಾಡಿ 5 ಕಡೆ ಮಾತ್ರ ಅವನನ್ನು ಕಟ್ಟಿ ಹಾಕಿದ್ದಾನೆ. ಈ ಕೆಲಸ ಪರೀಕ್ಷಿತ್ ರಾಜ ಮಾಡದೇ ಹೋದರೆ ಎಲ್ಲ ಕಡೆ ಕಲಿ ಬರ್ತಿತ್ತು. ಇವತ್ತು ಸುರಾಪಾನದಲ್ಲಿ ಕಲಿ ಇದ್ದಾನೆ, ಇಲ್ಲದಿದ್ದರೂ 1 ಲೋಟ ನೀರು ಕುಡಿದ್ರೂ ಕಲಿ ಬರ್ತಿತ್ತು, 1 ಲೋಟ ಹಾಲು ಕುಡಿದ್ರೂ ಕಲಿ ಬರ್ತಿತ್ತು. ಅದಲ್ಲೆಲ್ಲ ಬರದಂತೆ ಸುರಾಪಾನದಲ್ಲಿ ಮಾತ್ರ ನಿಗ್ರಹ ಮಾಡಿ ಹಾಕಿದ್ದಾನೆ. ದೊಡ್ಡ ಸಾಹಸ. ಇಂಥ ಪರೀಕ್ಷಿತ್ ರಾಜನಿಗೆ ಸಣ್ಣ ವಯಸ್ಸಿನಲ್ಲೇ ಭಾಗವತ ಕೇಳ್ತಕ್ಕಂಥ ಯೋಗ ಬಂತು ಅಂತಾರೆ. ಭಾಗವತ ಕೇಳುವ ಯೋಗ. ಒಮ್ಮೆ ಪರೀಕ್ಷಿತ್ ರಾಜ ಬೇಟೆಯಾಡಲಿಕ್ಕೆ ಹೋಗಿರ್ತಾನೆ. ಅಲ್ಲಿ ಇಲ್ಲಿ ಸುತ್ತಾಡಿದ ಕಾಡಿನಲ್ಲಿ, ಬಾಯಿ ಒಣಗಿತು. ಜಲಾಶಯ ಮಚಕ್ಷಾಣ, ಎಲ್ಲೂ ಜಲಾಶಯ ಸಿಗಲಿಲ್ಲ, ಕೆರೆ ಬಾವಿ ನೀರು ಎಲ್ಲೂ ಸಿಗಲಿಲ್ಲ. ಒಂದು ಆಶ್ರಮ ಕಂಡಿತು, ಶಮೀಕ ಅಂತ ಒಬ್ಬ ಋಷಿಗಳ ಆಶ್ರಮ. ಬಾಗಿಲಿಗೆ ಬಂದ, ನೀರು ಬೇಕು ಅಂತ ಯಾಚನೆ ಮಾಡಿದ. ಅವರು ಧ್ಯಾನಮಗ್ನರಾಗಿದ್ದರು, ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿದ್ರು. ಏನೂ ಪ್ರತ್ಯುತ್ತರ ಬರಲಿಲ್ಲ ಇವನಿಗೆ. ಸ್ವಲ್ಪ ಇವನಿಗೆ ಸಿಟ್ಟು ಬಂತು, ಅಪ್ರೀತಿ ಆಯಿತು. ನಾನು ರಾಜ ಬಂದು ಕೇಳಿದರೆ ನೀರು ಕೊಡ್ತಾ ಇಲ್ಲ, ಇವರು ನಿಜವಾಗಿಯೂ ಧ್ಯಾನ ಮಾಡ್ತಿದ್ದಾರೋ ಕಪಟವೋ ಪರೀಕ್ಷೆ ಮಾಡೋಣ ಅಂತ ಬುದ್ಧಿ ಬಂತು. ಸ್ವಲ್ಪ ಪರೀಕ್ಷೆ ಮಾಡೋ ಬುದ್ಧಿ ಇತ್ತು ಅವನಿಗೆ, ಅದಕ್ಕೆ ಪರೀಕ್ಷಿತ ಅಂತ ಹೆಸರು. ನಿಜವಾದ ಧ್ಯಾನವೋ ಕಪಟವೋ ಪರೀಕ್ಷೆ ಮಾಡೋಣ ಅಂತ ಒಂದು ಸತ್ತ ಹಾವನ್ನು ಅವರ ಕೊರಳಿಗೆ ಹಾಕಿದೆ. ನಿಜವಾಗಿಯೂ ಧ್ಯಾನ ಮಾಡ್ತಾ ಇದ್ದರೆ ಮೈ ಮೇಲೆ ಎಚ್ಚರಿಕೆ ಇಲ್ಲದೆ ಕಣ್ಣು ಮುಚ್ಚಿ ಕೂತಿರ್ತಾರೆ. ಹಾವು ಹಾಕಿದ ಕೂಡಲೇ ಹವು ಹಾರಿದರು ಅಂತಾದರೆ ಆವಾಗ ನಿಜವಾದ ಧ್ಯಾನ ಅಲ್ಲ, ಕಪಟ ಧ್ಯಾನ ಅಂತ ಅರ್ಥ. ಪರೀಕ್ಷೆ ಮಾಡೋಣ ಅಂತ ಹಾವು ಹಾಕಿದ, ಸುಮ್ಮನೆ ಕೂತಿದ್ದಾರೆ ಶಮೀಕೃಷ್ಣ. ಹಾವು ಹಾಕಿದರೂ ಸುಮ್ಮನೆ ಕೂತ್ರೆ ಮೈ ಮೇಲೆ ಎಚ್ಚರ ಇಲ್ಲ, ಅಷ್ಟು ತನ್ಮಯತೆಯಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಗೊತ್ತಾಯ್ತು ಇವನಿಗೆ ನಿಜವಾದ ಧ್ಯಾನ ಕಪಟ ಅಲ್ಲ. ಯಾಕೆ ಹಾವು ಹಾಕಿದರೂ ಸುಮ್ಮನೆ ಕೂತಿದ್ದಾರೆ, ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಮನೆಗೆ ಹೋಗಿ ನೀರು ಕುಡಿದ್ರಾಯಿತು, ಬೇಟ ಬೇಡ ಮನೆಗೆ ಹೋಗೋಣ ಅಂತ ಮನೆಗೆ ಹಿಂತಿರುಗಿದ. ದಾರಿಯಲ್ಲಿ ಪರೀಕ್ಷಿತ್ ರಾಜನಿಗೆ ಯೋಚನೆ ಬಂತು. ಮಹೀಪತಿಸ್ತ್ವಥ ತತ್ಕರ್ಮಗರ್ಹ್ಯಂ ವಿಚಿಂತ ಎನ್ನಾತ್ಮಕೃತಂ ಸುದುರ್ಮನಾ. ಬಹಳ ವ್ಯಥೆ ಪಟ್ಟುಕೊಂಡ. ಏನು ಯೋಚನೆ ಬಂತು ಅಂದರೆ, ಪರೀಕ್ಷೆ ಮಾಡಲಿಕ್ಕೆ ಹೋಗಿ ಎಂಥ ಕೆಲಸ ಮಾಡಿದೆ ನಾನು. ಆ ಋಷಿಗಳ ಕೊರಳಿಗೆ ಹಾವು ಹಾಕಿತು. ಒಬ್ಬ ಮಂತ್ರಜ್ಞನಾಗಿರ್ತಕ್ಕಂಥ ಋಷಿಯ ದೇಹದಲ್ಲಿ ನಾಭೇರಧಸ್ತಾತ್ ಪಿತರಃ ನಾಭೇರೂರ್ಧ್ವಂತು ದೇವತಾಹ ಅಂತ ಪ್ರಮಾಣ. ನಾಭಿ ಅಂದರೆ ಹೊಕ್ಕಳು, ಅದರ ಕೆಳಗೆಲ್ಲ ಪಿತೃದೇವತೆಗಳಿರ್ತಾರಂತೆ. ನಾಭೇರೂರ್ಧ್ವಂತು ದೇವತಾಹ, ನಾಭಿಯ ಮೇಲ್ಭಾಗದಲ್ಲೆಲ್ಲ 33 ಕೋಟಿ ದೇವತೆಗಳಿರ್ತಾರೆ. ಮಂತ್ರಜ್ಞರಾದ, ವೇದ ಮಂತ್ರ ತಿಳ್ಕೊಂಡು ಧ್ಯಾನ ತಪಸ್ಸಿನಲ್ಲಿ ಆಸಕ್ತರಾದ ಋಷಿಗಳ ಶರೀರದಲ್ಲಿ ಹೀಗಿರ್ತದೆ. ನಾನು ಒಂದು ಹಾವನ್ನು ಅವರ ಕೊರಳಿಗೆ ಹಾಕಿದೆ ಅಂದರೆ ಇದು ಒಬ್ಬ ಋಷಿಯ ಕೊರಳಿಗೆ ಹಾಕಿದ್ದಲ್ಲ, ಅಲ್ಲಿರುವ 33 ದೇವತೆಗಳಿಗೆ ಅಪಚಾರ ಮಾಡಿದಂತಾಯಿತು ಅಂತ ಭಾವಿಸಿ
ಅದಕ್ಕೆ ಯಾರಾದರೂ ಬಂದಾಗ ಪಾದಕ್ಕೆ ನೀರು ಹಾಕ್ತಾರೆ. ಪಾದ ಕೊಳೆ ಆಗಿದೆ ಅಂತ ಹಾಕೋದಲ್ಲ. ಯಾಕೆ ಪಾದಕ್ಕೆ ನೀರು ಹಾಕ್ತಾರೆ? ಪಿತೃದೇವತೆಗಳು ಪ್ರೀತರಾಗ್ತಾರೆ. ಆಸನ ಕೊಟ್ಟು ಕೂಡಿಸಿದರೆ, ಇದಮ ಆಸನ ಅಂತ ಕೂಡಿಸಿದರೆ ಪಿತೃದೇವತೆಗಳು ಪ್ರೀತರಾಗ್ತಾರೆ. ನಾಭಿಯಿಂದ ಮೇಲ್ಭಾಗದಲ್ಲಿ ಒಂದು ಗಂಧಲೇಪನ ಮಾಡಿದರೆ, ಹೂವಿನ ಹಾರ ಹಾಕಿದರೆ ದೇವತೆಗಳೆಲ್ಲ ಪ್ರೀತರಾಗ್ತಾರೆ. ನಾಭೇರೂರ್ಧ್ವಂತು ದೇವತಾ ನಾಭೇರ ದಸ್ತಾತ್ ಪಿತರಃ. ಪರೀಕ್ಷಿತ ರಾಜನಿಗೆ ಇದೆಲ್ಲ ಗೊತ್ತಿತ್ತು, ಆದರೂ ದುಡುಕಿ ಏನೋ ವಿಷಯಗಳಿಗೆ ಹಾವು ಹಾಕಿಬಿಟ್ಟಿತ್ತು. ಆಮೇಲೆ ಯೋಚನೆ ಬಂತು, ತಾನೇ ಬಹಳ ವ್ಯಥೆ ಪಟ್ಕೊಂಡು ಬಂದ. ಏನಾದರೂ ಒಂದು ಶಿಕ್ಷೆ ಆಗಲಿ ನನಗೆ ಅಂತಲೇ ಯೋಚನೆ ಮಾಡಿಕೊಂಡು ಬಂದ. ಅವರ ಏನಾಗಿತ್ತು ಅಂದರೆ, ಅವರ ಮಗ ಶಮೀಕರ ಮಗ ಶೃಂಗಿ ಅಂತ ಒಬ್ಬ ಋಷಿಕುಮಾರ ಇದ್ದ. ಅವನಿಗೆ ವಿಷಯ ತಿಳಿತು, ಯಾರೋ ನಿಮ್ಮಪ್ಪನ ಕೊರಳಿಗೆ ಹಾವು ಹಾಕಿದ್ದಾರೆ ಅಂತ ಹೇಳಿದ್ರು. ಅವನು ದುಡುಕಿ ಶಾಪ ಕೊಟ್ಟುಬಿಟ್ಟು 7 ದಿವಸಕ್ಕೆ ಅವನು ಕಚ್ಚಿ ಸಾಯಿ, ಸರ್ಪ ಕಚ್ಚಿ, ತಕ್ಷಕ ಸರ್ಪ ಕಚ್ಚಿ ಸಾಯಿಲಿ ಅಂತ ಶಾಪ ಹಾಕಿಬಿಟ್ಟು. ಒಳ್ಳೆ ಸಣ್ಣ ಬ್ರಹ್ಮಚಾರಿ, ಗಾಯತ್ರಿ ಜಪದ ಪ್ರಭಾವ, ಅಂಥ ಒಳ್ಳೆ ತಪಸ್ವಿ ಶಾಪ ಹಾಕಿಬಿಟ್ಟು. ಬಂದು ಜೋರಾಗಿ ಎತ್ತ, ತಂದೆ ಎಚ್ಚೆತ್ಕೊಂಡ್ರು. ಶಮೀಕರು, ಯಾಕೆ ಹೇಳ್ತಿದ್ದಿ? ಯಾರೋ ನಿಮ್ಮ ಕೊರಳಿಗೆ ಹಾವು ಹಾಕಿದ್ದಾರೆ, ಎಷ್ಟು ಅವಮಾನ ಮಾಡಿದರು, ನಾನು ಅವರಿಗೆ ಶಾಪ ಹಾಕಿದ್ದೇನೆ ಎಂದ. ಇವರು ಯೋಗ ದೃಷ್ಟಿಯಲ್ಲಿ ನೋಡಿದರು, ಯಾರು ಹಾಕಿದ್ದು? ಪರೀಕ್ಷಿತ ಅಂತ ಗೊತ್ತಾಯಿತು. ಮಗನಿಗೆ ಬುದ್ಧಿವಾದ ಹೇಳಿದರು. 7 ದಿವಸಕ್ಕೆ ಕಚ್ಚಿ ಸರ್ಪ ಕಚ್ಚಿ ಸಾಯಿಲಿ ಅಂತ ಶಾಪ ಹಾಕಿದಿ, ಪರೀಕ್ಷಿತ ರಾಜ ಸತ್ರೆ ಆಮೇಲೆ ರಾಜ್ಯ ಆಳುವವರು ಯಾರು ಅಂತ ಕೇಳಿದರು. ರಾಜ್ಯ ಆಳುವವರು ಯಾರು? ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿಕ್ಕಿರುವವರೇ ರಾಜರು. ನಾವು ಧರ್ಮ ಉತ್ಪತ್ತಿ ಮಾಡುವವರು. ಧರ್ಮದಿಂದ ಜಗತ್ತಿನ ರಕ್ಷಣೆ. ಜಗತ್ತನ್ನು ರಕ್ಷಣೆ ಮಾಡೋದು ಧರ್ಮ. ಧರ್ಮವನ್ನು ಉತ್ಪತ್ತಿ ಮಾಡುವವರು ನಾವು. ಜಪ, ತಪಸ್ಸು, ಹೋಮ ಎಲ್ಲ ಮಾಡಿಕೊಂಡು ಪಾರಾಯಣ ಮಾಡ್ತಾ ಧರ್ಮ ಸೃಷ್ಟಿ ಮಾಡ್ತೇವೆ. ನಮ್ಮನ್ನು ರಕ್ಷಣೆ ಮಾಡಲಿಕ್ಕಿರ್ತಕ್ಕಂಥವನು ರಾಜ. ಅವನು ಸತ್ರೆ ಅರಕ್ಷಮಾಣೋ ವಿವರೂಥವಕ್ಷಣ ಅರಕ್ಷಮಾಣೇ ನರದೇವ ನಾಮ್ನಿ ರಥಾಂಗಪಾಣೌ ಅಯಮಂಗಲೋಕ ತದಾ ಹಿ ಚೋರ ಪ್ರಚುರೋ ವಿನಂಕ್ಷತಿ. ಕಳ್ಳರು ಕಾಕರು ಜಾಸ್ತಿ ಆದರೆ ಯಾರು ಕಾಪಾಡುವರು? ಹಾಗೆಲ್ಲ ದುಡುಕಿ ಶಾಪ ಹಾಕಬಾರ್ದಾಗಿತ್ತು ಅಂತ ಬುದ್ಧಿವಾದ ಹೇಳಿ ಒಬ್ಬ ಶಿಷ್ಯನನ್ನು ಕೊಟ್ಟು ಕಳಿಸಿದ. ಪರೀಕ್ಷಿತ ರಾಜನಿಗೆ ಸುದ್ದಿ ಹೇಳು, ಶಾಪ ಬಂದಿದೆ ಅಂತ ಸುದ್ದಿ ಹೇಳು. ಅವನು ಹೋಗಿ ಹೇಳಿದರೆ ಪರೀಕ್ಷಿತ ರಾಜ ಶಿರಸ ಸ್ವೀಕಾರ ಮಾಡಿದ್ನಂತೆ. ಇರಲಿ, ನಾನೇ ಯೋಚನೆ ಮಾಡ್ತಿದ್ದೆ ಏನಾದರೂ ದುರಂತ ಶಿಕ್ಷೆ ಆಗಬೇಕು ಅಂತ, ಈ ಶಾಪವನ್ನು ನಾನು ಸ್ವೀಕಾರ ಮಾಡ್ತೇನೆ ಎಂದ. ಅವನ ಸೌಜನ್ಯ ಅದು. ಆ ಋಷಿಕುಮಾರ ನನಗೆ ಶಾಪ ಹಾಕಿದ್ನ, ಅವನನ್ನು ಒಂದು ಕೈ ನೋಡ್ಕೋತೇನೆ ಅಂತ ಹೋಗಲಿಲ್ಲ, ಬಿಲ್ಲು ಬಾಣ ಹಿಡ್ಕೊಂಡು. ನಾ ಮಾಡಿದ ತಪ್ಪು ಆಗಲಿ, 7 ದಿವಸ ಅವಕಾಶ ಕೊಟ್ಟಿದ್ದಾನೆ ಪುಣ್ಯ ಅಂದ್ಕೊಂಡ. ನಾಳೆನೇ ಸಾಯಿಲಿ ಅಂತಂದಿದ್ರೆ, ಯಾರು ಹಾವು ಹಾಕಿದ್ದಾರೋ ನಾಳೆ ಸತ್ತು ಹೋಗಲಿ ಅಂತ ಹಾಕಿದ್ರೆ ಏನು ಮಾಡೋದು? 7 ದಿವಸ ಅಂತ ಅವಕಾಶ ಕೊಟ್ಟಿದ್ದಾನೆ. ಯಾಕೆ ಅಂದರೆ ಸಪ್ತಾಹ ಭಾಗವತ ಕೇಳಲಿ ಅಂತ ಇರಬೇಕು. ಬಹುಶಃ ಒಂದು ಸಪ್ತಾಹ ಭಾಗವತ ಕೇಳಬೇಕಲ್ಲ. ಆಗ ಪರೀಕ್ಷಿತ ರಾಜ ಯೋಚನೆ ಮಾಡಿ ಆಯಿತು ಅಂತ ಹೇಳಿ ತನ್ನ ಮಗ ಜನಮೇಜಯನಿಗೆ ರಾಜ್ಯ ಒಪ್ಪಿಸಿ, ನಾನಿನ್ನು ಗಂಗಾ ತೀರಕ್ಕೆ ಹೋಗಿ ಕೂತ್ಕೊಳ್ತೇನೆ, ಶಾಪ ಬರಲಿ, ಶಾಪ ಸ್ವೀಕಾರ ಮಾಡಿ ಪವಿತ್ರವಾದ ಸ್ಥಳ ಗಂಗಾ ತೀರ ಅಂತ ಅಲ್ಲಿ ಬಂದು ಕೂತಿದ್ದಾನೆ. ಇದು ಋಷಿಗಳಿಗೆಲ್ಲ ಗೊತ್ತಾಯಿತು. ಅನೇಕ ಋಷಿಗಳು ಅಲ್ಲಿಗೆ ಬಂದರು. ರಾಜರು, ಋಷಿಗಳು ಎಲ್ಲರೂ ಬಂದರು. ಪರೀಕ್ಷಿತ ರಾಜನನ್ನು ಮಾತಾಡಿಸಿ ಹೋಗೋಣ ಅಂತ ಬಂದರು. ಅವ್ರನ್ನೆಲ್ಲ ಸ್ವಾಗತ ಮಾಡಿ ಪರೀಕ್ಷಿತ ರಾಜ ಪಾದ ತೊಳೆದು ಕೂಡಿಸಿದ. ಕೈ ಜೋಡಿಸಿ ಹೇಳ್ತಾನೆ, 7 ದಿವಸಕ್ಕೆ ನನಗೆ ಮರಣ ಬರ್ತದೆ ಅಂತ ನೀವು ಮಾತಾಡಿಸ್ಲಿಕ್ಕೆ ಬಂದವರು, ಮಾತಾಡಿಸಿ ಹೋಗಬೇಡಿ, 7 ದಿವಸದವರೆಗೆ ಇಲ್ಲೇ ಇರ್ರಿ ಅಂತಾನೆ. ಯಾಕೆ ಅಂದರೆ 7 ದಿವಸಕ್ಕೆ ತಕ್ಷಕ ಸರ್ಪ, 7ನೇ ದಿವಸಕ್ಕೆ ತಕ್ಷಕ ಸರ್ಪ ಬಂದು ಕಚ್ಚುವಾಗ, ನನ್ನ ಪ್ರಾಣ ಹೋಗುವಾಗ ನೀವೆಲ್ಲ ಇಲ್ಲಿರಬೇಕು ಅಂದ ಆ ಬ್ರಾಹ್ಮಣರನ್ನು, ಆ ಋಷಿಗಳನ್ನು. ಅವರೆಲ್ಲ ಯಾಕೆ ಬಂದಿದ್ದರು ಅಂದರೆ ಪಾಂಡವರ ಮೇಲಿನ ಅಭಿಮಾನದಿಂದ ಬಂದಿದ್ದರು. ಪರೀಕ್ಷಿತ ರಾಜನಿಗೆ ಹೆಚ್ಚೇನೋ ಪರಿಚಿತರಲ್ಲ ಅವರು. ಪಾಂಡವರ ಮೊಮ್ಮಗ ಈ ಪರಿಸ್ಥಿತಿಯಲ್ಲಿದ್ದಾನೆ ಅಂತ ಆ ಪಾಂಡವರ ಸದ್ಗುಣಕ್ಕೆ ಮೆಚ್ಚಿದವರು ಅವರ ಮೇಲಿನ ಅಭಿಮಾನದಿಂದ ಎಲ್ಲ ಬಂದಿದ್ದರು. ನಮ್ಮ ಅಜ್ಜಂದ್ರ ಮೇಲಿನ ಅಭಿಮಾನದಿಂದ ಬಂದಿದ್ದೀರಿ, ನನಗೆ ಅನುಗ್ರಹ ಮಾಡಲಿಕ್ಕಾಗಿ ನನ್ನ ಪ್ರಾಣೋತ್ಕ್ರಮಣ ಆಗುವವರೆಗೆ ಇರಬೇಕು, ಪ್ರಾಣೋತ್ಕ್ರಮಣ ಕಾಲದಲ್ಲಿರಬೇಕು. ಆ ತಕ್ಷಕ ಸರ್ಪ ಬರಲಿ, ಕಚ್ಚಲಿ, ಅದನ್ನು ತಡೆಯೋದು ಬೇಡ, ಅದು ಕಚ್ಚಿ ನನ್ನ ಪ್ರಾಣ ಹೋಗುವಾಗ ಗಾಯತ ವಿಷ್ಣುಗಾಥಾ, ಈ ಮಾತು ಕೇಳ್ತಾನೆ. ಗಾಯತ ವಿಷ್ಣುಗಾಥಾ, ನೀವೆಲ್ಲ ಭಗವಂತನ ನಾಮ ಅಂಥ ವೇದ ಮಂತ್ರಗಳನ್ನು ಪಠನ ಮಾಡ್ತಾ ಇರ್ರಿ, ಅದನ್ನು ಕೇಳ್ತಾ ನನ್ನ ಪ್ರಾಣ ಹೋಗು. ಇದು ಬಹಳ ಪ್ರಶಸ್ತವಾದ ಮರಣ. ಎಲ್ಲೋ ಚರಂಡಿಯಲ್ಲಿ ಬಿದ್ದ ಸತ್ತ, ಏನೋ ಹಾಡು ಕೇಳ್ತಾ ಇದ್ದ, ಯಾವುದೋ ಗ್ರಾಮ್ಯ ಗೀತೆ ಬಿದ್ದ ಸತ್ತ, ಹೀಗಾಗಬಾರ್ದು. ವೇದ ಮಂತ್ರಗಳನ್ನು ಹೇಳ್ತಾ ಸಾಯಬೇಕು, ಅದು ಸಾಧ್ಯ ಇಲ್ಲ, ಕೊನೆಯ ಪಕ್ಷ ಕೇಳ್ತಾ ಸಾಯಬೇಕು. ಅದರಿಂದ ನೀವೆಲ್ಲ ಗಾಯತ ವಿಷ್ಣುಗಾಥಾ, ಮರಣಕಾಲದಲ್ಲಿ ಹಾಗೆ ಮಾಡಬೇಕಂತ. ಯಾರು ಸಾಯ್ತಾ ಇರ್ತಾರೆ ಮಕ್ಕಳಾದವರು ಅವರ ತಲೆಯನ್ನು ತೊಡೆ ಮೇಲೆ ಇಟ್ಕೋಬೇಕಂತ.
ಬಲಗಿವಿ ಮೇಲಾಗಬೇಕಂತೆ. ಬಲಗಿವಿ ಮೇಲ್ ಮಾಡಿಕೊಂಡು ತೊಡೆ ಮೇಲೆ ಅವರನ್ನು ಮಲಗಿಸ್ಕೊಂಡು ಅವರ ಬಲಗಿವಿಯಲ್ಲಿ ವೇದ ಮಂತ್ರ ಹೇಳಬೇಕು. ಯತ್ರ ಆನಂದಾಶ್ಚ ಮೋದಾಶ್ಚ ಮುದಃ ಪ್ರಮುದ ಆಸಹತೆ ಕಾಮಸ್ಯ ಯತ್ರಾಪ್ತಾ ಕಾಮಾಃ ತತ್ರ ಮಾಮೃತಂ ಕೃಧೀಂದ್ರ ಏಂದೋ ಪರಿಸ್ರವ. ಅಂದರೆ ಪ್ರಾಣದೇವರಿಗೆ ಹೇಳುವ ಮಂತ್ರ ಇದು. ಇಂದೋ ಅಂದರೆ ಪವಮಾನ ಸೂಕ್ತದ ಕೊನೆಗೆ ಬರ್ತದೆ. ವಾಯುದೇವರೇ, ವಾಯುದೇವರು ಜೀವನನ್ನು ಎಡಗಡೆ ಭುಜದ ಮೇಲೆ ಕೂಡಿಸ್ಕೊಂಡು ಪರಮಾತ್ಮನನ್ನು ಬಲಭುಜದ ಮೇಲೆ ಕೂಡಿಸ್ಕೊಂಡು ದೇಹದಿಂದ ಹೊರಡೋದಂತೆ. ಪ್ರಾಣ ಹೋಯಿತು ಅಂದರೆ ಪ್ರಾಣದೇವರು ಎಡಬಲ ಭುಜದ ಮೇಲೆ ಕೂಡಿಸ್ಕೊಂಡಿರ್ತಾರೆ. ಆಗ ಆ ಪ್ರಾಣದೇವರನ್ನು ಪ್ರಾರ್ಥನೆ ಮಾಡಬೇಕು. ಯತ್ರ ಆನಂದಾಶ್ಚ ಮೋದಾಶ್ಚ ಮುದಃ ಪ್ರಮುದಾಸತೆ. ಆನಂದ, ಮೋದ, ಮುತ್, ಪ್ರಮುತ್ ಇಂಥ ಆನಂದಗಳು ಯಾವ ಮುಕ್ತಿ ಲೋಕದಲ್ಲಿರ್ತದೋ ತತ್ರ ಮಾಂ ಅಮೃತಂಕೃಧಿ, ಅಲ್ಲಿ ನನ್ನನ್ನು ಮುಕ್ತನನ್ನಾಗಿ ಮಾಡ್ರಿ ಅಂತ ಪ್ರಾಣದೇವರನ್ನ ಕೇಳ್ಕೊಳ್ಳುವ ಮಂತ್ರ ಅದು. ಕರ್ಣ ಸೂಕ್ತ ಅಂತಲೇ ಹೆಸರು. ಕಿವಿಯಲ್ಲಿ ಹೇಳಬೇಕು. ಪರೀಕ್ಷಿತ್ ರಾಜ ಗಂಗಾ ತೀರಕ್ಕೆ ಬಂದಿದ್ದಾನೆ, ಮಕ್ಕಳೆಲ್ಲ ಅಲ್ಲಿದ್ದಾರೆ, ರಾಜ್ಯ ನೋಡಿಕೊಂಡಿದ್ದಾರೆ. ಬಂದಂಥ ಋಷಿಗಳಿಗೆ ಪ್ರಾರ್ಥನೆ ಮಾಡಿದ, ನೀವು ಗಾಯತ ವಿಷ್ಣುಗಾಥಾಹ, ಏನಾದರೂ ಇಂಥ ಸೂಕ್ತ ದೇವರ ನಾಮಗಳನ್ನು ಕೀರ್ತನೆ ಮಾಡ್ತಾ ಇರ್ರಿ. ನಾನು ಮರಣ ಹೊಂದಿ ಪುನಃ ಜನ್ಮ ಬಂದರೂ ಕೂಡ ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿ ಪ್ರಸಂಗಶ್ಚ ತದಾಶ್ರಯೇಶು, ಒಳ್ಳೆ ಜನ್ಮ ಬಂದಿರಬೇಕು ಅಂತ ಪ್ರಾರ್ಥನೆ ಮಾಡಿದ. ಅವರೆಲ್ಲ ಹಾಗೆ ಆಗಲಿ ಅಂತ ಕೂತಿದ್ದಾರೆ. ಇಷ್ಟು ಪಶ್ಚಾತ್ತಾಪ ಪಟ್ಟಿದ್ದ ಪರೀಕ್ಷಿತ್ ರಾಜ. ಅದಕ್ಕೆ ಸರಿಯಾಗಿ ವ್ಯಾಸರಿಂದ ಪ್ರೇರಿತರಾಗಿ ಶುಕಮುನಿಗಳ ಆಗಮನ ಆಯಿತು. ತತ್ರಾಭವದ್ಭಗವಾನ್ ವ್ಯಾಸಪುತ್ರ. ಎಲ್ಲ ಋಷಿಗಳು ಬಂದರು. ಕೊನೆಯಲ್ಲಿ ಹಿಂದಿನಿಂದ ಶುಕಾಚಾರ್ಯರು ಒಬ್ಬರೇ ಬರ್ತಾ ಇದ್ದಾರೆ. ಅವಧೂತರಾಗಿ ಬರ್ತಿದ್ದಾರೆ. ಅವರೇನು ಅಂಥ ಭವ್ಯ ವೇಷ ಹಾಕ್ಕೊಂಡಿದ್ದಿಲ್ಲ, ಏನಿಲ್ಲ. ಎಲ್ಲ ಹುಡುಗರೆಲ್ಲ ಯಾರೋ ಹುಚ್ಚ ಅಂತ ಛೇಡಿಸ್ತಿದ್ರಂತೆ. ಅದು ಯಾವುದಕ್ಕೂ ಲಕ್ಷ್ಯ ಕೊಡದೆ ವ್ಯಾಸಪ್ರೇರಿತರಾಗಿ ಪರೀಕ್ಷಿತ್ ರಾಜನನ್ನು ಉದ್ಧಾರ ಮಾಡಬೇಕು. ಆ ಋಷಿಗಳ ಕೊರಳಿಗೆ ಹಾವು ಹಾಕಿದ್ದಾನೆ. 33 ಕೋಟಿ ದೇವತೆಗಳಿಗೆ ಅಪಚಾರ ಮಾಡಿದ ಮಹಾಪಾತಕ ಬಂದಿದೆ, ಅದನ್ನು ತೊಳಿಬೇಕು. ಅದಕ್ಕಾಗಿ ಶುಕಾಚಾರ್ಯರು ಬಂದಿದ್ದಾರೆ. ಎಲ್ಲರೂ ಪರಿಚಯ ಮಾಡಿಸಿದರು. ಶುಕಮುನಿಗಳನ್ನು ಕೂಡಿಸಿ ತನ್ನ ಪರಿಸ್ಥಿತಿ ಹೇಳಿಕೊಂಡ, ಹೀಗಾಗಿದೆ, ನಾನು ಏನು ಮಾಡಬೇಕು? 7 ದಿವಸ ಕಾಲಾವಕಾಶ ಇದೆ. 7 ದಿವಸದಲ್ಲಿ ನಾನು ಯತ್ ಸ್ಮರ್ತವ್ಯಂ, ಏನು ಸ್ಮರಣೆ ಮಾಡಬೇಕು, ಏನು ಭಜನೆ ಮಾಡಬೇಕು ಹೇಳಿ ಅಂತ ಕೇಳಿದಾಗ ಶುಕಾಚಾರ್ಯ ಹೇಳ್ತಾರೆ, 7 ದಿವಸನಾದರೂ ನಿನಗೆ ಆಯುಷ್ಯ ಇದೆಯಲ್ಲ, ಉಪಕಲ್ಪಯ ತತ್ಸರ್ವಂ, ಆ 7 ದಿವಸದಲ್ಲಿ ನೀನು ಭಾಗವತ ಶ್ರವಣ ಮಾಡು. ಪಿತುರ್ದ್ವೈಪಾಯನಾದಹಂ, ನಮ್ಮ ತಂದೆ ಕೃಷ್ಣದ್ವೈಪಾಯನರು ರಚನೆ ಮಾಡಿದ ಭಾಗವತ ನನಗೆ ಹೇಳಿಕೊಟ್ಟಿದ್ದಾರೆ, ನಾನು ಹೇಳ್ತೇನೆ, ನೀನು ಅದನ್ನು ಕೇಳು ಅಂತ ಭಾಗವತ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಶುಕಾಚಾರ್ಯ. ಧೈರ್ಯ ಹೇಳ್ತಾರೆ, ನಾನು ಹೇಳುವ ಭಾಗವತಾಮೃತ ಪ್ರವಾಹದಲ್ಲಿ ನೀವು ಮಾಡಿದ ಪಾಪ ಕೊಚ್ಚಿ ಹೋಗ್ತದೆ. ಮಳೆ ನೀರು ಪ್ರವಾಹ ಹರಿದ್ರೆ ಕಸ ಕಡ್ಡಿಗಳು ಕೊಚ್ಚಿ ಹೋಗುವಂತೆ ನೀ ಮಾಡಿದ ಇಂಥ ಪಾಪವಾದರೂ ಕೂಡ ಕೊಚ್ಚಿ ಹೋಗ್ತದೆ. ಭಾಗವತಾಮೃತ ನದಿಯಲ್ಲಿ ಮಿಂದು ಪುನೀತನಾಗಿ ಪರಮಾತ್ಮನ ಪಾದಮೂಲ ಸೇರಬಹುದು. ಪ್ರವರ್ತಯೇ ಭಾಗವತಂ ಪುರಾಣಂ, ಭಾಗವತ ಹೇಳ್ತೇನೆ ಅಂತ ಶುರು ಮಾಡಿ. ಶುಕಾಚಾರ್ಯರು ಭಾಗವತ ಹೇಳುವಾಗ ತಮ್ಮ ಬಿಂಬರೂಪಿಯಾದ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೆ ಭೂಯೋ ನಮಃ ಸದ್ವೃಜಿನಚ್ಛಿದೆ ಸತಾಂ ಅಸಂಭವಾಯಾಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಮನುಮೃಗ್ಯದಾಶುಷ. ಎಲ್ಲ ಜೀವರ ಅಂತರ್ಯಾಮಿಯಾಗಿರ್ತಕ್ಕಂಥ ಆ ಪರಮಾತ್ಮನಿಗೆ ನಮೋ ನಮಃ ಅಂತ ನಮಸ್ಕಾರ ಮಾಡಿ, ಜನ್ಮಾದ್ಯಶೇತಃ ಅಂತ ಅಲ್ಲಿಂದಲೇ ಅಂದರೆ ಭಗವಂತ ಹೇಗೆ ಈ ಪ್ರಪಂಚ ಸೃಷ್ಟಿ ಮಾಡಿದ ಅಂತ ಅವನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಪ್ರಳಯ ಕಾಲ ಅಂತ ಒಂದಿತ್ತು, ಈಗೆಲ್ಲ ಸ್ಥಿತಿಕಾಲ. ಪ್ರಳಯ ಕಾಲದಲ್ಲಿ ಪರಮಾತ್ಮ ಮಾತ್ರ ಇರ್ತಾನೆ. 100 ವರ್ಷ ಪ್ರಳಯ ಕಾಲ. ಬ್ರಹ್ಮದೇವರ ಮಾನದಿಂದ 100 ವರ್ಷ, ಅದರಲ್ಲಿ 87 ವರ್ಷ ನಿದ್ದೆ, ಯೋಗ ನಿದ್ರೆಯಲ್ಲಿ ಕಳೀತು. ಯೋಗ ನಿದ್ರೆ ಅಂದರೆ ಸುಮ್ಮನೆ ಮಲಗಿರ್ತಾನಷ್ಟೇ ಪರಮಾತ್ಮ, ಕಣ್ಣು ಮುಚ್ಚಿರ್ತಾನೆ. ಎಚ್ಚರಿಕೆ ಎಲ್ಲ ಇದ್ದೇ ಇರ್ತದೆ, ಎಲ್ಲ ಎಚ್ಚರ ಇರ್ತದೆ. ಕಣ್ಣು ಮುಚ್ಚಿ ಏನು ಕೆಲಸ ಇರೋದಿಲ್ಲ, ಕಣ್ಣು ಮುಚ್ಚಿ ಮಲಗಿರ್ತಾನೆ. ನಮ್ಮದೆಲ್ಲ ಕಣ್ಣು ತೆರ್ಕೊಂಡು ನಿದ್ದೆ ಮಾಡೋದು, ಕಣ್ಣು ಮುಚ್ಚಿ ಎಚ್ಚರಿಕೆಯಲ್ಲಿರ್ತಾರಂತೆ ಪರಮಾತ್ಮ. ಯೋಗ ನಿದ್ರೆ ಅಂತ ಅದಕ್ಕೆ ಕರೀತಾರೆ. ನಮ್ಮದೆಲ್ಲ ಭೋಗ ನಿದ್ರೆ, ಅವನದ್ದು ಯೋಗ ನಿದ್ರೆ. 87 ವರ್ಷ ಕಳೀತು. 12 ವರ್ಷ ಉಳಿದಿರುವಾಗ ದುರ್ಗಾದೇವಿ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿ ಪರಮಾತ್ಮನನ್ನು ಎಬ್ಬಿಸ್ತಾಳೆ. ಪರಮಾತ್ಮ ಎದ್ದ.
ಒಬ್ಬನೇ ಇದ್ದ. ಅನೇಕ ವಿಧ ಬಹುಶ್ಯಾಂ ಪ್ರಜಾ ಏಯೇತಿ ಸತಪೋತಪ್ಯತ, ಅನೇಕ ರೂಪ ಧರಿಸಬೇಕು. ಚೇತನಾಚೇತನ ಪ್ರಪಂಚ ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿ ಮೊದಲು 24 ತತ್ವಗಳನ್ನು ಸೃಷ್ಟಿ ಮಾಡಿದ ಭಗವಂತ. ಸೃಷ್ಟಿ ಆದಿಯಲ್ಲಿ 24 ತತ್ವ, ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ, ಬುದ್ಧಿ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರಗಳು, ಪಂಚಮಹಾಭೂತಗಳು, 5 4 20. ಮೊದಲು ಸೃಷ್ಟಿಯಾದ್ದು ಅವ್ಯಕ್ತ, ಮಹತ್, ಅಹಂಕಾರ, ಬುದ್ಧಿ, ಹೀಗೆ 24 ತತ್ವ ಸೃಷ್ಟಿ ಮಾಡಿದ. ಈ ತತ್ವ ಸೃಷ್ಟಿ ಅಂತಂದರೆ ಮುಂದಿನ ಬ್ರಹ್ಮಾಂಡ ಸೃಷ್ಟಿಗೆ ಬೇಕಾದಂಥ ಮೂಲ ದ್ರವ್ಯಗಳು. ಒಂದು ಮನೆ ಸೃಷ್ಟಿ ಮಾಡಬೇಕಾದ್ರೆ ಮೊದಲು ಕಬ್ಬಿಣ, ಇಟ್ಟಿಗೆ, ಸಿಮೆಂಟು, ಮರಳು ಎಲ್ಲ ಕಲ್ಲು ಎಲ್ಲ ಸಂಗ್ರಹ ಮಾಡ್ತಾರೆ. ಅದರಂತೆ ಬ್ರಹ್ಮಾಂಡ ಸೃಷ್ಟಿಗೆ ಮತ್ತು ಪಿಂಡಾಂಡ ಅಂದರೆ ಈ ಶರೀರ, ಇದಕ್ಕೂ ಬ್ರಹ್ಮಾಂಡಕ್ಕೂ ಬೇಕಾಗುವಂಥ 24 ತತ್ವಗಳನ್ನು ಸೃಷ್ಟಿ ಮಾಡಿದೆ. ಅವ್ಯಕ್ತ ತತ್ವ ಅಂದರೆ ಸತ್ವರಜಸ್ತಮೋ ಗುಣಗಳು, ಮಹತ್ತತ್ವ, ಅಹಂಕಾರ, ಬುದ್ಧಿ, ಹೀಗೆ ಆ 24 ತತ್ವಗಳನ್ನು ಸೃಷ್ಟಿ ಮಾಡಿ ಅದಕ್ಕೆ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ. ಅವ್ಯಕ್ತ ತತ್ವಕ್ಕೆ ಲಕ್ಷ್ಮೀದೇವಿ, ಅದರಲ್ಲಿ ಸತ್ವಗುಣಕ್ಕೆ ಶ್ರೀದೇವಿ, ರಜೋಗುಣಕ್ಕೆ ಭೂದೇವಿ, ತಮೋಗುಣಕ್ಕೆ ದುರ್ಗಾದೇವಿ. ಆ 3 ರೂಪಗಳನ್ನು ಸ್ತೋತ್ರ ಮಾಡಬೇಕು. ಸತ್ವ ರಜಸ್ತಮಸ್ಸು. ಶ್ರೀದೇವಿಯ ಸೂಕ್ತ, ಶ್ರೀ ಸೂಕ್ತ ಅಥವಾ ಲಕ್ಷ್ಮೀ ಶೋಭಾನ ಇದನ್ನೆಲ್ಲ ಪಠನ ಮಾಡೋದರಿಂದ ಸತ್ವಗುಣ ಅಭಿವೃದ್ಧಿ ಆಗ್ತದೆ. ರಜೋಗುಣ ತಮೋಗುಣಗಳು ಕಡಿಮೆ ಆಗಬೇಕು. ಅದಕ್ಕೆ ಭೂದೇವಿ ಮತ್ತು ದುರ್ಗಾದೇವಿಯ ಸ್ತೋತ್ರ ಮಾಡಬೇಕು. ತಮೋಗುಣ ಎಲ್ಲ ಕಡಿಮೆ ಆಗಿ ತಾಮಸತ್ವ ಹೋಗಿ ಸಾತ್ವಿಕತೆ ಬರ್ತದೆ. ವಿಘ್ನೇಶ್ವರನ ಸ್ತೋತ್ರ ಮಾಡಿದರೆ ವಿಘ್ನ ಪರಿಹಾರ. ಹಾಗೆ ಭೂದೇವಿ ದುರ್ಗಾದೇವಿಯ ಮಂತ್ರಗಳನ್ನು ಜಪ ಮಾಡಿದರೆ ರಜೋಗುಣ ತಮೋಗುಣ ಕಡಿಮೆ ಆಗ್ತದೆ. ಈ ರೀತಿ ಅದಕ್ಕೆ ಶ್ರೀ ಸೂಕ್ತ ಎಲ್ಲ ಪಾಠನ ಪಾರಾಯಣ, ಸತ್ವಗುಣ ಅಭಿವೃದ್ಧಿ ಆಗಲಿ ಅಂತ. ಇನ್ನು ಮಹತ್ತತ್ವ. ಮಹತ್ತತ್ವ ಅಂತಂದರೆ ನಮ್ಮ ಎಲ್ಲರ ಶರೀರದಲ್ಲೂ ಇರ್ತದೆ ಸ್ವಲ್ಪ ಪ್ರಮಾಣ. ಅದಕ್ಕೆ ಬ್ರಹ್ಮ ಮತ್ತು ವಾಯು ಅಭಿಮಾನಿಗಳು ಮಹತ್ತತ್ವಕ್ಕೆ. ಅವರ ಸ್ತೋತ್ರದಿಂದ ಮಹತ್ವ ತತ್ವ ಜಾಸ್ತಿ ಆಗ್ತದೆ, ದೇಹದಲ್ಲಿ ಮಹತ್ವ ಬರ್ತದೆ. ಮಹತ್ವವನ್ನು ಕೊಡೋದೇ ಮಹತ್ತತ್ವ. ಬ್ರಹ್ಮದೇವರು ವಾಯುದೇವರ ಶರೀರವೇ ಮಹತ್ತತ್ವ, ಅಷ್ಟು ಮಹಾತ್ಮರಾಗಿದ್ದಾರೆ ಅವರು. ಅದಕ್ಕೆ ಪವಮಾನ ಹೋಮ, ವಾಯುಸ್ತುತಿ, ಈ ಪ್ರಾಣದೇವರ ಪೂಜೆ, ಇದರಿಂದ ಮಹತ್ವ ಜಾಸ್ತಿ ಆಗ್ತದಂತೆ ಮನುಷ್ಯನಿಗೆ. ಯಾಕೆಂದರೆ ಅವರು ಮಹತ್ತತ್ವಕ್ಕೆ ಅಭಿಮಾನಿಗಳು. ಅಹಂಕಾರ ತತ್ವಕ್ಕೆ ರುದ್ರದೇವರ ಅಭಿಮಾನಿಗಳು. ಅಹಮಹಮಾತ್ಮನೋಹಂಭಿದೆ ಅಂತಾರೆ. ಅಹಂಕಾರ ಕಡಿಮೆ ಆಗಲಿಕ್ಕೆ, ದುರಹಂಕಾರ ಕಡಿಮೆ ಆಗಲಿಕ್ಕೆ ರುದ್ರದೇವರ ಸ್ತೋತ್ರ ಮಾಡಬೇಕು. ನಾನು ಅಂತನ್ನುವಂಥ ಎಚ್ಚರಿಕೆ ಬರಲಿಕ್ಕೆ, ನಮ್ಮ ಇತಿಮಿತಿ ಏನು, ನಾನು ಯಾರು, ನನ್ನ ಸ್ವರೂಪ ಏನು, ಅದೆಲ್ಲ ಗೊತ್ತಾಗಬೇಕು. ಅದಕ್ಕೆ ರುದ್ರದೇವರ ಸ್ತೋತ್ರ ಮಾಡಬೇಕು. ಆ ಅಹಂಕಾರ ತತ್ವಕ್ಕೆ ರುದ್ರದೇವರ ಅಭಿಮಾನಿಗಳು. ಬುದ್ಧಿ ತತ್ವಕ್ಕೆ ಸರಸ್ವತೀ ದೇವಿ. ಅದೇ ರೀತಿ ಪಂಚಜ್ಞಾನೇಂದ್ರಿಯಗಳು, ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ಕುಮಾರರು, ಅದೇ ರೀತಿ ಕರ್ಮೇಂದ್ರಿಯಕ್ಕೆ ಅಗ್ನಿ, ದಕ್ಷ, ಕೈಗೆ ದಕ್ಷ, ಕಾಲಿಗೆ ಜಯಂತ, ಇವರೆಲ್ಲ ಇದ್ದಾರೆ. ಪಂಚಭೂತಗಳು ಇದೆ, ಅದಕ್ಕೂ ಅಭಿಮಾನಿ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ. ಇಷ್ಟು ಸೃಷ್ಟಿ ಆಯಿತು ಮೊದಲು. ಆದರೆ ಆ ತತ್ವಾಭಿಮಾನಿ ದೇವತೆಗಳು ಬ್ರಹ್ಮಾಂಡ ಸೃಷ್ಟಿ ಹೇಗೆ ಮಾಡಬೇಕು, ಆ 24 ತತ್ವಗಳನ್ನು ಹೇಗೆ ಸೇರಿಸಬೇಕು ಅದು ಗೊತ್ತಾಗಿಲ್ಲ. ಅವರು ಪರಮಾತ್ಮನನ್ನು ಸ್ತೋತ್ರ ಮಾಡಿದರು. ಆಗ ಪರಮಾತ್ಮನೇ 24 ತತ್ವಗಳನ್ನು ಸೇರಿಸಿ ಬ್ರಹ್ಮಾಂಡ ಅನ್ನುವಂಥ ಒಂದು ಮನೆಯನ್ನು ಸೃಷ್ಟಿ ಮಾಡಿದ. ಅದರೊಳಗೆ ನೀರು ಸೃಷ್ಟಿ ಮಾಡಿದ. ನೀರಿನಲ್ಲಿ ಮಲಗಿದ್ದ ಸ್ವಲ್ಪ ಕಾಲ. ಇದು ಸೃಷ್ಟಿಯಾದ ಕ್ರಮ ಹೀಗೆ. ಮೊದಲು ತತ್ವ ಸೃಷ್ಟಿ, ತತ್ವಾಭಿಮಾನಿ ದೇವತಾ ಸೃಷ್ಟಿ, ತತ್ವಾಭಿಮಾನಿ ದೇವತೆಗಳು ಮಾಡಿದ ಸ್ತೋತ್ರ, ಅದರಿಂದ ಪ್ರಸನ್ನನಾದ ಪರಮಾತ್ಮ ತತ್ವಗಳನ್ನು ಸೇರಿಸಿ ಬ್ರಹ್ಮಾಂಡ ಸೃಷ್ಟಿ. ಬ್ರಹ್ಮಾಂಡದಲ್ಲಿ ನೀರು, ನೀರಿನಲ್ಲಿ ಮಲಗಿ ಸ್ವಲ್ಪ ಸಮಯದ ನಂತರ ತನ್ನ ನಾಭಿಯಿಂದ 14 ದಳದ ಕಮಲವನ್ನು ಸೃಷ್ಟಿ ಮಾಡ್ತಾನೆ. 14 ದಳ ಕಮಲ. ಯಾಕೆ ಅಂದರೆ ಮುಂದೆ 14 ಲೋಕ ಸೃಷ್ಟಿಗೆ ಅದು ಮೂಲ, ಅದು ಮಾದರಿ. ಅಂಥ 14 ದಳದ ಕಮಲವನ್ನು ಸೃಷ್ಟಿ ಮಾಡಿದ. ಆ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದರು. ನಾಭಿ ಕಮಲದಲ್ಲಿ ಹುಟ್ಟಿದಂಥ ಬ್ರಹ್ಮದೇವರು ಒಬ್ಬರೇ ಆದರು, ಯಾರೂ ಇಲ್ಲ ಜೊತೆಗೆ. ನನ್ನನ್ನು ಹುಟ್ಟಿಸಿದ ಪರಮಾತ್ಮನಾದರೂ ಇರಬೇಕಲ್ಲ ಅಂತ 4 ದಿಕ್ಕಿನಲ್ಲಿ ಹುಡುಕಿದರು. 4 ಮುಖ ಮಾಡಿಕೊಂಡ್ರು. ಯಾವ ಮುಖಕ್ಕೂ ಪರಮಾತ್ಮ ಕಾಣಲಿಲ್ಲ. 4 ಮುಖ ಮಾತ್ರ ಆಯಿತು, ಚತುರ್ಮುಖರಾದರು. ಒಂದು ಮುಖಕ್ಕೂ ಪರಮಾತ್ಮ ಕಾಣಲಿಲ್ಲ. ಆಗ ಚಿಂತೆ ಮಾಡ್ತಾ ಇದ್ದಾರೆ. ಅಶರೀರವಾಣಿ ಆಯಿತು. ನೀನು ಪರಮಾತ್ಮನನ್ನು ನೋಡಬೇಕಾದ್ರೆ, ನನ್ನನ್ನು ನೋಡಬೇಕಾದ್ರೆ ಈ ಬಾಹ್ಯ ಮುಖಕ್ಕೆ ಕಾಣಿಸೋದಲ್ಲ, 4 ದಿಕ್ಕಿನಲ್ಲಿ 4 ಮುಖ, ಆ ಮುಖಕ್ಕೆ ಕಾಣೋದಲ್ಲ, ಇನ್ನೊಂದು ಮುಖ ಬೇಕು. 2 ಅಕ್ಷರ ಹೇಳಿದನಂತೆ ಪರಮಾತ್ಮ ಅಶರೀರವಾಣಿಯಿಂದ. ಸ್ಪರ್ಶೇಶು ಯತು ಷೋಡಶ ಮೇಕವಿಂಶಂ. 16ನೇ ಅಕ್ಷರ ಹೇಳಿದ.
21ನೇ ಅಕ್ಷರ ಹೇಳಿದ. ಈ ಮುಖಕ್ಕೆ ಕಾಣಿಸ್ತೇನೆ ಎಂದ. ಯಾವುದು 16ನೇ ಅಕ್ಷರ? ವ್ಯಂಜನಗಳಲ್ಲಿ 16ನೇದ್ದು ತ, 21ನೇದ್ದು ಪ. ಅದೆರಡು ಜೋಡಿಸಿದಾಗ ತಪ ಅನ್ನುವ ಶಬ್ದ ಬಂತು. ಆಗ ಬ್ರಹ್ಮದೇವರು ಅರ್ಥ ಮಾಡಿಕೊಂಡ್ರು, ತಪಸ್ಸಿಗೆ ಪರಮಾತ್ಮ ಕಾಣ್ತಾನೆ ಅಂತ ಕಮಲದಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದರು. ಎಷ್ಟು ಕಾಲ ಮಾಡಿದರು ತಪಸ್ಸು ಅಂದರೆ ಬಹುದೀರ್ಘ ಕಾಲ ಮಾಡಿದರು. ಪರಮಾತ್ಮ ಪ್ರತ್ಯಕ್ಷನಾದ, ಇನ್ನಷ್ಟು ಮಾಡು ಅಂತಂದ. ತಮ್ಮ ಆಯುಷ್ಯದ ಅರ್ಧ ಆಯುಷ್ಯ ಪೂರ್ತಿ ತಪಸ್ಸು ಮಾಡಿದ್ರಂತೆ. ಬ್ರಹ್ಮದೇವರ ಆಯುಷ್ಯಕ್ಕೆ ಪರಕಾಲ ಅಂತ ಕರೀತಾರೆ. ಅದರಲ್ಲಿ 2 ಭಾಗ, ಪ್ರಥಮ ಪರಾರ್ಧ, ದ್ವಿತೀಯ ಪರಾರ್ಧ. ಪ್ರಥಮ ಪರಾರ್ಧ ಅಂದರೆ 50 ವರ್ಷ. 50 ವರ್ಷ ಬ್ರಹ್ಮದೇವರು ತಪಸ್ಸು ಮಾಡಿದರು. ಆಮೇಲೆ ಪರಮಾತ್ಮ ಗೋಚರನಾಗಿ 4 ಶ್ಲೋಕದ ಭಾಗವತ ಹೇಳಿ ಅವರಿಂದ ಸೃಷ್ಟಿ ಮಾಡಿಸ್ತಾರೆ. ಅಂತೂ ಬ್ರಹ್ಮದೇವರ ಸೃಷ್ಟಿಯಾದದ್ದು ದ್ವಿತೀಯ ಪರಾರ್ಧದಲ್ಲಿ 51ನೇ ವರ್ಷದಲ್ಲಿ. 50 ವರ್ಷ ತಪಸ್ಸು ಮಾಡಿದರು. 51ನೇ ವರ್ಷದಲ್ಲಿ ಬ್ರಹ್ಮದೇವರಿಂದ ಸೃಷ್ಟಿ. ಚತುರ್ಮುಖ ಬ್ರಹ್ಮದೇವರು ಮೊದಲು ಸೃಷ್ಟಿ ಮಾಡಿದ್ದು ಅಜ್ಞಾನ ಸೃಷ್ಟಿ, ಅವಿದ್ಯಾ ಸೃಷ್ಟಿಯನ್ನು ಮಾಡಿದರು. 5 ವಿಧವಾದ ಅವಿದ್ಯೆ: ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ಅದಕ್ಕೆ ಹೆಸರು. ಹಾಗಂದ್ರೆ ಏನು ಅಂತಲೇ ಗೊತ್ತಾಗೋದಿಲ್ಲ, ಅದ್ರ ಬಗ್ಗೆನೂ ಅಜ್ಞಾನ. ಆ 5 ವಿಧವಾದ ಅಜ್ಞಾನ ಅಂದರೆ ಏನು ಅಂತ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ತಮಸ್ಸು ಅಂದರೆ ಏನು ಗೊತ್ತಿಲ್ಲ ಅನ್ನೋದು ತಮಸ್ಸು, ಏನೂ ಗೊತ್ತಿಲ್ಲ. ಮೋಹ ಅಂದರೆ ತಪ್ಪು ತಿಳ್ಕೊಳ್ಳೋದು ಮೋಹ. ಮಹಾಮೋಹ ಅಂದರೆ ಆ ತಪ್ಪು ತಿಳ್ಕೊಂಡದ್ದನ್ನೇ ಸರಿ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೋಗೋದು. ತಮಸ್ಸು, ಮೋಹ. ತಾಮಿಸ್ರ ಅಂದರೆ ಸರಿಯಾಗಿ ಹೇಳುವವರು ಯಾರಾದರೂ ಇದ್ದರೆ ಅವ್ರ ಮೇಲೆ ಸಿಟ್ಟು, ಅದಕ್ಕೆ ತಾಮಿಸ್ರ ಅಂತ ಹೆಸರು. ಸರಿಯಾಗಿ ಹೇಳುವವರ ಮೇಲೆ ಪ್ರಾಣಾಂತಿಕ ದ್ವೇಷ ಮಾಡಿದರೆ ಅದು ಅಂಧತಾಮಿಸ್ರ ಅಂತ. ಹೀಗೆ ಸರಿಯಾದ ಜ್ಞಾನ ಇಲ್ಲದೇ ಇರೋದು, ತಪ್ಪು ತಿಳುವಳಿಕೆ ಮೇಲೆ ದುರಾಗ್ರಹ, ಈ ಸಮೀಚೀನ ಜ್ಞಾನದ ಮೇಲೆ ಕೋಪ, ದ್ವೇಷ, ಇದನ್ನು ಸೃಷ್ಟಿ ಮಾಡಿದರು ಬ್ರಹ್ಮದೇವರು. ಯಾಕೆ ಅಂದರೆ ತಾಮಸರಿಗೆ ಅಂತ, ಯಾರು ತಮೋಯೋಗ್ಯರಿದ್ದಾರೆ ನರಕಕ್ಕೆ ಅವರಿಗೆ ಅಂತ ಮಾಡಿದರು. ಅದು ನಮಗೆ ಅಂಟಬಾರ್ದು. ಆ 5 ಅವಿದ್ಯೆ ನಮಗೆ ಬರದೇ ಇರಬೇಕಾದ್ರೆ ಏನು ಮಾಡಬೇಕು? 5 ಅವಿದ್ಯೆಗೆ 5 ಭಗವದ್ ರೂಪಗಳು ನಿಯಾಮಕ ಇದೆ. 5 ಭಗವದ್ ರೂಪಗಳನ್ನು ನಿತ್ಯ ಚಿಂತನೆ ಮಾಡಿದರೆ 5 ಅವಿದ್ಯಾ ಸಂಪರ್ಕ ನಮಗೆ ಆಗೋದಿಲ್ಲ. ಅದು ಯಾವುದು ಅಂದರೆ ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಅಂತ. ಈ ನಾರಾಯಣ ಮಂತ್ರ ಜಪ ಮಾಡುವಾಗ 5 ರೂಪಗಳನ್ನು ದೇಹದಲ್ಲಿ ನ್ಯಾಸ ಮಾಡ್ತೇವೆ. ಕ್ರುದ್ಧೋಲ್ಕಾಯ ಹೃದಯಾಯ ನಮಃ, ಮಹೋಲ್ಕಾಯ ಶಿರಸೇ ಸ್ವಾಹ, ವೀರೋಲ್ಕಾಯ ಶಿಖಾಯ ವಷ್ಟು, ದ್ಯೂಲ್ಕಾಯ ಕವಚಾಯ ಹುಂ, ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ್. ಈ 5 ರೂಪದಿಂದ ಆ 5 ಅವಿದ್ಯೆ ನಾಶ ಆಗ್ತದೆ. ಒಳ್ಳೆ ಬುದ್ಧಿ ಬರ್ತದೆ 5 ಅವಿದ್ಯಾ ನಾಶ ಆಗಿ. ಹೀಗೆ ಬ್ರಹ್ಮದೇವರು ತಾಮಸ ಜೀವರಿಗೋಸ್ಕರವಾಗಿ 5 ಅವಿದ್ಯೆ ಸೃಷ್ಟಿ ಮಾಡಿದರು. ಆಮೇಲೆ ಪರಮಾತ್ಮನ ಧ್ಯಾನ ಮಾಡಿ ಪವಿತ್ರವಾದ ಮನಸ್ಸಿನಿಂದ 4 ಮಕ್ಕಳನ್ನು ಹುಟ್ಟಿಸಿದರು. ಅವರೇ ಸನಕ, ಸನಂದನ, ಸನಾತನ, ಸನತ್ಕುಮಾರ ಅಂತ 4 ಜನ ಮಕ್ಕಳು ಸನ್ಯಾಸಿಗಳಾದರು. ಆಮೇಲೆ ಬ್ರಹ್ಮದೇವರು ರುದ್ರದೇವರನ್ನು ಸೃಷ್ಟಿ ಮಾಡಿದರು. ಆ ರುದ್ರದೇವರು ಭೂತಗಳನ್ನು ಸೃಷ್ಟಿ ಮಾಡಿ ಆದ ನಂತರ ಕೈಲಾಸಕ್ಕೆ ಕಳಿಸಿದರು ಅವರನ್ನು, ನೀನು ಕೈಲಾಸದಲ್ಲಿ ಹೋಗಿ ತಪಸ್ಸು ಮಾಡು ಅಂತ. ಹೀಗೆ ದ್ವಿತೀಯ ಪರಾರ್ಧದಲ್ಲಿ ಚತುರ್ಮುಖ ಬ್ರಹ್ಮದೇವರಿಂದ ಅವಿದ್ಯಾ ಸೃಷ್ಟಿ, ಆಮೇಲೆ ಸನಕಾದಿಗಳ ಸೃಷ್ಟಿ, ರುದ್ರದೇವರ ಸೃಷ್ಟಿ. ಅದಾದ ಮೇಲೆ ರುದ್ರದೇವರು ಕೈಲಾಸಕ್ಕೆ ಹೋದ ಮೇಲೆ ತಮ್ಮ ದೇಹದ ಅವಯವಗಳಿಂದ, ಒಂದೊಂದು ಅಂಗಾಂಗಗಳಿಂದ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ದಕ್ಷ, ನಾರದ ಇವರನ್ನೆಲ್ಲ ದೇಹದ ಅವಯವಗಳಿಂದ ಸೃಷ್ಟಿ ಮಾಡಿದರು. ಅವರಿಗೆ 4 ಮುಖದಿಂದ ವೇದಾದಿಗಳನ್ನು ಉಪದೇಶ ಮಾಡಿದರು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೃಷ್ಟಿ ಆಗಬೇಕು ಅಂತ ತಮ್ಮ ಶರೀರವನ್ನು 2 ಭಾಗ ಮಾಡಿಕೊಂಡರು ಬ್ರಹ್ಮದೇವರು. ಒಂದು ಭಾಗದಿಂದ ಒಂದು ಗಂಡು, ಮತ್ತೊಂದು ಭಾಗದಿಂದ ಒಂದು ಹೆಣ್ಣು, ಹೀಗೆ ಒಂದು ಜೋಡಿ ಸೃಷ್ಟಿಯಾಯಿತು. ಅದೇ ಸ್ವಯಂಭೂಮನು ಮತ್ತು ಶತರೂಪ ಅಂತ. ಅವರೇ ಮುಂದಿನ ಮಾನವರಿಗೆಲ್ಲ ಮೂಲ. ಸ್ವಯಂಭೂಮನು, ಶತರೂಪೆಯರು ಹುಟ್ಟಿದರು. ಅವರು ದಂಪತಿಗಳಾಗಿ ಅವರಿಂದ ಮಾನವ ಪ್ರಪಂಚ ಸೃಷ್ಟಿ ಆಗಬೇಕು ಬ್ರಹ್ಮದೇವರು ಆಜ್ಞೆ ಮಾಡಿದರು. ಅವರು ಮನು ಸ್ವಯಂಭೂಮನು ಮಾನವರ ಸೃಷ್ಟಿಗೆ ತೊಡಗಿದಾಗ ಈ ಬ್ರಹ್ಮಾಂಡದ ಮಧ್ಯದಲ್ಲಿರ್ತಕ್ಕಂಥ ಭೂಮಿ ಅದು ಕೆಳಗಡೆ ಘನೋದಕ ಅನ್ನೋ ಸಮುದ್ರದಲ್ಲಿ ಮುಳುಗಿತಂತೆ. ಮಾನವರಿಗೆಲ್ಲ ಭೂಮಿ ಬೇಕು. ದೇವತೆಗಳು ರಾಕ್ಷಸರಿರಂತೆ ಅಂತರಿಕ್ಷದಲ್ಲಿ ಇರಲಿಕ್ಕೆ ಆಗೋದಿಲ್ಲ, ಭೂಮಿ ಬೇಕು. ಈ ಭೂಮಿ ಸಮುದ್ರದಲ್ಲಿ ಮುಳುಗಿತು. ಅದು ಈ ಸಮುದ್ರ ಅಲ್ಲ, ಭೂಮಿ ಮೇಲಿರೋ 4 ಸಮುದ್ರ ಅಲ್ಲ,
ಘನೋದಕ ಸಮುದ್ರ ಅಂತ ಭೂಮಿಯ ಕೆಳಗಡೆ ಇದೆಯಂತೆ. ಅದರ ಮೇಲೆ ಭೂಮಿ, ಆ ಸಮುದ್ರದ ಮೇಲೆ ಭೂಮಿ, ಹಾಲಿನ ಮೇಲೆ ಕೆನೆ ಇದ್ದ ಹಾಗೆ ಆ ಸಮುದ್ರದಲ್ಲಿ ಭೂಮಿ ಇದೆಯಂತೆ. ಮಹಾಸಮುದ್ರ ಅದು. 24,99,00,000 ಆಳ ಅಂಥ ಸಮುದ್ರದಲ್ಲಿ ಈ ಭೂಮಿ ಮುಳುಗಿತು. ಆಗ ಮನು ಬ್ರಹ್ಮದೇವರ ಹತ್ರ ಶರಣಾಗತನಾಗ್ತಾನೆ. ಭೂಮಿ ಮುಳುಗಿತು, ಎಲ್ಲಿ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತ. ಬ್ರಹ್ಮದೇವರು ಕೂಡ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿದರು. ಚತುರ್ಮುಖ ಬ್ರಹ್ಮ ಪರಮಾತ್ಮನ ಧ್ಯಾನ ಮಾಡುವಾಗ ಅವರ ಮೂಗಿನ ಹೊಳ್ಳೆಯಿಂದ ಅಂಗುಷ್ಠ ಪರಿಮಾಣದ ಒಂದು ವರಾಹ ತೋಕ ಹಂದಿಯ ಮರಿ ಪ್ರಾದುರ್ಭಾವ ಆಯಿತಂತೆ. ಬಿಳಿ ಬಣ್ಣದ ಹಂದಿಯ ಮರಿ ಬ್ರಹ್ಮದೇವರ ಮೂಗಿನ ದ್ವಾರದಿಂದ ಪ್ರಾದುರ್ಭಾವ ಆಯಿತು. ಒಂದು ಕ್ಷಣದಲ್ಲಿ ಆನೆಯಂತೆ, ಅಂದರೆ ಅಷ್ಟು ದೊಡ್ಡ ರೂಪವನ್ನು ಧರಿಸ್ತಂತೆ ಆ ವರಾಹ. ಅದೇ ಪರಮಾತ್ಮನ ಶ್ವೇತವರಾಹ ಪ್ರಾದುರ್ಭಾವ. ಭಗವಂತ ಶ್ವೇತವರಾಹನಾಗಿ ಪ್ರಾದುರ್ಭವಿಸಿ ಆ ಭೂಮಿಯನ್ನು ಎತ್ತಿಟ್ಟ. ಆ ಭೂಮಿ ಮೇಲೆ ಸ್ವಯಂಭೂಮನು ಮಾನವರನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಆದ್ದರಿಂದ ಈ ಕಾಲವನ್ನು ನಾವು ಶ್ವೇತವರಾಹ ಕಲ್ಪ ಅಂತ ಕರಿತೇವೆ. ಮೊಟ್ಟ ಮೊದಲಾದದ್ದು ಶ್ವೇತವರಾಹ ಪ್ರಾದುರ್ಭಾವ, ಭಗವಂತನ ವರಾಹ ಆವಾಗ ಭೂಮಿಯನ್ನು ಎತ್ತುವಾಗ ಹಿರಣ್ಯಾಕ್ಷ ಅಂತ ಒಬ್ಬ ಅಡ್ಡಿ ಮಾಡಲಿಕ್ಕೆ ಬರ್ತಾನೆ. ಆ ಬ್ರಹ್ಮದೇವರ ಮಗನಂತೆ ಅವನು ಮೊದಲೇ ಹುಟ್ಟಿದವನು. ಆ ಹಿರಣ್ಯಾಕ್ಷನನ್ನು ಅಡ್ಡಿ ಮಾಡಿದ ಅವನನ್ನು ವಧೆ ಮಾಡಿ ಭೂಮಿಯನ್ನು ಉದ್ಧಾರ ಮಾಡಿದರು. ಆ ಭೂಮಿ ಮೇಲೆ ಸ್ವಯಂಭೂಮನುವಿನಿಂದ ಮಾನವರ ಸೃಷ್ಟಿಯಾಯಿತು. ಇದಿಷ್ಟು ಮೊದಲನೇ ದಿವಸ, ಸಪ್ತಾಹದಲ್ಲಿ ಮೊದಲನೇ ದಿವಸ ಹೇಳಬೇಕಾದ ಕ್ರಮ ಸಂಗ್ರಹ ಮಾಡಿ. ಪ್ರಥಮೇಚ ವರಾಹಾಂತಂ, ದ್ವಿತೀಯೇ ಋಷಭಾಂತಕಂ ಅಂತ ಮೊದಲನೇ ದಿವಸ ವರಾಹಾವತಾರದವರೆಗೆ ಹೇಳಬೇಕು ಅಂತ ಸಂಗ್ರಹ ಮಾಡಿ ನಿರೂಪಣೆ ಮಾಡಿದ್ದೇನೆ. ಆ ವರಾಹದೇವರು ಭೂಮಿಯನ್ನು ಎತ್ತಿದರು. ಮಂತ್ರಾಲಯ ಪ್ರಭುಗಳು ಅದರ ಸಂದೇಶ ಹೇಳ್ತಾರೆ. ಸಮುದ್ರದಲ್ಲಿ ಮುಳುಗಿದ ಭೂಮಿಯನ್ನು ಎತ್ತಿದಂಥ ವರಾಹದೇವರು ಈ ಸಂಸಾರ ಸಾಗರದಲ್ಲಿ ಮುಳುಗಿದ ನಮ್ಮನ್ನು ಎತ್ತದೇ ಇರ್ತಾರೇನು? ಇಡೀ ಭೂಮಿಯನ್ನೇ ಎತ್ತಿದವರಿಗೆ ನಮ್ಮನ್ನು ಮೇಲಕ್ಕೆತ್ತೋದು ಯಾವ ಲೆಕ್ಕ? ಆದ್ದರಿಂದ ವರಾಹದೇವರ ಸ್ಮರಣೆ ಮಾಡಿದರೆ ಸಂಸಾರ ಸಾಗರದಲ್ಲಿ ಮುಳುಗಿದ ನಾವೆಲ್ಲರೂ ಕೂಡ ಮೇಲೆ ಕೇಳ್ತೇವೆ ಅಂಥ ವರಾಹದೇವರಿಗೆ ನಮೋ ನಮಃ ಅಂತ ರಾಯರು ಹೇಳಿದ್ದಾರೆ. ವರಾಹಾವತಾರಕ್ಕೆ ಇವತ್ತಿನ ಭಾಗವತ ಪ್ರವಚನವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.